ಮಂಗಳೂರು ವಿಶ್ವವಿದ್ಯಾನಿಲಯದ ಸಹಯೋಗದಲ್ಲಿ ಕನ್ನಡದ ಪ್ರಗತಿಶೀಲ ಕಾಲಘಟ್ಟದ ಮೇರು ಸಾಹಿತಿ ನಿರಂಜನರ ಶತಮಾನೋತ್ಸವ ವಿಚಾರ ಸಂಕಿರಣದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಬಹುಕಾಲದ ಬಿಡುವಿನ ಬಳಿಕ ಸಾಹಿತ್ಯ ಅಕಾಡೆಮಿಯ ಕಾರ್ಯಕ್ರಮವೊಂದು SVP ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಆಯೋಜನೆಯಾಗುತ್ತಿರುವುದು ಮತ್ತು ನಿರಂಜನರ ಜನ್ಮಶತಮಾನೋತ್ಸವದ ಹೊತ್ತಿನಲ್ಲಿ ನಡೆಯುತ್ತಾ ಇರುವುದು ವಿಭಾಗಕ್ಕೆ, ವಿಶ್ವವಿದ್ಯಾನಿಲಯಕ್ಕೆ ಸಂತಸ ಮತ್ತು ಹೆಮ್ಮೆ ತಂದಿದೆ. ಈ ವಿಚಾರ ಸಂಕಿರಣವನ್ನು ಉದ್ಘಾಟಿಸಲಿರುವ ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳು ಪ್ರೊಫೆಸರ್ PL ಧರ್ಮಸರ್ ಅವರನ್ನು, ಅಧ್ಯಕ್ಷತೆ ವಹಿಸಲಿರುವ ಸಾಹಿತ್ಯ ಅಕಾಡೆಮಿಯ ಸಾಮಾನ್ಯ ಸಲಹಾ ಮಂಡಳಿಯ ಸದಸ್ಯರಾಗಿರುವ ಮನು ಬಾಳಿಗಾರ್ ಅವರನ್ನು, ಸಾಹಿತ್ಯ ಅಕಾಡೆಮಿಯ ಕನ್ನಡ ಸಲಹಾ ಮಂಡಳಿಯ ಸದಸ್ಯರು ಚಿದಾನಂದ ಸಾಲಿ ಅವರನ್ನು, SVP ಕನ್ನಡ ಅಧ್ಯಯನ ಸಂಸ್ಥೆಯ ಹಿರಿಯ ಪ್ರಾಧ್ಯಾಪಕರು, ಕನ್ನಡದ ಸಣ್ಣ ಕಥೆಗಾರರು ಪ್ರೊಫೆಸರ್ ಸೋಮಣ್ಣ ಹೊಂಗಳ್ಳಿ ಸರ್ ಅವರನ್ನು ಮತ್ತು SVP ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಾಗಿರುವ ಪ್ರೊಫೆಸರ್ R ನಾಗಪ್ಪಗೌಡ ಸರ್ ಅವರನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸುತ್ತಾ ಈ ಸಭಾ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ನಿರಂಜನರ ಜನ್ಮಶತಮಾನೋತ್ಸವ ವಿಚಾರ ಸಂಕಿರಣವನ್ನು ಆಶಯ ಗೀತೆಯೊಂದಿಗೆ ಆರಂಭಿಸೋಣ. SVP ಅವರ ಪ್ರೀತಿಯ ಕರೆ ಕೇಳಿ ಎನ್ನುವ ಗೀತೆಗೆ ದನಿಯಾಗಲಿದ್ದಾರೆ SVP ಕನ್ನಡ ಅಧ್ಯಯನ ಸಂಸ್ಥೆಯ ವಿದ್ಯಾರ್ಥಿಗಳು. ಆತ್ಮನ ಮೊರೆ ಕೇಳಿ ನೀ ಬಂದು ನಿಂದಿಲ್ಲಿ ಹಚ್ಚ, ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ ನೀ ಬಂದು ನಿಂದಿಲ್ಲಿ ಹಚ್ಚ, ನಲ ನೀ ಬಂದಂದು ಕಣ್ಣಾರೆ ಕಂಡಂದು ಮನೆಯೆಲ್ಲ ಹೊಳೆದಂತೆ ಹಚ್ಚ, ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ ನೀ ಬಂದು ನಿಂದಿಲ್ಲಿ ಹಚ್ಚ, ಕರಿಗೆಜ್ಜೆ ಕುಣಿಸುತ್ತಾ ಕಣ್ಣೀರ ಮಿಡಿಯುತ್ತಾ ഇരുളാകെ ಬಂದಳೋ ದೀಪ ಹಚ್ಚ, ಕರಿಗೆಜ್ಜೆ ಕುಣಿಸುತ್ತಾ ಕಣ್ಣೀರ ಮಿಡಿಯುತ್ತಾ ഇരുಳಾಗೆ ಬಂದಳೋ ದೀಪ ಹಚ್ಚ, ಬಾನಿನಂಗಳದಲ್ಲಿ ಚುಕ್ಕಿ ಹೊಳೆದೆಸೆವಂತೆ, ಬಾನಿನಂಗಳದಲ್ಲಿ ಚುಕ್ಕಿ ಹೊಳೆದೆಸೆವಂತೆ ನನ್ನ ಮನದಂಗಳದಿ ದೀಪ ಹಚ್ಚ, ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ, ಹಳೆಬಾಳು ಸತ್ತಿತ್ತು ಕೊಳೆಬಾಳು ಸುಟ್ಟಿತ್ತು ಹೊಸ ಬಾಳು ಹುಟ್ಟಿತ್ತು ದೀಪ ಹಚ್ಚ, ಹಳೆಬಾಳು ಸತ್ತಿತ್ತು ಕೊಳೆಬಾಳು ಸುಟ್ಟಿತ್ತು ಹೊಸ ಬಾಳು ಹುಟ್ಟಿತ್ತು ದೀಪ ಹಚ್ಚ, ಪ್ರೀತಿಯ ರತಿಗೇರಿ ಬೆಳಕಿನ ಆರತಿ, ಪ್ರೀತಿಯ ರತಿಗೇರಿ ಬೆಳಕಿನ ಆರತಿ, ಬೆಳಗಿ ಕಲ್ಲಾರತಿ ದೀಪ ಹಚ್ಚ, ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ, ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ, ದೀಪ ಹಚ್ಚ ದೀಪ ಹಚ್ಚ ದೀಪ ಹಚ್ಚ ದೀಪ ಹಚ್ಚ. ಧನ್ಯವಾದಗಳು. ನಿರಂಜನರ ಜನ್ಮಶತಮಾನೋತ್ಸವ ವಿಚಾರ ಸಂಕಿರಣವು SVP ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ನೆರವೇರುವುದಕ್ಕೆ ಮುಖ್ಯ ಕಾರಣಕರ್ತರು ಡಾಕ್ಟರ್ ಚಿದಾನಂದ ಸಾಲಿ ಅವರು. ಮೂಲತಃ ರಾಯಚೂರಿನವರದ ಇವರು ಗಣಿತಶಾಸ್ತ್ರ, ಪತ್ರಿಕೋದ್ಯಮ, ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಸ್ನಾತಕೋತ್ತರ ಪದವೀಧರರು. MEd ಮತ್ತು ಶಿಕ್ಷಣ ಶಾಸ್ತ್ರದಲ್ಲಿ MPhil ಮತ್ತು ಪತ್ರಿಕೋದ್ಯಮದಲ್ಲಿ PhD ಪದವೀಧರರು. ಕನ್ನಡದಲ್ಲಿ 30 ಕೃತಿಗಳನ್ನು ಪ್ರಕಟಿಸಿರುವ ಇವರು 2 ಬಾರಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಬಹುಮಾನ, 2 ಬಾರಿ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಪುಸ್ತಕ ಬಹುಮಾನ, ಕನ್ನಡ ಸಾಹಿತ್ಯ ಪರಿಷತ್ತಿನ ಶ್ರೀ ವಿಜಯ ಪ್ರಶಸ್ತಿ ಮುಂತಾದ ಹಲವು ಗೌರವಗಳಿಗೆ ಭಾಜನರಾಗಿದ್ದಾರೆ. ಪ್ರಸ್ತುತ ಅವಧಿಯ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕನ್ನಡ ಸಲಹಾ ಸಮಿತಿಯ ಸದಸ್ಯರು ಆಗಿರುವ ಚಿದಾನಂದ ಸಾಲಿಯವರು ಇಂದಿನ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ, ಆಯೋಜನೆಯ ಬಗೆಗೆ, ಒಟ್ಟು ವಿಚಾರ ಸಂಕಿರಣದ ಕುರಿತ ಮುನ್ನೋಟದ ಮಾತುಗಳೊಂದಿಗೆ ಸರ್ವರನ್ನು ಸ್ವಾಗತಿಸ್ತಾರೆ. ಎಲ್ರಿಗೂ ನಮಸ್ಕಾರ.
ಸಾಹಿತ್ಯ ಅಕಾಡೆಮಿಯು ಮಂಗಳೂರು ವಿಶ್ವವಿದ್ಯಾನಿಲಯದ ಸಹಯೋಗದೊಂದಿಗೆ ಇಂದು ಒಂದು ದಿನದ ನಿರಂಜನರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಆಗಮಿಸಿರುವ ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಅವರನ್ನು ನಾನು ಸಾಹಿತ್ಯ ಅಕಾಡೆಮಿಯ ಪರವಾಗಿ ಹಾಗೂ ವಿಶ್ವವಿದ್ಯಾನಿಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸಾಮಾನ್ಯ ಸಲಹಾ ಮಂಡಳಿಯ ಸದಸ್ಯರಾದ ನಾಡೋಜ ಡಾಕ್ಟರ್ ಮನು ಬಳಿಗಾರ್ ಅವರನ್ನು ನಾನು ಈ ಸಮಾರಂಭಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿರುವ SVP ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಾಗಿರುವ ಪ್ರೊಫೆಸರ್ R ನಾಗಪ್ಪಗೌಡ ಅವರನ್ನು ಹಾಗೂ ಪ್ರಾಧ್ಯಾಪಕರಾದ ಶ್ರೀ ಸೋಮಣ್ಣ ಹೊಂಗಳ್ಳಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸಾಹಿತ್ಯ ಅಕಾಡೆಮಿಯ ಪರವಾಗಿ ಮತ್ತು ವಿಶ್ವವಿದ್ಯಾನಿಲಯದ ಪರವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ಇಂದಿನ ಗೋಷ್ಠಿಗಳಲ್ಲಿ ಪ್ರಬಂಧಗಳನ್ನು ಮಂಡನೆ ಮಾಡಲಿರುವ ಡಾಕ್ಟರ್ ಕಾತ್ಯಾಯಿನಿ ಕುಂಜಿಬೆಟ್ಟು, ಡಾಕ್ಟರ್ ಧನಂಜಯ್ ಕುಂಬಳೆ, ಡಾಕ್ಟರ್ ಸಿದ್ದನಗೌಡ ಪಾಟೀಲ, ಪ್ರೊಫೆಸರ್ ಚೇತನ್ ಸೋಮೇಶ್ವರ ಹಾಗೂ ಶ್ರೀ GN ಮೋಹನ್ ಮತ್ತು ಸಮರ್ಪ ಭಾಷಣ ಮಾಡಲಿರುವ ಶ್ರೀ ಲಕ್ಷ್ಮೀಶ್ ತೊಳಪಾಡಿ ಅವರನ್ನು ಮತ್ತು ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿರುವ ವಿಶ್ವವಿದ್ಯಾನಿಲಯದ ಕುಲಪತಿಗಳನ್ನು, ಇಲ್ಲಿ ನೆರೆದಿರಬಹುದಾದ ಮಾಧ್ಯಮ ಮಿತ್ರರನ್ನು, ಈ ಸಮಾರಂಭದ ಕೇಂದ್ರ ಬಿಂದುವಾಗಿರುವ ಎಲ್ಲ ವಿದ್ಯಾರ್ಥಿ ಯುವಜನರನ್ನು ಈ ಸಮಾರಂಭಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ನನ್ನ ಕೆಲವು ಆಶಯ ಮಾತುಗಳನ್ನು ಆಡೋದಕ್ಕೆ ಇಷ್ಟಪಡ್ತೇನೆ. ನಿರಂಜನರು ಬಂಡಾಯ ಸಾಹಿತ್ಯದ ಬುನಾದಿ ಸ್ವರೂಪದ ಸಾಹಿತ್ಯ ಪಂಥವಾದ ಪ್ರಗತಿಶೀಲದ ಮುಖ್ಯ ಲೇಖಕರು. ಪ್ರಗತಿಶೀಲರಲ್ಲಿ ಬಸವರಾಜ ಕಟ್ಟಿಮನಿಯವರು, ಅನಕರು ಅವರು ಮತ್ತು ನಿರಂಜನರು ಮಿನುಗುವ ತಾರೆಗಳಂತೆ ಪ್ರಜ್ವಲಿಸಿ ಹೋದವರು. ಸಾಹಿತ್ಯ ಅಗಾಧ ಮಟ್ಟದ ಸಾಹಿತ್ಯ ಮತ್ತು ಮೇರೆ ಇಲ್ಲದ ಬದ್ಧತೆಯ ಕಾರಣಗಳಿಗಾಗಿ ಇವರು ಪ್ರಶ್ನಾತೀತ ಲೇಖಕರಾಗಿ ಪ್ರಗತಿಶೀಲ ಪಂಥದಲ್ಲಿ ಗುರುತಿಸಿಕೊಂಡಿದ್ದಾರೆ. ಪುತ್ತೂರಿನ ಕುಳುಕುಂದದ ಶಿವರಾಯ ಅವರು ಕುಳುಕುಂದ, ಕಾಪು, ನೀಲೇಶ್ವರ, ಮಂಗಳೂರು, ಬೆಂಗಳೂರು, ಹುಬ್ಬಳ್ಳಿ, ಮೈಸೂರುಗಳನ್ನು ಹಾದು ಇಡೀ ಕರ್ನಾಟಕವನ್ನು ಅವರು ತಮ್ಮ ಚಲನಶೀಲತೆಯ ವ್ಯಾಪ್ತಿಗೆ ತಂದುಕೊಂಡಿದ್ದರು ಅನ್ನೋದನ್ನು ನಾನು ಗುರುತಿಸೋದಕ್ಕೆ ಇಷ್ಟಪಡ್ತೇನೆ. ಆ ಅರ್ಥದಲ್ಲಿ ಅವರು ಕುವೆಂಪು ಅವರು ಗುರುತಿಸಿರುವ ನಿಜಾರ್ಥದ ಅನಿಕೇತನ ಪ್ರಜ್ಞೆಯವರಾಗಿದ್ದರು ಅಂತ ನಾನು ಭಾವಿಸ್ತೇನೆ. ಬಾಲ್ಯದಲ್ಲೇ ತಂದೆಯನ್ನು ಕಳೆದುಕೊಂಡು ಬಡತನವನ್ನು ಉಂಡು ಪತ್ರಕರ್ತರಾಗಿ ಸಮಾಜವನ್ನು ಅತ್ಯಂತ ಹತ್ತಿರದಿಂದ ಎಲ್ಲ ಮಗ್ಗುಲುಗಳಿಂದ ನೋಡಲು ಸಾಧ್ಯವಾಗಿರುವ ಬಗೆಯೇ ಬಹುಶಃ ಅವರನ್ನು ಕಮ್ಯುನಿಸ್ಟ್ ಸಿದ್ಧಾಂತದತ್ತ ಸೆಳೆದಿರಬಹುದು. ಅದರ ಆಧಾರದಲ್ಲಿ ರೂಪುಗೊಳ್ಳಿದಂಥ ಪ್ರಗತಿಶೀಲ ಸಾಹಿತ್ಯದತ್ತಲೂ ಅವರನ್ನು ಸೆಳೆದಿರಲಿಕ್ಕೂ ಸಾಕು. ಹೀಗೆ ಪ್ರಗತಿಶೀಲ ಸಾಹಿತ್ಯ ಮತ್ತು ಕಮ್ಯುನಿಸ್ಟ್ ಸಿದ್ಧಾಂತ ಎರಡನ್ನೂ ತಮ್ಮ ನರನಾಡಿಗಳಲ್ಲಿ ಆವಾಹಿಸಿಕೊಂಡಂಥ ನಿರಂಜನರು ಕಡೆಂಗೋಡು ಶಂಕರ ಭಟ್ರ ಸಂಪಾದಕತ್ವದ ರಾಷ್ಟ್ರಬಂಧು ಪತ್ರಿಕೆಯಿಂದ ಶುರು ಮಾಡಿ ತಾಯಿನಾಡು, ಜನವಾಣಿ, ಸಂಯುಕ್ತ ಕರ್ನಾಟಕ, ವಾಹಿನಿ, ಪ್ರಜಾಮತ, ಜನಶಕ್ತಿ, ಇನ್ಫಾ, ಇಂಡಿಯಾ ನ್ಯೂಸ್ ಆ್ಯಂಡ್ ಫೀಚರ್ ಅಲಯನ್ಸ್ ಮುಂತಾದ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದರು. ಅವರು ಕನ್ನಡದಲ್ಲಿ ಅಂಕಣ ಬರಹ ಅನ್ನುವಂತಹ ಪ್ರಕಾರಕ್ಕೆ ಶ್ರೀಕಾರ ಹಾಕಿದವರು. ಅವರು ಬರೆದಿರುವ ಅಂಕಣಗಳ ಮಾಲಿಕೆಗಳು ಸಾಧನಾ ಸಂಚಯ, ರಾಜಧಾನಿಯಿಂದ, ಪ್ರಜಾವಾಣಿಯಲ್ಲಿ ಬರೆದ ಬೇವು ಬೆಲ್ಲ, ಅಂಕಣ ಅನ್ನುವ ಹೆಸರಿಂದೇ ಒಂದು ಅಂಕಣ ಇತ್ತು. ಇವೆಲ್ಲವೂ ಅವರ ಮುಖ್ಯವಾಗಿರ್ತಕ್ಕಂತಹ ಅಂಕಣ ಸಾಹಿತ್ಯ ರಚನೆಗಳು. ಕಥೆಗಾರರಾಗಿ, ಕಾದಂಬರಿಕಾರರಾಗಿ, ಪತ್ರಕರ್ತರಾಗಿ, ಅಂಕಣಕಾರರಾಗಿ, ವಿಶ್ವಕೋಶದ ಸಂಪಾದಕರಾಗಿ ಮತ್ತು ವಿಶ್ವ ಕಥಾಕೋಶದ ಅನುವಾದಕರಾಗಿ, ಹೀಗೆ ಒಬ್ಬ ವ್ಯಕ್ತಿಗೆ ಎಷ್ಟೊಂದು ಮಗ್ಗುಲು ಇರಲಿಕ್ಕೆ ಸಾಧ್ಯವೋ ಅಷ್ಟೆಲ್ಲ ಮಗ್ಗುಲುಗಳಲ್ಲಿ ತುಂಬ ಮಹತ್ತರವಾದನ್ನು ಸಾಧಿಸಿ ತೋರಿಸಿರ್ತಕ್ಕಂಥ, ಎಲ್ಲದರಲ್ಲೂ ಬಿಗ್ಗರ್ ದನ್ ಲೈಫ್ ಅನ್ನುವಂತೆ ಬಾಳಿ ತೋರಿದಂತಹ ನಿರಂಜನರು ಕಮ್ಯುನಿಸ್ಟ್ ಪಕ್ಷದ ಕಟ್ಟ ಕಾರ್ಯಕರ್ತರಾಗಿದ್ದರು. ಬಾಲ್ಯದಲ್ಲಿ ಕಿಶೋರ ಅನ್ನುವ ಕಾವ್ಯನಾಮದಲ್ಲಿ ಬರೆದ ನಿರಂಜನರು ಕಮ್ಯುನಿಸ್ಟ್ ಪಕ್ಷದ ಸಂಪರ್ಕಕ್ಕೆ ಬಂದಾದ ನಂತರ ಭೂಗತರಾದಾಗ ನಿರಂಜನ ಅನ್ನುವ ಕಾವ್ಯನಾಮವನ್ನು ರೂಢಿ ಮಾಡಿಕೊಂಡರು. ಆದರೆ ಅವರ ಕಿಶೋರ ಕಾವ್ಯನಾಮವು ತೆರೆಮರೆಗೆ ಸಂದು ನಿರಂಜನ ಅಂತಕ್ಕಂತಹ ಅವರ ಕಾವ್ಯನಾಮವೇ ಎಲ್ಲ ಕಾಲಕ್ಕೂ ಉಳಿದು ಬಂದಿದೆ. ಇವತ್ತು ಕಮ್ಯುನಿಸ್ಟ್ ಪಕ್ಷದಲ್ಲಿ ಕಟ್ಟಾ ಕಾರ್ಯಕರ್ತರಾಗಿದ್ದ ನಿರಂಜನರು ಕಾಲಾನಂತರದಲ್ಲಿ ಸೈದ್ಧಾಂತಿಕ ವಿರೋಧದ ಕಾರಣಕ್ಕಾಗಿ ಪಕ್ಷವನ್ನು ಬಿಟ್ಟು ಹೊರಬರ್ತಾರೆ. ಪಕ್ಷವನ್ನು ಬಿಟ್ಟು ಹೊರಬಂದಾಗ ಅವರೊಂದು ಮಾತು ಹೇಳಿದರು, ಮನುಷ್ಯನಿಗೆ ಕಮ್ಯುನಿಸಮಿನ ದೀಕ್ಷೆ ಎಂಬುದು ಕುದುರೆಗೆ ಕಟ್ಟಿದ ಕಣ್ಕಾಪಿನ ಹಾಗೆ ಅಂತ ಹೇಳಿದರು. ತಾನು ಆತ್ಯಂತಿಕವಾಗಿ ನಂಬಿ ಬದುಕಿದ ಧೋರಣೆಯೊಂದನ್ನು
ಕಾಲಾನುಕ್ರಮದಲ್ಲಿ ತಾನೇ ನಿರಾಕರಿಸುವಂತಹ ಸಂದರ್ಭಗಳು ಹೇಗಾದರೂ ಅವರಿಗೆ ಎದುರಾದವು ಅನ್ನೋದರ ಕುರಿತಾಗಿ ತಮ್ಮ ಭಾಷಣದಲ್ಲಿ ನಿರಂಜನರ ಸಾಹಿತ್ಯದ ತಾತ್ವಿಕ ನೆಲೆಗಳು ಅನ್ನುವಂತಹ ವಿಷಯದ ಮೇಲೆ ಮಾತಾಡ್ತಾ ಡಾಕ್ಟರ್ ಸಿದ್ದನಗೌಡ ಪಾಟೀಲರು ಅದರ ಮೇಲೆ ಬೆಳಕು ಚೆಲ್ತಾರೆ ಅಂತ ನಾನು ಅದನ್ನು ಭಾವಿಸಿದ್ದೇನೆ. ಅದೇನೇ ಇರಲಿ, ಜನರ ಭಾವನೆಗಳಿಗೆ ದನಿಯಾದ, ಸಾಮಾನ್ಯರನ್ನೇ ತಮ್ಮ ಸಾಹಿತ್ಯ ಕೃತಿಗಳ ನಾಯಕರನ್ನಾಗಿ ಮಾಡಿಕೊಂಡು ಸಾಹಿತ್ಯವನ್ನು ಸೃಷ್ಟಿಸಿದ ನಿರಂಜನರು ಅನಕರು ಮತ್ತು ಕಟ್ಟಿಮನಿಯವರಂತೆ ಹೊಸದೇ ಒಂದು ಓದುಗ ವರ್ಗವನ್ನು ಸೃಷ್ಟಿಸಿಕೊಂಡಂತಹ ಧೀಮಂತ ಲೇಖಕರು. ಮುಖ್ಯವಾಗಿ ಬರಿತಾ ಇರತಕ್ಕಂತಹ ಎಲ್ಲ ಲೇಖಕರ ಮಧ್ಯೆ ತಾವೊಬ್ಬರಾಗಿ ಬರೆಯುವುದು ಬೇರೆ, ತನಗಾಗಿ ಒಂದು ಓದುಗ ವರ್ಗವನ್ನು ಸೃಷ್ಟಿಸಿಕೊಂಡು ಬರೆಯುವ ಲೇಖಕರಾಗುವುದು ಬೇರೆ. ಆ ತರಹದ ಒಬ್ಬ ಮಹಾನ್ ಲೇಖಕರಾಗಿ ಬರೆದಂತಹ ನಿರಂಜನರು ಬರಿತಾ ಇರುವ ಲೇಖಕರ ಮಧ್ಯೆ ತಾವೊಬ್ಬರಾಗಿ, ಅಂದರೆ 10ರಲ್ಲಿ 11ರಾಗಿ ಬರೆಯುವ ಲೇಖಕರಾಗುವುದು ಬೇರೆ, ತಮ್ಮದೇ ಆಗಿರುವ ಓದುಗ ವರ್ಗವೊಂದನ್ನು ಸೃಷ್ಟಿಸಿಕೊಳ್ಳುವಂತೆ ಬರಹಗಾರರಾಗುವುದು ಬೇರೆ. ಆ ನೆಲೆಯಲ್ಲಿ ಅನಕರು ಅವರು ಕೆಲಸ ಮಾಡಿದರು. ಕಟ್ಟಿಮನಿಯವರಿಗೂ ಅವರದೇ ಆದ ಓದುಗ ವರ್ಗ ಇತ್ತು, ನಿರಂಜನರಿಗೂ ಕೂಡ ಅವರದೇ ಆದ ಒಂದು ಓದುಗ ವರ್ಗ ಇತ್ತು. ಇವರೆಲ್ಲರ ಬರಹಗಳು ಮುಂದೆ ಬಂದಂತಹ ಬಂಡಾಯ ಸಾಹಿತ್ಯ ಪಂಥಕ್ಕೆ ಬುನಾದಿ ಸ್ವರೂಪದ ಆಶಯ ಮತ್ತು ಕೃತಿ ಎರಡನ್ನೂ ನೀಡಿದವು ಅಂತ ನಾನು ಅಂದುಕೊಂಡಿದ್ದೇನೆ. ಇಂದಿನ ಈ ಕಾರ್ಯಕ್ರಮವು ರಾಯಚೂರಿನವನಾದ ಮಂಗಳೂರಿನಲ್ಲಿ ಉಳುಕುಂದ ಶಿವರಾಯರ ಬಗ್ಗೆ ಕಾರ್ಯಕ್ರಮ ಮಾಡೋದಕ್ಕೆ ಕಾರಣವೇ ಅವರ ವೈಚಾರಿಕ ಬದ್ಧತೆ ಮತ್ತು ಅವರು ಸಾಹಿತ್ಯಕ್ಕೆ ನೀಡಿರುವ ಆತ್ಯಂತಿಕ ಕೊಡುಗೆ. ನಿರಂಜನರ ಕುರಿತಾದ ಕಾರ್ಯಕ್ರಮಗಳು ಜನ್ಮ ಶತಮಾನೋತ್ಸವದ ನೆಪದಲ್ಲಿ ಎಲ್ಲೆಡೆಯೂ ಜರಗಲಿ ಅಂತ ಆಶಿಸ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬದಲಾವಣೆಯನ್ನು ಮಾಡಿಕೊಳ್ಳಿದ್ದೇವೆ. ಅದನ್ನು ತಮ್ಮ ಸಭಾಸದರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಮಿತ್ರ ದೇವು ಪತ್ತಾರವರು ಬಂದಿರದೇ ಇರೋದರಿಂದ ನಿರಂಜನರ ಕೈಯೂರನ್ನು ಹುಡುಕುತ್ತಾ ಎನ್ನುವ ವಿಷಯದ ಮೇಲೆ ಮಾತನಾಡಲಿರುವ GN ಮೋಹನ್ ಅವರು ಮೊದಲನೇ ಗೋಷ್ಠಿಯಲ್ಲಿ ಮಾತನಾಡ್ತಾರೆ. ಮೊದಲನೇ ಗೋಷ್ಠಿಯಲ್ಲಿ ಶ್ರೀ GN ಮೋಹನ್ ಅವರು, ಡಾಕ್ಟರ್ ಕಾತೇನಿ ಕುಂಜಿಬೆಟ್ಟು ಅವರು ಮತ್ತು ಡಾಕ್ಟರ್ ಧನಂಜಯ ಕುಂಬ್ಳೆ ಅವರು ಮಾತನಾಡ್ತಾರೆ. ಮಧ್ಯಾಹ್ನ ಪೋಸ್ಟ್ ಲಂಚ್ ಸೆಷನ್ನಲ್ಲಿ ನಾವು ಪೋಸ್ಟ್ ಲಂಚ್ ಸೆಷನ್ನು ಮತ್ತು ವೆರಿಡಿಕ್ಟರಿ ಸೆಷನ್ ಎರಡನ್ನು ಕ್ಲಬ್ ಮಾಡ್ತೀವಿ. ಅವೆರಡನ್ನು ಸೇರಿ ಒಂದು ಗೋಷ್ಠಿಯನ್ನು ಮಾಡ್ತೇವೆ. ಪ್ರೊಫೆಸರ್ ನಾಗಪ್ಪ ಗೌಡರು ಹೇಳಿದರು, ತುಂಬ ದೂರದಿಂದ ವಿದ್ಯಾರ್ಥಿಗಳು ಬಂದಿದ್ದಾರೆ, ಅವರಿಗೆ ಮತ್ತೆ ತಮ್ಮ ಊರುಗಳಿಗೆ ಮರಳೋದಕ್ಕೆ ಅನುಕೂಲ ಆಗಬೇಕಂತ. ಈ ಒಂದು ವಿಚಾರವನ್ನು ಮಾನ್ಯ ಗೌರವಾನ್ವಿತ ಕುಲಪತಿಗಳವರ ಗಮನಕ್ಕೆ ತರ್ತಾ, ಅಧ್ಯಕ್ಷರ ಗಮನಕ್ಕೂ ತರ್ತಾ, ಎಲ್ಲ ಸಭಾಸದರ ಗಮನಕ್ಕೂ ತರ್ತಾ ಈ ಸಮಾರಂಭವು ಆತ್ಯಂತಿಕವಾದ ಯಶಸ್ಸನ್ನು ಪಡೆಯಲಿ ಅಂತ ಕೋರ್ತಾ, ನಿರಂಜನರ ವಿಚಾರದ ಬೀಜಗಳು ಯುವಕರ ಎದೆಯಲ್ಲಿ ಹೆಮ್ಮರವಾಗಿ ಬೆಳೆಯಲಿ ಅಂತ ಆಶಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರನ್ನು ಸ್ವಾಗತಿಸಿದ ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕ ಗೌರವದ ಸ್ವಾಗತಗಳನ್ನು ಬಯಸ್ತಾ ಇದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಮನು ಬಳಿಗಾರ್ ಸರ್ ಅವರಿಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳು ಪುಸ್ತಕ ಸ್ಮರಣಿಕೆಯೊಂದಿಗೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಸ್ವಾಗತಿಸಬೇಕೆಂದು ವಿನಂತಿ. ಈ ವಿಚಾರದ ಸಂಕಿರಣ ಇಲ್ಲಿ ಆಯೋಜನೆಯಾಗುವುದಕ್ಕೆ ಕಾರಣಕರ್ತರಾಗಿರುವ ಡಾಕ್ಟರ್ ಚಿದಾನಂದ ಸಾಲಿ ಅವರು ಕೂಡ ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳು ಪ್ರೊಫೆಸರ್ PL ಧರ್ಮ ಸರ್ ಅವರು ಪುಸ್ತಕ ಸ್ಮರಣಿಕೆಯೊಂದಿಗೆ ಅವರನ್ನು ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಕಾರ್ಯಕ್ರಮವನ್ನು ಈ ವಿಚಾರ ಸಂಕಿರಣವನ್ನು ಉದ್ಘಾಟಿಸಲಿರುವ ಗೌರವಾನ್ವಿತ ಕುಲಪತಿಗಳಾಗಿರುವ ಪ್ರೊಫೆಸರ್ PL ಧರ್ಮ ಸರ್ ಅವರಿಗೆ SVP ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಾಗಿರುವ ಪ್ರೊಫೆಸರ್ R ನಾಗಪ್ಪಗೌಡ ಸರ್ ಅವರು ಪುಸ್ತಕ ಸ್ಮರಣಿಕೆಯೊಂದಿಗೆ ಅವರನ್ನು ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. SVP ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಾಗಿರುವ ಪ್ರೊಫೆಸರ್ R ನಾಗಪ್ಪಗೌಡ ಸರ್ ಅವರಿಗೆ ಸಾಹಿತ್ಯ ಅಕಾಡೆಮಿಯ ಪ್ರೋಗ್ರಾಮ್ ಅಸಿಸ್ಟೆಂಟ್ ಶ್ರೀ ಚಂದ್ರಶೇಖರ್ ಸರ್ ಅವರು ಪುಸ್ತಕ ಸ್ಮರಣಿಕೆಯೊಂದಿಗೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಸ್ವಾಗತಿಸಬೇಕು. SVP ಕನ್ನಡ ಅಧ್ಯಯನ ಸಂಸ್ಥೆಯ ಹಿರಿಯ ಪ್ರಾಧ್ಯಾಪಕರು, ಕನ್ನಡದ ಸಣ್ಣ ಕಥೆಗಾರರು ಆಗಿರುವ ಪ್ರೊಫೆಸರ್ ಸೋಮಣ್ಣ ಹೊಂಗಳಿ ಸರ್ ಅವರಿಗೂ ಕೂಡ ಸಾಹಿತ್ಯ ಅಕಾಡೆಮಿಯ ಪ್ರೋಗ್ರಾಮ್ ಅಸಿಸ್ಟೆಂಟ್ ಆಗಿರುವ ಶ್ರೀ ಚಂದ್ರಶೇಖರ್ ಸರ್ ಅವರು ಪುಸ್ತಕ ಸ್ಮರಣಿಕೆಯೊಂದಿಗೆ ಅವರನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸಬೇಕು.
ಧನ್ಯವಾದಗಳು ಸರ್. ಕನ್ನಡ ವಿಭಾಗದೊಂದಿಗೆ ನಿಡುಗಾಲದ ನಂಟು ಹೊಂದಿರುವ ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾಗಿರುವ ಪ್ರೊಫೆಸರ್ PL ಧರ್ಮಸ್ ಸರ್ ಅವರು ನಿರಂಜನರ ಜನ್ಮಶತಮಾನೋತ್ಸವ ವಿಚಾರ ಸಂಕಿರಣವನ್ನು ಉದ್ಘಾಟಿಸಬೇಕೆಂದು ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಈ ಹೊತ್ತು ಜೊತೆಯಾಗಬೇಕೆಂದು ವಿನಂತಿ. ಮಂಗಳೂರು ವಿಶ್ವವಿದ್ಯಾನಿಲಯದ ಸರ್ವತೋಮುಖ ಅಭಿವೃದ್ಧಿಯ ಕನಸು ಕಂಡು ಅವುಗಳನ್ನು ಯೋಜನಾಬದ್ಧವಾಗಿ ಕಾರ್ಯರೂಪಕ್ಕೆ ತರುತ್ತಾ ಇರುವವರು ಗೌರವಾನ್ವಿತ ಕುಲಪತಿಗಳಾಗಿರುವ ಪ್ರೊಫೆಸರ್ PL ಧರ್ಮಸ್ ಸರ್ ಅವರು. ಅವರ ಯೋಜನೆಗಳು ನಿತ್ಯ ನೂತನವಾಗಿರುವುದಕ್ಕೆ ಮತ್ತು ಕನ್ನಡ ವಿಭಾಗದೊಂದಿಗೆ ಅವರ ನಂಟು ಬೆಸೆದಿರುವುದಕ್ಕೆ ಸಾಕ್ಷಿ ಈ ಸಭಾಂಗಣ ಮತ್ತು ಈ ವೇದಿಕೆಗೆ ಅವರೇ ನೀಡಿರುವ ಹೆಸರು ಸಾಕ್ಷಿ. ವಿಭಾಗವನ್ನು ಮತ್ತು ವಿಶ್ವವಿದ್ಯಾನಿಲಯವನ್ನು ನಿತ್ಯ ಚಟುವಟಿಕೆಯ ಕೇಂದ್ರವನ್ನಾಗಿಸ್ತಾ ಇರುವ ಕುಲಪತಿಗಳು ಕನ್ನಡ ಸಾಹಿತ್ಯದ ಸಹೃದಯಿ ಓದುಗ. ಕೆಲವು ಸಂಗತಿಗಳನ್ನು ಅವರ ಓದಿನ ಮತ್ತು ಅಧ್ಯಾಪನದ ರಾಜ್ಯಶಾಸ್ತ್ರದ ಒಳನೋಟಗಳಿಂದ ಭಿನ್ನವಾಗಿ ಚಿಂತಿಸುವ ವಿದ್ವಾಂಸರೂ ಹೌದು. ಈ ಹೊತ್ತು ವಿಚಾರ ಸಂಕಿರಣವನ್ನು ಉದ್ಘಾಟಿಸಿದ್ದಾರೆ. ಇದೀಗ ಕುಲಪತಿಗಳ ಉದ್ಘಾಟನಾ ಮಾತುಗಳಿಗೆ ವೇದಿಕೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ವಿದ್ಯಾರ್ಥಿ ಸ್ನೇಹಿತರೆ, ಕಾರ್ಯಕ್ರಮಕ್ಕೆ ಬಂದು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನಿರಂಜನರ ಜನ್ಮಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಕಾರಣಕರ್ತರಾದಂಥ ಚಿದಾನಂದ್ ಸಾಲಿ ಸಾಹೇಬ್ರೆ, ಮಣಿಬೋಲಿಗಾರ್ ಸರ್ ಅವರೇ, ಸೋಮಣ್ಣ ಮಂಗಳ್ಳಿಯವರೇ, ಪ್ರೊಫೆಸರ್ ನಾಗಪ್ಪಗೌಡರು, ಡಿಪಾರ್ಟ್ಮೆಂಟ್ ಚೇರ್ಮನ್ ಅವರೇ ಮತ್ತು ಊರಿನ ಎಲ್ಲ ಹಿರಿಯ ವಿದ್ವಾಂಸರೇ, ತುಂಬ ಖುಷಿ ಕೊಟ್ಟಿರುವ ವಿಚಾರ ಇದು. ನಮ್ಮ 45 ಪೋಸ್ಟ್ ಗ್ರಾಜುಯೇಟ್ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ಇತ್ತೀಚಿನ ದಿವಸಗಳಲ್ಲಿ ಸೆಮಿನಾರ್ಸ್ಗಳು ಅಥವಾ ಈ ಥರದ ಹಿರಿಯರನ್ನ ಕರ್ಕೊಂಡು ಬಂದು ಅವ್ರ ಜೊತೆ ಒಂದಷ್ಟು ಕಾಲ ಕಳೆಯುವ ಸಂಪ್ರದಾಯ ನಿಂತೋಗ್ಬಿಟ್ಟಿದೆ. ಅದು ಸಂಪ್ರದಾಯ ಅಂತ ಯಾಕೆ ರೀತಿ ನಿಂತಂದರೆ, ಅದು ಈ ಸ್ಟೀರಿಯೋಟೈಪ್ ಪ್ರೋಗ್ರಾಮ್ಗಳಾಗಿತ್ತು, ಆದರೆ ಅದರಿಂದ ನಾವು ತಗೊಳ್ಳೋದು ಬಹಳ ಜಾಸ್ತಿ ಇತ್ತು. ಬೇರೆ ಬೇರೆ ಕಾರಣಗಳಿಗಾಗಿ ಅದು ನಿಂತೋಗಿದೆ. ಅದು ಮತ್ತೆ ಕನ್ನಡ ವಿಭಾಗದಿಂದ ಮರುಜೀವ ಪಡ್ಕೊಳ್ತಾ ಇದೆ ಅಂತ ಅನ್ನೋದು ಬಹಳ ಸಂತೋಷ ಸುದ್ದಿ. ಹಾಗಾಗಿ ಕನ್ನಡ ವಿಭಾಗದ ಎಲ್ಲ ನನ್ನ ಸ್ನೇಹಿತರಿಗೆ, ವಿದ್ಯಾರ್ಥಿ ಸ್ನೇಹಿತರಿಗೆ, ಸಂಶೋಧಕರಿಗೆ ಮೊದಲು ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಒಂದು 2-3 ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೋತೇನೆ. ಎಲ್ಲ ಹಿರಿಯ ಸಾಹಿತಿಗಳು, ಸ್ಕಾಲರ್ಸ್ ಇದ್ದೀರಿ. ನಿಮ್ಮ ಎದುರುಗಡೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡುವ ಶಕ್ತಿ ನನಗೇನಿಲ್ಲ. ಆದರೂ ಒಬ್ಬ ಹ್ಯುಮ್ಯಾನಿಟೀಸ್ ಸ್ಟೂಡೆಂಟ್ ಆಗಿ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಅದೇನಾದರೂ ಉಪಯೋಗ ಆದರೆ ಈ ಮುಂದೆ ನೀವು ಪ್ರೆಸೆಂಟ್ ಮಾಡುವ ಬೇರೆ ಬೇರೆ ಸೆಷನ್ಸ್ಗಳಲ್ಲಿ ಅದನ್ನು ಬಳಸ್ಕೊಳ್ಳಿಕ್ಕಾಗುತ್ತೋ ಅಥವಾ ಅದನ್ನು ತಿರಸ್ಕಾರ ಮಾಡಲಿಕ್ಕಾಗುತ್ತೋ ಅನ್ನೋದನ್ನು ನೀವು ನಂತರ ಆಲೋಚನೆ ಮಾಡಿ. ಆತ್ಮೀಯರೇ, ವಿದ್ಯಾರ್ಥಿ ಸ್ನೇಹಿತರು ಇರೋದ್ರಿಂದ ನಾನು ಸ್ವಲ್ಪ ನಿಮಗೋಸ್ಕರ ಈ ಮಾತುಗಳನ್ನು ಹೇಳ್ತೀನಿ. ನಮ್ಮ ಚಿದಾನಂದ್ ಸಾಲಿಯವರು ಅವರ ಮಾತುಗಳನ್ನು ರಿಪೀಟ್ ಮಾಡೋಕ್ಕೆ ಹೇಳಿದ್ದೆ ನಾನು. ಅದು ಭಾಳ ಕಾನ್ಸಿಯಸ್ ಆಗಿ ಹೇಳಿದ್ದು. ಅವರು ಕೊನೆಗೆ ಅವರ ಮಾತುಗಳನ್ನು ಮುಗಿಸುವಾಗ, ಪ್ರಾಸ್ತಾವಿಕವಾದ ಮಾತುಗಳನ್ನು ಮುಗಿಸುವಾಗ, ಎಲ್ಲ ನಮ್ಮ ಯುವಕರ ಮನಸ್ಸಿನಲ್ಲಿ ಬೀಜ ಬಿತ್ತಬೇಕು. ಯಾವ ಥರದ ಬೀಜ ಬಿತ್ತಬೇಕು ಅಂತಂದರೆ, ನಿರಂಜನರು ಸಾಕ್ಷಿಯಾದ ಆ ಮೌಲ್ಯಗಳ ಬೀಜವನ್ನು ಬಿತ್ತಲಿಕ್ಕೆ ನಮ್ಮ ಯುವ ಸಮುದಾಯ ಇವತ್ತು ತಯಾರಾಗಿದೆ ಅನ್ನುವ ಒಂದು ಸಣ್ಣ ಪರಿಜ್ಞಾನ ಇಟ್ಕೊಂಡು ನಾವು ಇವತ್ತು
ಮಾತನಾಡಬೇಕಾದ ಅನಿವಾರ್ಯತೆ ಬಂದಿದೆ. ಅವರಿಗೆ ಬೇಕಾದದ್ದು ಯಾವುದು ಮತ್ತು ಅವರಿಗಾಗಲೇ ಬೇಡ ಅಂತ ತೀರ್ಮಾನ ತಗೊಂಡಿದ್ದಾರೆ ಅಥವಾ ತೀರ್ಮಾನ ತಗೊಂಡಿರುವ ಈ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಕೇಂದ್ರವಾಗಿಟ್ಟುಕೊಂಡು ನಿರಂಜನರಂಥ ಒಂದು ವೈಚಾರಿಕತೆಯ ವಸ್ತುವನ್ನು, ವಿಷಯವನ್ನು, ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡೋದು ಬಹಳ ಕಷ್ಟ. ಮತ್ತು ಅದು ಸ್ವಲ್ಪ ಆಲ್ಮೋಸ್ಟ್ ನಮ್ಮ ವಿದ್ಯಾರ್ಥಿ ಸ್ನೇಹಿತರಿಗೆ ವೇದಿಕೆಗೆ ಮೀಸಲಾಗ್ಬಿಡ್ತದೋ ಅನ್ನೋ ಒಂದು ಭಯ ಇದೆ. ಹಾಗಾಗಿ ಬೀಜವನ್ನು ಎಲ್ಲಿ ಬಿತ್ತಬೇಕು, ಎಲ್ಲಿ ಮನಸ್ಸಿನಲ್ಲಿ ಬಿಚ್ಚಬೇಕೆ, ಅವರ ವೈಚಾರಿಕತೆಯಲ್ಲಿ ಬಿಚ್ಚಬೇಕೆ, ಅಥವಾ ಈಗಾಗಲೇ ಅವರಿಗೆ ಅಪ್ಲೋಡ್ ಆಗಿರುವ ಮಾಹಿತಿಗಳನ್ನು ತೊಳೆದು ಅದನ್ನು ಪರಿಷ್ಕರಣೆ ಮಾಡುವ ಆ ಜಾಗದಲ್ಲಿ ಬಿತ್ತಬೇಕು ಅನ್ನೋ ಒಂದು ಸಣ್ಣ ಪ್ರಶ್ನೆಗಳನ್ನು ನಾವು ಹೇಳ್ಕೊಂಡ್ರೆ ಸುಲಭ ಆಗುತ್ತೆ. ನಿರಂಜನರ ಕಾವ್ಯಗಳನ್ನು, ಅವರ ಕೃತಿಗಳನ್ನು ಮತ್ತು ಅವ್ರು ಬರೆದಿರುವಂಥ, ಅವರು ಮಾಡಿರುವ ಇಂಪ್ಯಾಕ್ಟನ್ನು ನಾನು ತಿಳ್ಕೊಂಡವನಲ್ಲ. ಆದರೆ ಈ ದೇಶದ ರೈತರ ಹೋರಾಟಗಳನ್ನು ಅದಕ್ಕೆ ಸಿಕ್ಕಿರುವಂಥ ಪ್ರತಿಕ್ರಿಯೆಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಹಂಚ್ಕೊಳ್ಳೋಕ್ಕಿಂತ ಮುಂಚೆ ಇದು ನಿಮ್ಮ ಜೊತೆಗೆ ಒಂದು ಸಣ್ಣ ಸಿನಿಮಾದ ಕಥೆಗಳನ್ನು ಕೂಡ ನಾನು ಹೇಳಬೇಕು ಅಂತಿದ್ದೀನಿ. 86 ನಮ್ಮ ಮಕ್ಕಳು ಯಾರು ಹುಟ್ಟಿರೋದಿಲ್ಲ, ಹೆಚ್ಚಿನ ಮೇಷ್ಟ್ರುಗಳು ಆ ಟೈಮ್ನಲ್ಲಿ ಯಾರು ಹುಟ್ಟಿಲ್ಲ ಅಂತ ತಿಳ್ಕೊಂಡಿದ್ದೀನಿ. ಕೇರಳದಲ್ಲಿ ಬಹಳ ಸದ್ದು ಮಾಡಿದ ಒಂದು ಸಿನಿಮಾ 86ರಲ್ಲಿ ಹೊರಗಡೆ ಬರುತ್ತೆ. ಲೆನಿನ್ ಅನ್ನೋರು ನಿರ್ದೇಶನ ಮಾಡಿ ಬಹಳ ದೊಡ್ಡ ಸಿನಿಮಾ ಅದು. ಭರತನಾಟ್ಯಂನಲ್ಲಿ ಅತ್ಯಂತ ದೊಡ್ಡ ಹೆಸರು ಮಾಡಿದಂಥ ಶೋಭನಾ ಮತ್ತು ಆಲ್ಮೋಸ್ಟ್ ಸಿನಿಮಾವನ್ನು ಬೇರೆ ಲೆವೆಲ್ಗೆ ತಗೊಂಡೋದಂಥ ಮುರಳಿ ಅಂತ ಮಲಯಾಳ ನಟರಿಬ್ಬರು, ಶೋಭನಾ ಮತ್ತು ಮುರಳಿ ಇವರಿಬ್ಬರು ನಟನೆ ಮಾಡಿದಂಥ ಒಂದು ಸಿನಿಮಾ. ಆ ಸಿನಿಮಾದ ಟೈಟಲ್ ಬರ್ಕೋತೀನಿ ನಿಮಗೆ, ನೀವೆಲ್ಲ ನೋಡ್ತಿರೋ ಮಲಯಾಳಂ ಸಿನಿಮಾ ಗೊತ್ತಿಲ್ಲ ನನಗೆ. ಅದು ಹೀಗೆ, ಅದರದ್ದು ಟೈಟ್ಲ್ ಹಿಂಗಿದೆ, ಮೀನ ಮಾಸದಲ್ಲಿ ಸೂರ್ಯನ್ ಅಂತ ಮಲಯಾಳಂ ಟೈಟ್ಲ್ ಅದು. ಮೀನ ಮಾಸ ಅಂದರೆ ಮಲಯಾಳಂನಲ್ಲಿ ಮಾರ್ಚ್ ತಿಂಗಳಲ್ಲಿ ಉದಯಿಸಿದಂಥ ಒಂದು ಸೂರ್ಯ ಅಂತ. ಇದು ಸಿನಿಮಾ ಬಂತು, ಬಹಳ ಒಳ್ಳೆಯ ಎಂಟರ್ಟೈನ್ಮೆಂಟ್ ಆಯಿತು, ನಮಗೆಲ್ಲ ಭಾಳ ಚೆನ್ನಾಗಿ ನೋಡಿದ್ವಿ. ನಾವೆಲ್ಲ ನೋಡಿದದ್ದು 86, 87 ಅವಾಗ ಎಲ್ಲ ಬಹುಶಃ ಬೇರೆ ಕಡೆ ಓದ್ತಾ ಇದ್ವಿ. ಮಂಗಳೂರಿಗೆ ಬಂದಾಗ ಇಲ್ಲೇ ಒಂದು ಸಿನಿಮಾ ಥಿಯೇಟರ್ನಲ್ಲಿ ನೋಡಿದ್ವಿ, ಒಂದು 2000 ಭಾಗದಲ್ಲಿ ಅದನ್ನು ನೋಡಿದ್ವಿ ಸಿನಿಮಾ. ನಮ್ಗದು ಭಾಳ ದೊಡ್ಡ ಮಟ್ಟದಲ್ಲಿ ಅನಿಸಲ್ಲ, ಬಟ್ ಇಟ್ ಇಸ್ ಅ ವಂಡರ್ಫುಲ್ ಮೂವಿ. ಎಂಥ ಪ್ರೆಸೆಂಟೇಷನ್ ಇತ್ತು ಅಂತಂದರೆ ಮಲಯಾಳಂ ಮೂವೀಸ್ ಆರ್ ಸಚ್ ಎ ವಂಡರ್ಫುಲ್ ಮೂವೀಸ್. ಭಾಳ ನೀಟಾಗಿ ಪ್ರೆಸೆಂಟ್ ಮಾಡ್ತಾರೆ ಅವರು. ಕ್ಲಾಸ್ಗೆ ಬಂದು ಕೂತ್ಕೊಂಡಾಗ ರೈತ ಹೋರಾಟದ ಪಾಠಗಳು, ನಮ್ಮ ಸಿಲೆಬಸ್ ಹಾಗೇ ಇತ್ತು. ಅದರಲ್ಲಿ ಒಂದು ನಮ್ಮ ರೈತರ ಹೋರಾಟಕ್ಕೆ ನಮಗೆ ಕೈಯೂರು ಹೋರಾಟ ಅಂತ ಬಂತು, ದಂಗೆ ಅಂತ ಬಂತು. ಬಹಳ ದೊಡ್ಡ ಚರಿತ್ರೆಯನ್ನು ಸೃಷ್ಟಿ ಮಾಡಿದಂಥ ದಂಗೆ. ಒಬ್ಬ ಪೊಲೀಸ್ ಅಧಿಕಾರಿಯನ್ನು ನಡುವೆ ಸಿಕ್ಕಿ ಸತ್ತೋಗ್ತಾರೆ. 4 ಜನ ಬಹಳ ಅತ್ಯಂತ ವ್ಯವಸ್ಥಿತವಾಗಿ ಕೃಷಿ ಮಾಡಿಕೊಂಡು ಬದುಕ್ತಾ ಇದ್ದಂಥ 4 ಜನ ರೈತಪರ ಹೋರಾಟಗಾರರು ಅವರು ತಮ್ಮ ಪ್ರಾಣವನ್ನು ತೆಗಿಬೇಕಾಗುತ್ತೆ, ಅವರನ್ನು ನೇಣು ಹಾಕ್ತಾರೆ. ಬಹಳ ದೊಡ್ಡ ಕಥೆ ನಡೀತದೆ. ಅದು ಹೇಗಾಯಿತು ಅಂತ ನಮಗೆ ಚರಿತ್ರೆಯನ್ನು ನಮ್ಮ ಮೇಷ್ಟ್ರುಗಳು ಪಾಠ ಮಾಡ್ತಾಯಿದ್ರು, ನಾವು ಓದಿದ್ವಿ, ಅದನ್ನೆಲ್ಲ ನಾವು ಸೆಮಿನಾರ್ ಎಲ್ಲ ಮಾಡ್ತಾಯಿದ್ವಿ. ಇಟ್ ವಾಸ್ ಅಬ್ಸಲ್ಯೂಟ್ಲಿ ಸೋ ಇಂಟ್ರೆಸ್ಟಿಂಗ್. ನಿಮಗೆ ಗೊತ್ತಿರುವ ಹಾಗೆ ನಮಗೆ 1941ಕ್ಕೆ ಭಾಳ ದೊಡ್ಡ ಒಂದು ಹೋರಾಟ ನಡೀತದೆ. ಅದನ್ನು ತಾವೆಲ್ಲ ಪಾಠ ಮಾಡ್ತೀರಿ, ಯಾಕಂದ್ರೆ ಇದು ಕೇಳಿದೆ, ನಿಮ್ಗೆ ಪಾಠ ಮಾಡ್ತೀರ ಅಂತ ಕೇಳಿದೆ ನಾನು. ಆ ಪುಸ್ತಕದ ಇದು ಭಾಳ ಚೆನ್ನಾಗಿದೆ. ಪುಸ್ತಕದ ಟೈಟಲ್ ನೀವು ಅದನ್ನು ಮಾಡ್ಕೋತೀರಿ, ಚಿರಸ್ಮರಣೆ ಅಂತ ಪಾಠ ಮಾಡ್ತೀರಿ ಅಂತ ಕೇಳಿದೆ ನಾನು. ಆ ಚಿರಸ್ಮರಣೆಯ ಕುರಿತಾಗಿ 1-2 ಮಾತು ಹೇಳ್ತೇನೆ, ಯಾಕಂದರೆ ಅದನ್ನು ಸ್ವಲ್ಪ ಓದ್ಕೊಂಡಿದ್ರಿಂದ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೇನೆ. ನಿಮಗೆಲ್ಲ ಗೊತ್ತಿದೆ, ಕಾಸರಗೋಡು ನಮ್ಮದು ಜಾಗ. ಹಾಗೆ ಹೇಳ್ಬಿಟ್ರೆ ಇವತ್ತು ಪೊಲಿಟಿಕಲಿ ದೊಡ್ಡ ಸ್ಟೇಟ್ಮೆಂಟ್ ಆಗುತ್ತೆ. ಅಲ್ಲಿ ಎಲ್ಲ ರೈತ ಹೋರಾಟ ನಡೀತದೆ. ಅದಕ್ಕಿಂತ ಮುಂಚೆ ರಾಜ ಮನೆತನದವರು ಕೆಲಸ ಮಾಡಿ ಅಥವಾ ಆಳ್ವಿಕೆ ಮಾಡಿ ಟಿಪ್ಪು 1799ರಲ್ಲಿ ಸತ್ತಾಗ ಅಥವಾ ಅವನನ್ನು ಸೋಲಿಸಿದಾಗ ಬ್ರಿಟಿಷ್ ಆಳ್ವಿಕೆ ಪ್ರಾರಂಭ ಆಗುತ್ತೆ. ಬ್ರಿಟಿಷ್ ಆಳ್ವಿಕೆ ಪ್ರಾರಂಭ ಆದಾಗ ಬ್ರಿಟಿಷರು ಬೇರೆ ಬೇರೆ ಕಾರಣಗಳಿಗಾಗಿ ಸಮಾಜದಲ್ಲಿ ಉದ್ದೇಶಪೂರ್ವಕವಾಗಿ ಎರಡು ವರ್ಗವನ್ನು ಸೃಷ್ಟಿ ಮಾಡ್ತಾರೆ. ಒಂದು ಜಮೀನ್ದಾರರು, ಭೂ ಹಿಡುವಳಿದಾರರು, ಇನ್ನೊಂದು ಅವರ ಸೇವೆ ಮಾಡಲಿಕ್ಕಿರುವಂಥ ಕಾರ್ಮಿಕ ವರ್ಗದವರು ಅಥವಾ ಸಣ್ಣ ಸಣ್ಣ ಭೂ ಹಿಡುವಳಿದಾರರು ಜಮೀನ್ದಾರರಿಗೆ ಕಪ್ಪ ಕೊಡಬೇಕಾಗುತ್ತೆ, ಕಾಣಿಕೆ ಕೊಡಬೇಕಾಗುತ್ತೆ. ಯು ನೋ ದ ಸ್ಟೋರಿ ಗೋಸ್ ದಿಸ್ ವೇ. ಭಾಳ ಚೆನ್ನಾಗಿದೆ. ನೀಲೇಶ್ವರ ಕುಟುಂಬವನ್ನು ಆ ಹೋರಾಟದಲ್ಲಿ ಅವರಿಡೀ ಮನೆಯನ್ನು, ತರವಾಡನ್ನು ಬೆಂಕಿ ಹಚ್ಚಿ ನಾಶ ಮಾಡುತ್ತಾರೆ. ಆ ಸಂದರ್ಭದಲ್ಲಿ ದೊಡ್ಡ ಕಥೆ ಆಗುತ್ತೆ. ಗೋಲಿಬಾರ್ ನಡೀತದೆ, ಕೊಲೆ ನಡೀತದೆ, ಏನೋ ಆಗುತ್ತೆ.
4 ಜನ ನಮ್ಮ ಬಹಳ ಹಿರಿಯರನ್ನ ಇವತ್ತು ಕೇರಳದಲ್ಲಿ ಅವರೆಲ್ಲರನ್ನ ನಾವು ಇನ್ಕ್ವಿಲಾಬ್ ಅಂತ ಹೇಳುವಾಗ ಆ ಹೆಸರುಗಳನ್ನು ನೆನಪಿಸ್ಕೊಳ್ತೀವಿ. ರೈತರು ಇವತ್ತಿನ ತರ ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ವಿಂಗಡಣೆ ಆಗಿದ್ದ ರೈತರಲ್ಲ ಅವ್ರು ಯಾರು. ಅದು ಸಮಾಜದ ಒಂದು ರೈತ ಹೋರಾಟ ಅದು. ಹಾಗಾಗಿ ಅಲ್ಲಿ ಮುಸಲ್ಮಾನರು, ಕ್ರೈಸ್ತರು, ಹಿಂದೂಗಳು ಎಲ್ಲ ಇದ್ರು. 4 ಜನ ಹೆಸರನ್ನ ನಿಮ್ಮ ಮುಂದೆ ಇಡ್ತೀನಿ ಮಕ್ಕಳಿಗೆ, ನಿಮ್ಗೆ ಓದ್ಲಿಕ್ಕೆ ಸುಲಭ ಆಗುತ್ತೆ. ಅದು ಮಡತಿಲ್ ಅಪ್ಪು, ಎಲ್ಲ ಕೇರಳ ಹೆಸರುಗಳು ನಿಮ್ಗೆ ಗೊತ್ತಿರಬೇಕು. ಮಡತಿಲ್ ಅಪ್ಪು ಅನ್ನೋರು. ಪೋಲರ ಕುಂಜಂಬು ನಾಯರ್ ಅಂತ ಇನ್ನೊಬ್ರು. 3ನೇದು ಕೊಯ್ತಟ್ಟಿಲ್ ಚಿರುನಂದನ್ ಅಂತ, ಅವರು ಕೂಡ ಈ ಭಾಗ. ಪಲ್ಲಿಕಲ್ ಅಬುಬಕರ್ ನಿಮಗೆ ನಿಮ್ಮ ಹೆಸರು ಗೊತ್ತಾಗುತ್ತೆ. 4 ಜನರನ್ನ ನೇಣಿಗೇರಿಸ್ತಾರೆ. ಬಹಳ ದೊಡ್ಡ ಕಥೆ ನಡೀತದೆ. ನನಗೆ ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಇದನ್ನೆಲ್ಲ ಈ ಕಥೆಯನ್ನ ಅಥವಾ ಈ ನಡೆದ ಘಟನೆಯನ್ನ ಚಿರಸ್ಮರಣೆಯಲ್ಲಿ ನಿರಂಜನರು ಬರೀತಾರೆ ಮತ್ತು ಅವ್ರು ಬರೀಲಿಕ್ಕೆ ಪ್ರೇರಣೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಇದು ಒಂದು ಸಣ್ಣ ಚರಿತ್ರೆ ಅಂತ ಇಟ್ಕೊಳ್ಳಿ ಮಕ್ಕಳ. ನಿಮಗೆ ಚರಿತ್ರೆ ತುಂಬಾ ಪರಿಚಯ ಇರುವುದು ನನಗೆ ಅರ್ಥ ಆಗುತ್ತೆ. ನೀವು ಅದನ್ನೆಲ್ಲ ಓದಿರ್ತೀರಿ ಮತ್ತು ಆ ಕಾರಣದಿಂದಲೇ ಸಾಹಿತ್ಯವನ್ನು ನೋಡುವ ನಿಮ್ಮ ದೃಷ್ಟಿಕೋನ ಬದಲಾವಣೆ ಆಗುತ್ತೆ. ಬೀಜ ಬಿತ್ತಬೇಕು ಅಂತಂದ್ರಲ್ಲ, ಹಾಗಾಗಿ ಸಾಹಿತ್ಯವನ್ನು ಓದುವಾಗ ಯಾವುದಾದ್ರೂ ಒಂದು ನಿಮ್ಗೊಂದು ಚೌಕಟ್ಟು ಅಂತಂದಿದ್ರೆ ಸಾಹಿತ್ಯ ಹತ್ರ ಆಗುತ್ತೆ ಅಂತ ತಿಳ್ಕೊಂಡವನು ನಾನು. ಹಾಗಾಗಿ ಕೆಲವರು ಯಾಕೆ ನಿಮ್ಗೆ ಹತ್ರ ಆಗುತ್ತಾರೆ, ಕೆಲವರು ಯಾಕೆ ದೂರ ಆಗ್ತಾರೆ, ಕೆಲವ್ರನ್ನ ಯಾಕೆ ನೀವು ತಿರಸ್ಕಾರ ಮಾಡ್ತೀರಿ ಅನ್ನೋದು ನೀವು ಯಾವ ಚೌಕಟ್ಟಿನಲ್ಲಿ ಅವರನ್ನು ನೋಡ್ತೀರಿ ಅನ್ನುವ ಹಿನ್ನೆಲೆಯಲ್ಲಿ ನಮಗೆ ಇದು ಬಹಳ ಹತ್ತಿರವಾದದ್ದು. ಯಾಕೆಂದ್ರೆ ನಾವು ಅದನ್ನು ಓದಬೇಕಾಗಿತ್ತು, ಒಂದು ಸಮಾಜವನ್ನು ಕನ್ಸ್ಟ್ರಕ್ಟ್ ಮಾಡಬೇಕಾಗಿತ್ತು. ನಿರಂಜನರು ಯಾಕೆ ಬಹಳ ಮುಖ್ಯ ಆಗ್ತಾರೆ, ಮಾರ್ಕ್ಸ್ವಾದಿ ಅಂತಂದ್ರು. ಆ ಟೈಟಲ್ ಬಹಳ ಇಂಟ್ರೆಸ್ಟಿಂಗ್. ಇವತ್ತು ಹಂಗೆ ಹೇಳ್ಬಿಟ್ರೆ ಇವತ್ತು ಜನ ಸುಮ್ಮನೆ ದೂರ ಹೋಗ್ಬಿಡ್ತಾರೆ. ಮಾರ್ಕ್ಸ್ವಾದಿಗಳು ಅಂತ ಅಂದ ತಕ್ಷಣ ದೂರ ಹೋಗ್ಬಿಡ್ತಾರೆ. ಈ ಹೋರಾಟ ಮಾಡಿದ್ರು, ಭಾಷಣ ಮಾಡ್ತಾ ಇದ್ರು, ಜನಸಂಘಟನೆ ಮಾಡ್ತಾ ಇದ್ರು ಮತ್ತು ತುಂಬಾ ಸಕ್ರಿಯವಾಗಿ ಪಕ್ಷದಲ್ಲಿ ಇದ್ರು. ಇದೆಲ್ಲವೂ ಹೌದು ಅಂತಾದ್ರೆ ಕೆಲವು ಮಾತುಗಳು ಅವರನ್ನ, ಎಷ್ಟು ಜನ ನಮ್ಮ ಮಲಯಾಳಿ ವಿದ್ಯಾರ್ಥಿಗಳು ಇದ್ದಾರೋ ಗೊತ್ತಿಲ್ಲ ನನಗೆ, ಇಡೀ ಮಲಯಾಳಂ ಬರಹಗಾರರು ನಿರಂಜನರ ಬಗ್ಗೆ ಬರೆದಿರುವಂತ ಕೆಲವು ಅಂಶಗಳನ್ನ ತಾವೆಲ್ಲಾದ್ರೂ ಅವಕಾಶ ಸಿಕ್ಕಿದ್ರೆ, ನಮ್ಮ ಕುಂಬಳೆ ಅಂತವರು ಕಾಸರಗೋಡ್ಗೆ ಬೇಕಾದವರು, ನೀವಂತವ್ರು ಸಿಕ್ಕಿದ್ರೆ ಮಲಯಾಳಂ ಟ್ರಾನ್ಸ್ಲೇಷನ್ ಅನ್ನ ನೀವು ಕನ್ನಡಕ್ಕೆ ತಗೊಂಡ್ಬರ್ಬೇಕಾದ ಅನಿವಾರ್ಯತೆ ಇವತ್ತಿದೆ. ಯಾಕೆ ಅಂತ ನಾನು ನಿಮ್ಗೆ ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತೇನೆ. ಈ ಸಮಾಜದ ಪರ ಆಲೋಚನೆ ಮಾಡುವ ಯಾವುದೇ ವ್ಯಕ್ತಿಗಳಾಗ್ಲಿ, ಸಾಹಿತಿಗಳಾಗ್ಲಿ, ಅವರು ಆ ಆಲೋಚನೆಯನ್ನ ಮಾಡಿದ್ದಾರೆ, ಜನರ ಬಗ್ಗೆ ಚಿಂತನೆ ಮಾಡ್ತಾರೆ, ಅದರಲ್ಲೂ ಬಹಳ ದೀನ ದಲಿತರ ಬಗ್ಗೆ ಚಿಂತನೆ ಮಾಡ್ತಾರೆ, ಕಾರ್ಮಿಕ ವರ್ಗದವ್ರ ಬಗ್ಗೆ ಚಿಂತನೆ ಮಾಡ್ತಾರೆ ಅಂತಂದ್ರೆ ಅದೊಂದು ವಿಶಿಷ್ಟವಾದ ಒಂದು ವರ್ಗ. ಅದು ಆ ಆಲೋಚನೆಯೇ ಒಂದು ಬಹಳ ದೊಡ್ಡ ಒಂದು ಸ್ಕೂಲ್ ಆಫ್ ಥಾಟ್. ಅದು ಆಗ ಮಾಡಬೇಕು ಅಂತಂದ್ರೆ ಒಂದು ಮನುಷ್ಯತ್ವದ ಗುಣ ಕೂಡ ಇರಬೇಕು. ಮಾರ್ಕ್ಸ್ವಾದ ಒಂದು ಹಂತದಲ್ಲಿ ಅದನ್ನು ಯಾವತ್ತೂ ತಂದುಕೊಟ್ಟಿದೆ ಮತ್ತು ಮಾರ್ಕ್ಸ್ವಾದ ಯಾವತ್ತೂ ಅದನ್ನ ನಿಮಗೆ ಕಾಣಿಕೆಯಾಗಿ ನೀಡುತ್ತೆ. ನೀವೊಂದು ಚೌಕಟ್ಟನ್ನು ಬಳಸ್ಕೊಂಡಾಗ ಮಾರ್ಕ್ಸ್ವಾದವನ್ನ ನೀವೊಂದು ಚೌಕಟ್ಟಾಗಿ, ಅಧ್ಯಯನಶೀಲದ ಚೌಕಟ್ಟನ್ನಾಗಿ ನೀವು ಬಳಸ್ಕೊಂಡ್ರೆ ಸೊಸೈಟಿ ಲುಕ್ಸ್ ವೆರಿ ಡಿಫ್ರೆಂಟ್ ಟು ಯು. ಪ್ರತಿ ಸಾರಿ ಬಂಡವಾಳಶಾಹಿ ದೃಷ್ಟಿಕೋನದಲ್ಲಿ ನಾವು ನೋಡುವ ನಮ್ಮ ಬದುಕನ್ನ ಒಂದ್ಸರಿ ನೀವು ಸ್ವಲ್ಪ ವಿಸ್ತಾರವಾಗಿ ನೋಡ್ಕೊಂಡ್ಬಂದ್ರೆ, ಈ ತರ ಬೀಜ ಬಿತ್ತುದಾಗ್ಲಿ ಅಥವಾ ಬೀಜ ಬೆಳೆಯೋಕೆ ಒಂದು ಸ್ವಲ್ಪ ಅದಕ್ಕೊಂದು ಪೋಷಣೆ ಮಾಡೋದಾಗ್ಲಿ, ಇದ್ಯಾವುದು ನಿಮಗೆ ಕಾಣಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಕ್ಯಾಪಿಟಲಿಸಮ್ ನಿಮಗೆ ಗೊತ್ತು, ಯಾವತ್ತೂ ಕೂಡ ಬುಲ್ಡೋಸರ್ ತರ ಕೆಲಸ ಮಾಡ್ತಾ ಬಂದಂತ ಒಂದು ಸಿದ್ಧಾಂತ. ಅದು ತನಗೆ ಸಿಕ್ಕಿದಾಗ ಅದು ತನ್ನ ಎದುರಿಗೆ ಸಿಕ್ಕಿದನ್ನೆಲ್ಲವನ್ನ ಡೆಸ್ಟ್ರಾಯ್ ಮಾಡ್ತಾ 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 ಒಂದು ಡೆಸ್ಟ್ರಾಯಿಂಗ್ ಇಟ್ ಸೆಲ್ಫ್ ಇಸ್ ಇಟ್ಸ್ ಕಲ್ಚರ್ ಅನ್ನೋದನ್ನ ನಾವು ನೋಡ್ತಾ ಬಂದಿದ್ದೇವೆ. ಯಾವುದನ್ನು ಒಂದು ಅರ್ಥದಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಇಲ್ಲ, ವೈಭವವನ್ನು ಅಕ್ಸೆಪ್ಟ್ ಮಾಡ್ಕೊಳ್ತದೆ. ಎಲ್ಲ ಒಂದು ಕಡೆ ಚಿರಸ್ಮರಣೆಯಲ್ಲಿ ಮತ್ತು ಮಲಯಾಳಂ ಲೇಖಕರು ಬರೆದಂಥ ಈ ಅಂಶಗಳಲ್ಲಿ ಬಹಳ ದೊಡ್ಡ ಮಾನವತಾ ಮೌಲ್ಯಗಳನ್ನ ನಮ್ಮ ನಿರಂಜನ್ ಎಕ್ಸಿಬಿಟ್ ಮಾಡ್ತಾ ಇದ್ರು. ಹಾಗಾಗಿ ಜನರನ್ನ ಸೇರಿಸಿದ್ರು ಅಂತ. ಅವ್ರ ಮಾತು ಕೇಳಿದ್ರೆ ಜನ ಒಟ್ಟಿಗೆ ಬರ್ತಾ ಇದ್ರಂತೆ, ಅವ್ರು ಮಾತನಾಡೋದನ್ನು ಕೇಳಿದ್ರೆ ಜನ ಬರ್ತಾ ಇದ್ರಂತೆ. ಹಿ ವಾಸ್ ಸಚ್ ಎ ವಂಡರ್ಫುಲ್ ಮ್ಯಾನ್, ಹಿ ವಾಸ್ ಏಬಲ್ ಟು ಗೆಟ್ ಪೀಪಲ್ ಟುಗೆದರ್. ನಾವು ಮಾತನಾಡಿದ್ರೆ ಜನ ದೂರ ಹೋಗ್ತಾರೆ ಅನ್ನೋ ಈ ಕಾಲದಲ್ಲಿ, ನಾವು ವೇದಿಕೆಗೆ ಬಂದ ತಕ್ಷಣ ಜನ ಕಿವಿ ಮುಚ್ಚುತ್ತಾರೆ, ಮೊಬೈಲ್ ಫೋನ್ ನೋಡ್ತಿರ್ತಾರೆ ಅನ್ನೋ ಈ ಕಾಲದಲ್ಲಿ, ಹಿ ವಾಸ್ ಅ ಮ್ಯಾನ್, ಹಿ ವಾಸ್ ಏಬಲ್ ಟು ಅಟ್ರಾಕ್ಟ್ ಎವ್ರಿಬಾಡಿ. ಕಷ್ಟ ಸುಖಗಳನ್ನು ಹೇಳಿ ಎಲ್ಲಿಂದ ಬಂತು ನಿರಂಜನರಿಗಿದು? ಅವರ ಇಡೀ ವ್ಯವಸ್ಥೆಯನ್ನ ಓದ್ತಾ ಬಂದ್ರೆ ಈ ತರದ ಅನುಭವ ಎಲ್ಲಿಂದ ಬಂತು? ಯಾಕಾಗಿ ಈ ವ್ಯವಸ್ಥೆಗೆ ಅವರು ತನ್ನನ್ನು ತಾನು ತೊಡಗಿಸ್ಕೊಂಡ್ರು? ಇದು ಬಹುಶಃ ವಿದ್ಯಾರ್ಥಿಗಳು ಇವತ್ತು ಎಕ್ಸ್ಪ್ಲೋರ್ ಮಾಡಬೇಕಾಗಿರುವ ಸಾಧ್ಯತೆಗಳು. ಯಾಕೆ ನನಗೆ ಬಹಳ ಮುಖ್ಯ ಆಗುತ್ತೆ ಅಂತಂದ್ರೆ, ನಾವೆಲ್ಲ ಕರ್ನಾಟಕ ಪಾಲಿಟಿಕ್ಸ್ ಓದದವರು, ಕರ್ನಾಟಕದ ರಾಜಕಾರಣವನ್ನು ಓದ್ತಾ ಬಂದವರು, ಕರ್ನಾಟಕದಲ್ಲಿ ಆಗಿರುವ ಎಲ್ಲ ಚಳುವಳಿ ಇನ್ಕ್ಲೂಡಿಂಗ್ ದಲಿತ ಚಳುವಳಿಯನ್ನು ಓದ್ತಾ ಬಂದವರು. ಈ ಸ್ಪಂದನೆ ಇದೆಯಲ್ಲ, ಬಡವರ ಪರವಾಗಿ ಎಲ್ಲ ಪರವಾಗಿ,
ಇದೊಂದು ದೊಡ್ಡ ಕ್ರಾಂತಿ ಅದು, ಇದು ಬಹಳ ದೊಡ್ಡ ಕ್ರಾಂತಿ ಅದು. ಈ ರೀತಿ ಆಲೋಚನೆ ಮಾಡಿದ್ದೇ ಒಂದು ದೊಡ್ಡ ಕ್ರಾಂತಿ ಅಂತ ನಾನು ತಿಳ್ಕೊಳ್ತೇನೆ. ಕೆಲವರು ಇದಕ್ಕೆ ತುಂಬ ಪ್ರಚಾರ ಸಿಕ್ತು, ಕೆಲವರಿಗೆ ಇವರೊಬ್ಬ ಸಾಮಾಜಿಕ ಹೋರಾಟಗಾರ, ಕ್ರಾಂತಿಕಾರಿ ಅನ್ನುವ ಟೈಟ್ಲ್ ಕೂಡ ಸಿಗಲೇ ಇಲ್ಲ. ಇವತ್ತು ಈ ಥರದ ಹೋರಾಟಗಳನ್ನು ಪರಿಚಯ ಮಾಡದೇ ಇರುವ ಕಾಲದಲ್ಲಿ, ಇವತ್ತು ಈ ಥರದ ಹೋರಾಟಗಾರರ ಬದುಕನ್ನು ಚರ್ಚೆ ಮಾಡದೇ ಇರುವ ಈ ಕಾಲದಲ್ಲಿ, ಮತ್ತು ಈ ಥರದ ಒಂದು ಸೈದ್ಧಾಂತಿಕ ನೆಲೆ ಇಟ್ಟುಕೊಂಡಿರುವ ಸ್ಕಾಲರ್ಸ್ಗಳನ್ನು ಪರಿಚಯ ಮಾಡಿಕೊಳ್ಳದಿರುವ ಈ ಕಾಲದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಈ ವಿಭಾಗ ಮಾಡಿಕೊಂಡಿರುವ ಈ ಸಾಹಸ ಇದಲ್ಲ, ನಿಮ್ಮ ಜೊತೆ ಸೇರ್ಕೊಂಡು ಮಾಡಿರೋ ಸಾಹಸ ಇದಲ್ಲ, ಇದು ತುಂಬ ಅಭಿನಂದನೀಯ. ಯಾಕಂದರೆ ಕಾಂಟ್ರವರ್ಸಿಗಳನ್ನು ಮಾಡಿಕೊಳ್ಳದೆ ಬದುಕಲಿಕ್ಕೆ ನಾವೆಲ್ಲ ಇವತ್ತು ಇಷ್ಟಪಡ್ತಾ ಇದ್ದೀವಿ. ನಮ್ಗೆ ವಿ ಡೋಂಟ್ ನೀಡ್ ಕಾಂಟ್ರವರ್ಸಿ ಟುಡೇ, ಬೇಡ ನಮಗೆ ಕಾಂಟ್ರವರ್ಸಿ. ಆದರೆ ನಿರಂಜನರ ಜೊತೆಗೆ ಮಾತನಾಡೋದು ಅಂತಂದರೆ ಇವತ್ತು ಅವರನ್ನು ನಾವು ಒಪ್ಕೋತಾ ಇದ್ದೀವಿ ಎಲ್ಲೋ ಒಂದು ಕಡೆ. ಅಷ್ಟು ಅನಿವಾರ್ಯತೆಗೆ ಬಂದ್ಬಿಟ್ಟಿದೆ ನಾವು. ಸಾಕು ನಮಗೆ ಇನ್ಮೇಲೆ ಈ ದಬ್ಬಾಳಿಕೆ ಸಾಕು ನಮಗೆ. ಈ ಶಿಕ್ಷಣದ ಹೆಸರಿನಲ್ಲಿ ಈ ಬಂಡವಾಳಶಾಹಿಯ ರೂಟ್ಸ್ಗಳು ಬೇರೆ ಬೇರೆ ರೀತಿಯಲ್ಲಿ ಎಕ್ಸ್ಪ್ರೆಸ್ ಆಗ್ತಾ ಇರುವ ಈ ಸಂದರ್ಭದಲ್ಲಿ ನಿರಂಜನನ್ನ ನೀವು ಸುಮ್ಮನೆ ಇಲ್ಲಿಗೆ ತೊಗೊಂಬಂದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ದಕ್ಷಿಣ ಕನ್ನಡಕ್ಕೆ ನಿರಂಜನರು ಬರೋದು ಅಂತಂದರೆ ಒಂದು ದೊಡ್ಡ ಮಟ್ಟದ ಒಂದು ಆಗಮನ ಆಗಿದೆ, ಒಂದು ವೈಚಾರಿಕತೆಯ ಆಗಮನ ಆಗಿದೆ. ವೈಚಾರಿಕತೆಗೆ ಜಾಗನೇ ಇಲ್ಲ ಇಲ್ಲಿ. ಅಂಥ ಸಂದರ್ಭದಲ್ಲಿ ನಿರಂಜನರು ನೀವು ತಗೊಬರ್ತಾ ಇದ್ದೀರಿ, ಅವರನ್ನು ನೀವು ಇಲ್ಲಿ ಇನ್ವೈಟ್ ಮಾಡಿದ್ದೀರಿ, ಒಂದು ಅವಕಾಶ ಕೊಡ್ತಾ ಇದ್ದೀರಿ ಅಂತಂದರೆ ಇಟ್ಸ್ ಸಮಥಿಂಗ್ ಅನ್ ಆರ್ಡಿನರಿ ಫಾರ್ ಎ ಸ್ಟೂಡೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್, ನಾಟ್ ಅನ್ ಆರ್ಡಿನರಿ ಕೈಂಡ್ ಆಫ್ ಥಿಂಗ್ಸ್. ಏನೋ ತೀರ್ಮಾನ ಮಾಡ್ಕೊಂಡಿದ್ದೀರಿ ನೀವು. ಅಥವಾ ಈ ಹಿಂದೆ 70-80ರ ದಶಕದಲ್ಲಿ ಒಂದು ವೈಬ್ರೆಂಟ್ ಸೊಸೈಟಿ ಇತ್ತಲ್ಲ ಕರ್ನಾಟಕದಲ್ಲಿ, ಅದು ಮತ್ತೆ ಮರುಸ್ಥಾಪನೆ ಆಗ್ತಾ ಇದೆಯೋ, ಅದು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭ ಆಗ್ತಾ ಇದೆಯೋ ಅಂತ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಮತ್ತು ಇದು ಬಹಳ ಮುಖ್ಯ. ಬಹುಶಃ ನಮ್ಮ ಶಾಲೆಯವರು ಅದಕ್ಕೆ ಹೇಳಿರಬೇಕು, ನೀವೊಂದು ಬೀಜ, ನಿಮ್ಮಲ್ಲೊಂದು ನಾವೊಂದು ವೈಚಾರಿಕತೆಯ ಬೀಜವನ್ನು ಬಿತ್ತುತ್ತಾ ಇದ್ದೇವೆ. ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ಈ ಗೋಷ್ಠಿಗಳು ಬಹುಶಃ ಇದಕ್ಕೊಂದು ನಾಂದಿ ಆಡಲಿ. ಈ ಥರದ ವೈಚಾರಿಕತೆ ಬೇಕು ಈಗ ಮಕ್ಕಳಿಗೆ. ಬೇರೆ ಯಾರು ಮಾತಾಡೋದು ನಿಲ್ಲಿಸ್ಬಿಟ್ಟಿದ್ದಾರೆ, ನೀವು ಗೊತ್ತಿರಲಿ ಮಕ್ಕಳೇ. ನಿಮಗೆ ಹೆಚ್ಚು ಪುಸ್ತಕಗಳು ನಮ್ಮ ದಕ್ಷಿಣ ಕನ್ನಡದ ಮಂಗಳೂರು ವಿಶ್ವವಿದ್ಯಾಲಯದ ಲೈಬ್ರರಿನಲ್ಲಿ ಇರೋದು ಕನ್ನಡ ವಿಭಾಗಕ್ಕೆ ಮತ್ತು ಇಂಗ್ಲೀಷ್ ವಿಭಾಗಕ್ಕೆ ಸೇರಿರುವಂಥದ್ದು. ಪೊಲಿಟಿಕಲ್ ಸೈನ್ಸ್ನಲ್ಲಿ ಇಲ್ಲ ಇವತ್ತು ಪುಸ್ತಕಗಳು. ಹೆಚ್ಚು ಪುಸ್ತಕಗಳು ಬಂದಿರೋದು ಸಾಹಿತಿಗಳ ಪುಸ್ತಕ. ಅವೆಲ್ಲವೂ ನಮ್ಮನ್ನು ಬನ್ನಿ ಓದಿ ಮಕ್ಕಳೇ, ವಿ ಆರ್ ವೇಟಿಂಗ್ ಫಾರ್ ಯು ಅಂತ ವೆಯ್ಟ್ ಮಾಡ್ತಾ ಇದ್ದೇವೆ. ಹೆಚ್ಚು ಪುಸ್ತಕಗಳು ಇವತ್ತು ಓದದೆ ಖಾಲಿ ಆಗಿರೋದು ಕನ್ನಡ ವಿಭಾಗದ ಸಾಹಿತ್ಯಗಳೇ ಆಗಿದ್ದಾವೆ. ಅದರ ನಂಬರ್ ಆಫ್ ಬುಕ್ಸ್ ತುಂಬ ಜಾಸ್ತಿ ಇದ್ದಾವೆ. ಬಹುಶಃ ಓದುವ ಮತ್ತು ಈ ಪುಸ್ತಕಗಳನ್ನು ನೋಡುವ, ಈ ಪುಸ್ತಕ ಬರೆದಿರುವ ಹಿನ್ನೆಲೆಯನ್ನು ತೆಗೆದುಕೊಳ್ಳುವ ಕಾಲಕ್ಕೆ ನಾವಿವತ್ತು ರೀಚ್ ಆಗಿದ್ದೀವಿ. ಆ ಕಾರಣಕ್ಕಾಗಿ ಬೀಜ ಬಿತ್ತಿದ್ದು ಅಂತ ನಮ್ಮ ಸ್ನೇಹಿತರು ಹೇಳಿದ್ದು ಅಂತ ನಾನು ತಿಳ್ಕೊತೇನೆ. ಪುಸ್ತಕ ಓದುವ ಒಂದು ಹೊಸ ಸಂಪ್ರದಾಯ ಮತ್ತು ಒಂದು ಹೊಸ ಸಂಸ್ಕೃತಿ ಇವತ್ತು ಪ್ರಾರಂಭ ಆಗದಿದ್ದರೆ ಮಕ್ಕಳೇ, ನಾವು ಈ ಪರಂಪರೆ ಏನಿದೆ, ಈ ಥರ ವಿಚಾರ ಸಂಕಿರಣಗಳು, ಹಿರಿಯರನ್ನು ಕರ್ಕೊಂಬರೋದು, ಅವ್ರಿಗೊಂದಷ್ಟು ಕಿವಿ ಕೊಡೋದು, ಅವ್ರ ಮಾತುಗಳನ್ನು ಕೇಳೋದು, ಅದರಿಂದ ನಾವು ಪ್ರಚೋದನೆಗೆ ಒಳಗಾಗೋದು. ಬೇರೆ ಮಾತು ಹೇಳಿಲ್ಲ, ಪ್ರಚೋದನೆಯಿಂದ ಬೇರೆ ತಿಳ್ಕೊಬೇಡಿ. ಅಟ್ಲೀಸ್ಟ್ ಏನೋ ಅವರೊಂದು ಸಣ್ಣ ಮಟ್ಟದ ಇಂಪ್ಯಾಕ್ಟ್ ನಿಮ್ಮ ಮೇಲೆ ಕ್ರಿಯೇಟ್ ಮಾಡೋದು, ಏನಾದರೂ ಸಣ್ಣ ಮಟ್ಟದ ಡಿಸ್ಟರ್ಬೆನ್ಸ್ ಆದರೂ ನಿಮ್ಮಲ್ಲಿ ಕ್ರಿಯೇಟ್ ಮಾಡೋದು, ಅದು ಇವತ್ತು ಆಗದಿದ್ದರೆ ಈ ಬೀಜ ಬೆಳೆಯೋದೇ ಇಲ್ಲ. ಈ ಮೊದಲೇ ಇಲ್ಲಿ ಬಿಸಿಲು ಬೇರೆ, ಈ ಬೀಜ ಬೆಳಿಬೇಕು ಅಂತಂದ್ರೆ ಒಂದು ತಂಪಾದ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ. ಆ ಕೆಲಸ ಈ ನಮ್ಮ ಜನ್ಮ ಶತಮಾನೋತ್ಸವದ ಕಾರ್ಯಕ್ರಮದಿಂದ ಆಗುತ್ತೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನಂತೂ ಐ ಆಮ್ ಎಕ್ಸೈಟೆಡ್ ಬಿಕಾಸ್ ಸಣ್ಣ ಎಷ್ಟು ಜನ ಮಲಯಾಳಿ ವಿದ್ಯಾರ್ಥಿಗಳಿದ್ದೀರೋ ಗೊತ್ತಿಲ್ಲ ನನಗೆ. ನಾನು ಬಹಳ ಇಂಟ್ರೆಸ್ಟಿಂಗ್ ಆದ ಈ ಚಿರಸ್ಮರಣೆಯನ್ನು ಮತ್ತು ಇದರ ಮಲಯಾಳಂದು ಬಂದಿರುವಂಥ ಕೆಲವು ಕಮೆಂಟರಿಗಳನ್ನು ಓದಿದಾಗ ನನಗೆ ಇವತ್ತಿಗೂ ಕೂಡ ಬಹಳ ಸಂತೋಷ ಪಟ್ಟದ್ದು. ಯಾಕೆಂತಂದರೆ ಈ ಥರದ ಒಬ್ಬ ಚಿಂತಕ ಕೇರಳದಲ್ಲಿ ಇದ್ಬಿಟ್ಟಿದ್ದಿದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಅವರನ್ನು ಇವತ್ತು ಒಂದು ಕಮ್ಯುನಿಸ್ಟ್ ನಾಯಕ ಅಂತ ಪ್ರೊಜೆಕ್ಟ್ ಮಾಡ್ತಾ ಇದ್ರು. ಅವ್ರಿಗೊಂದು ವೀರಗಲ್ಲನ್ನು ಸ್ಥಾಪನೆ ಮಾಡಿ, ನಿಮಗೆ ಗೊತ್ತಿರಬೇಕಲ್ಲಿ ಪ್ರತಿ ದಿವಸ ಅವರ ಜನ್ಮ ಶತಮಾನೋತ್ಸವದ ದಿವಸ ಅಥವಾ ಹುಟ್ಟಿದ ದಿವಸ ಹೋಗಿ ಇನ್ಕುಲಾಬ್ ಜಿಂದಾಬಾದ್ ಅಂತ ಮಾಡಿ ಅವರಿಗೆ ಅಲ್ಲಿ ಗೌರವ ಕೊಡ್ತಾ ಇದ್ರು. ಅದಿಲ್ಲ ಆಗಲಿಲ್ಲ. ಆ ಇಂಪ್ಯಾಕ್ಟನ್ನು ನಾವೆಲ್ಲ ಒಂದು ಕಡೆ ನೋಡಿಲ್ಲ ಇಲ್ಲಿ. ಆ ಥರದನ್ನು ನಾವು ಅವ್ರನ್ನ ಸ್ವೀಕರಿಸಲಿಲ್ಲ. ಬಟ್ ದ ವೇ ಕೇರಳ ಹ್ಯಾಸ್ ಟ್ರೀಟೆಡ್ ಹಿಮ್, ಅಟ್ ಲೀಸ್ಟ್ ದಿ ಬಾರ್ಡರ್ ಏರಿಯಾಸ್, ದ ರೈಟರ್ಸ್ ಇನ್ ಕೇರಳ, ಕಾಸರಗೋಡು, ಅವರು ತಿಳ್ಕೊಂಡಿರುವ ರೀತಿ ಇದೆಯಲ್ಲ, ಅದು ಬಹಳ ದೊಡ್ಡ ಮಟ್ಟದ್ದು. ಹಾಗಾಗಿ ಈ ಅವಿಭಜಿತ ದಕ್ಷಿಣ ಕನ್ನಡ, ಕಾಸರಗೋಡು ಇರಲಿ, ಇಲ್ಲಿ ಹೊತ್ತಿಗೂ ಕೂಡ ಅವರು ಈಸ್ ಕ್ಲೋಸ್ ಟು ಪೀಪಲ್ಸ್ ಹಾರ್ಟ್. ರೈತರ ಮತ್ತು ರೈತ ಚಳುವಳಿಯ ಹೋರಾಟದ, ಕ್ರಾಂತಿಕಾರಿ ಚಳುವಳಿಯ ಎಲ್ಲ ಮನಸ್ಸುಗಳಿಗೆ ತುಂಬ ಹತ್ತಿರ ಆದಂಥ ನಿರಂಜನರು ಬಗ್ಗೆ ಕಾರ್ಯಕ್ರಮ ಮಾಡ್ತಿರೋದು ಭಾಳ ಖುಷಿಯಾಗಿದೆ. ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ, ನಿಮ್ಮ ಥರ ಅವ್ರ ಬಗ್ಗೆ ಮಾತಾಡೋದು ನಂಗೆ ಗೊತ್ತಿಲ್ಲ. ಆದರೂ ಕೂಡ ನನಗೆ
ಇಷ್ಟು ವಿಷಯಗಳನ್ನು ನಿಮ್ಮ ಜೊತೆಗೆ ಹೇಳಬೇಕು. ಹಿರಿಯರಿಗಲ್ಲದಿದ್ರು ನಮ್ಮ ಕಿರಿಯ ಮಿತ್ರರಾದರೂ ಈ ಮಾತುಗಳನ್ನು ಕೇಳಿ ಮತ್ತಾದ್ರೂ ಅಟ್ಲೀಸ್ಟ್ ಆ ಪುಸ್ತಕ ಹುಡ್ಕೊಂಡ್ಬರ್ಲಿ. ಚಿರಸ್ಮಣಿ ಇದೆಯಾ ತಮ್ಮ ಕಾಪಿ ಇದೆಯಾ ನಮ್ಮ ಹತ್ರ? ಅಂಥದ್ದೇನಾದ್ರು ನಮ್ಗೆ ಲೈಬ್ರರಿ ಇದೆ, ಸ್ವಲ್ಪ ಓದಿ. ಅದು ಇದು ಕಾದಂಬರಿ ಓದೋಕ್ಕೆ ಇಷ್ಟ ಇರುತ್ತೆ ನಿಮಗೆ, ಅಟ್ಲೀಸ್ಟ್ ಅದು ಓದೋಕ್ಕಾದ್ರೂ ನೋಡಿ ಅಲ್ಲಿ ಏನು ವಾಟ್ ಈಸ್ ದಟ್ ಈಸ್ ಸ್ಮರಣೆ ಏನು, ಅದ್ಯಾಕೆ ಚಿರಸ್ಮರಣೆ ಅಂತ ಆದರೂ ಒಂದು ಸಣ್ಣ ಮಟ್ಟದ ನೋಡಿ. ಆ ಇನ್ಸಿಡೆಂಟ್ ಅನ್ನೇ, ಕೈಯೂರು ಚಳುವಳಿಯ ಇನ್ಸಿಡೆಂಟ್ ಅನ್ನೇ ಬಹಳ ವಿಶೇಷವಾಗಿ ಸಾಹಿತ್ಯಿಕ ರೀತಿಯಲ್ಲಿ ಅಲ್ಲಿ ಅಡಕ ಮಾಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ರೀಡ್ ದಿಸ್ ಅಂಡ್ ಐ ಆಮ್ ಸೋ ಹ್ಯಾಪಿ. ನಮ್ಮ ಲಕ್ಷ್ಮೀ ಸ್ತೋಲ್ಪಾಡಿ ಸರ್ ಅವರು ನೋಡಿ ನನಗೆ ಖುಷಿ ಆಯಿತು. ನಮ್ಮ ವಿಭಾಗಕ್ಕೆ ಯಾವತ್ತೂ ಬರುವವರು ಅವರು, ಮತ್ತು ನಾವೆಲ್ಲ ಸ್ನೇಹಿತರು ಇಲ್ಲೇ ಇದ್ದಾರೆ. ಮತ್ತು ನನ್ನ ಅವ್ರ ಜೊತೆಗೆ ನಾನು ಕೆಲಸ ಮಾಡಲಿಕ್ಕೆ ದೇವರು ಭಾಗ್ಯ ಕೊಟ್ಟಿದ್ದರು ನನಗೆ. ಥ್ಯಾಂಕ್ ಯು ಸೋ ಮಚ್ ದಟ್ ಯು ಕ್ಯಾಮ್. ಒಂದು ಅರ್ಥದಲ್ಲಿ ಹೊಸ ಬದುಕು ಬಂತು ನನಗೆ. ಈಗ ನನಗೆ ಆಯ್ತದೆ ಏನು ಈ ಬೀಜ ಯಾಕೆ ಹಾಕಿದ್ದಾರೆ ಇವರು, ಯಾಕೆ ಹಾಕ್ತಾ ಇದ್ದಾರೆ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಫ್ರೆಂಡ್ಸ್. ನಮ್ಮೆಲ್ಲ ಬೇರೆ ವಿದ್ಯಾರ್ಥಿಗಳು ಬಂದಿದ್ದೀರಿ ಅಂತ ಕೇಳಿದೆ, ನಾನು ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರಿ ಅಂತ ಕೇಳಿದೆ. ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಊಟ ಮಾಡೋ ಸಂದರ್ಭದಲ್ಲಿ ಏನಾದ್ರು ಒಂದು ಅವಕಾಶ ಸಿಕ್ಕಿದ್ರೆ ನಮ್ಮ ಲೈಬ್ರರಿಗೊಮ್ಮೆ ತೋರಿಸಿ, ಧನಂಜಯ್ ಅವ್ರಿಗೆ ಕರ್ಕೊಂಡೋಗಿ ನಮ್ಮ ಮಕ್ಕಳಿಗೆ ತೋರಿಸಿ ನಮ್ಮ ಲೈಬ್ರರಿ ಹೇಗಿದೆ, ನಮ್ಮ ಕ್ಯಾಂಪಸ್ದು ಪರಿಸ್ಥಿತಿ ಹೇಗಿದೆ ಅಂತ ಅವ್ರಿಗೊಮ್ಮೆ ತಿಳಿಸಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾನೆ. ಬಂದಿರುವ ಎಲ್ಲ ರಿಸೋರ್ಸ್ ಪರ್ಸನ್ಸ್ಗಳಿಗೆ ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ನಾನು ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ, ವಿದ್ಯಾರ್ಥಿ ಸ್ನೇಹಿತರಿಗೆ ಸ್ವಾಗತವನ್ನು ಬಯಸ್ತಾ ನನ್ನ ಈ ಉದ್ಘಾಟನಾ ಮಾತುಗಳನ್ನು ಇಲ್ಲಿ ಮುಗಿಸ್ತಾನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್. ಧನ್ಯವಾದಗಳು ಸರ್. ಎಸ್ವಿಪಿ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ನಿತ್ಯ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ನಾವೆಲ್ಲರೂ ತೊಡಗಿಕೊಳ್ಳುವುದಕ್ಕೆ ಕಾರಣಕರ್ತರು ವಿಭಾಗದ ಅಧ್ಯಕ್ಷರಾಗಿರುವ ಪ್ರೊಫೆಸರ್ ಆರ್ ನಾಗಪ್ಪಗೌಡ ಸರ್ ಅವರು. ವಿಶ್ವವಿದ್ಯಾನಿಲಯದ ಕುಲಪತಿಗಳು ಅಧ್ಯಕ್ಷರ ಒಡನಾಡಿಯಾಗಿರುವುದು ವಿಭಾಗಕ್ಕೆ ಹೆಚ್ಚು ದೃಢತೆಯನ್ನು ತಂದಿದೆ. ವಿಭಾಗವು ಬೌದ್ಧಿಕವಾಗಿ ನಿತ್ಯ ಚಲನಶೀಲವಾಗಬೇಕೆನ್ನುವ ಅಧ್ಯಕ್ಷರ ಒತ್ತಾಸೆಯೊಂದೇ ಇಂತಹ ವಿಚಾರ ಸಂಕಿರಣವು ಇಲ್ಲಿ ನಡೀತಾ ಇದೆ. ಇದೀಗ ಎಸ್ವಿಪಿ ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರು ವಿದ್ಯಾಗುರುಗಳು ಆಗಿರುವ ಪ್ರೊಫೆಸರ್ ಆರ್ ನಾಗಪ್ಪಗೌಡ ಸರ್ ಅವರು ಮುಖ್ಯ ಅತಿಥಿಗಳ ನೆಲೆಯಿಂದ ಮಾತನಾಡುತ್ತಾರೆ. ಎಲ್ಲರಿಗೂ ನಮಸ್ಕಾರ. ಇದೊಂಥರ ವಿಚಿತ್ರವಾಗಿದೆ ಅಂತ ಅಂದ್ಕೊಳ್ತೇನೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ವಿಭಾಗದಲ್ಲಿ ನಡೀತಾ ಇರುವಂತ ಕಾರ್ಯಕ್ರಮದಲ್ಲಿ ಆಹ್ವಾನ ಪತ್ರಿಕೆಯಲ್ಲಿ ಮುಖ್ಯ ಅತಿಥಿಗಳು ಅಂತ ಹೇಳಿದೆ. ತುಂಬಾ ಜನ ನನ್ನ ಹತ್ರ ಕೇಳಿದ್ರು, ನೀವೇ ಮುಖ್ಯ ಅತಿಥಿಗಳಾಗ್ಬಿಟ್ಟಿದ್ದೀರಲ್ಲ ಅಂತೇಳಿ. ಬಹುಶಃ ಇದನ್ನ ಆಗು ಮಾಡಿರುವಂಥವರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಎಲ್ಲ ಸ್ನೇಹಿತರು. ಈಗ ತಾನೇ ಈ ವಿಚಾರ ಸಂಕಿರಣವನ್ನ, ನಿರಂಜನರ ಸಾಹಿತ್ಯದ ಮೇಲೆ ನಡೀತಾ ಇರುವಂಥ ವಿಚಾರ ಸಂಕಿರಣವನ್ನ ಉದ್ಘಾಟನೆ ಮಾಡಿದಂಥ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳು ಮತ್ತು ನನ್ನ ಆತ್ಮೀಯ ಸ್ನೇಹಿತರು ಆಡಿದಂಥ ಮಾತುಗಳನ್ನು ನೀವೆಲ್ಲರೂ ಕೂಡ ಕೇಳಿಸ್ಕೊಂಡಿದ್ದೀರಿ. ಇದೊಂದು ರೀತಿ ಬಹಳ ವಿಶಿಷ್ಟವಾದ ಮತ್ತು ಬಹಳ ವಿನೂತನವಾದ, ಬಹಳ ಅರ್ಥಪೂರ್ಣವಾದ ಮತ್ತು ಆಗಲೇಬೇಕಾಗಿದ್ದಂಥ ಒಂದು ಕಾರ್ಯಕ್ರಮ ಇದು. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲೇ ಯಾಕೆ ಆಗಬೇಕು ಅನ್ನೋದಕ್ಕೆ ಮಾನ್ಯ ಕುಲಪತಿಗಳು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಗಳನ್ನು ಆಡಿದ್ದಾರೆ. ಮೊದಲಿಗೆ ನಾನು ಈ ನಿರಂಜನರ ಸಾಹಿತ್ಯದ ಮೇಲೆ ಜನ್ಮಶತಮಾನೋತ್ಸವದ ಅಂಗವಾಗಿ ಒಂದು ವಿಚಾರ ಸಂಕಿರಣವನ್ನು ನಡೆಸೋದಕ್ಕೆ, ಆಯೋಜನೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸರ್ವ ಸದಸ್ಯರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ ಅನ್ನುವಂಥ ಮಾತನ್ನು ಆರಂಭದಲ್ಲೇ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತಿನ ಈ ಸಮಾರಂಭದ ಉದ್ಘಾಟನೆಯನ್ನು ಮಾಡಿದಂಥ ಮಂಗಳೂರು ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳೇ, ಇವತ್ತಿನ ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ನಾಡಿನ ನಾಡೋಜ ಡಾಕ್ಟರ್ ಮನು ಬಳಿಗಾರ್ ಅವರೇ, ಹಾಗೂ ಈಗಾಗಲೇ ಸ್ವಾಗತ ಮತ್ತು ಪ್ರಾಸ್ತಾವಿಕ ಮಾತುಗಳನ್ನು ಆಡಿದಂಥ ಸ್ನೇಹಿತರಾದಂಥ ಡಾಕ್ಟರ್ ಚಿದಾನಂದ ಸಾಲಿ ಅವರೇ, ಮತ್ತು ನಮ್ಮ ವಿಭಾಗದ ಹಿರಿಯ ಪ್ರಾಧ್ಯಾಪಕರು ಮತ್ತು ನನ್ನ ಆತ್ಮೀಯ ಸ್ನೇಹಿತರು ಆಗಿರುವಂಥ ಡಾಕ್ಟರ್ ಸೋಮಣ್ಣ ಹೊಂಗಳ್ಳಿಯವರೇ, ಮತ್ತು ಮುಂದೆ ನಡೆಯುವಂಥ ಚರ್ಚಾ ಗೋಷ್ಠಿಗಳಲ್ಲಿ ತಮ್ಮ ಮಾತುಗಳನ್ನು ಆಡಲಿರುವಂಥ, ವಿಚಾರಗಳನ್ನು ಹಂಚಿಕೊಳ್ಳಲಿರುವಂಥ ಕಾತ್ಯಾಯಿನಿ ಕುಂಜಿಬೆಟ್ಟು ಅವರೇ, ಧನಂಜಯ ಕುಂಬ್ಳೆಯವರೇ, ಹಾಗೂ ಸಿದ್ದನಗೌಡ ಪಾಟೀಲ್, ಹಿರಿಯ ವಿಮರ್ಶಕರು, ಚಿಂತಕರು ಸಿದ್ದನಗೌಡ ಪಾಟೀಲ್ರವರೇ, ಡಾಕ್ಟರ್ ಚೇತನ್ ಸೋಮೇಶ್ವರ ಅವರೇ, ಗೆಳೆಯರಾದಂಥ GN ಮೋಹನ್ ಅವರೇ, ಹಾಗೂ ಈ ಸಭಾಂಗಣದಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂಥ ಈ ನಾಡಿನ ಹಿರಿಯರೇ, ಮತ್ತು ಸಮಾರೋಪ ನುಡಿಗಳನ್ನು ಆಡಲಿರುವಂಥ ಈ ನಾಡಿನ ಹಿರಿಯ ಚಿಂತಕರಾಗಿರುವಂಥ ಲಕ್ಷ್ಮೀ ಸ್ತೋಳ್ಪಾಡಿಯವರೇ, ಸದಾಶಿವ ಮಾಸ್ಟರ್ ಅವರೇ, ಕೃಷ್ಣಮೂರ್ತಿಯವರೇ, ಹಾಗೂ ನರಸಿಂಹಮೂರ್ತಿಯವರೇ, ಮತ್ತು ಇತರ ಎಲ್ಲ ಗಣ್ಯರೇ, ಭಾಳ ವಿಶೇಷವಾಗಿ ನಾನು ನೆನಪು ಮಾಡ್ಕೊಳ್ಬೇಕಾಗಿರುವಂಥದ್ದು
ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಅಧೀನದಲ್ಲಿ ಸ್ನಾತಕೋತ್ತರ ಕೇಂದ್ರಗಳು 4 ಇದ್ದಾವೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಅದರಲ್ಲಿ ತೆಂಕನೂರಿನಿಂದ ಒಂದು 29 ಜನ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಇದರಲ್ಲಿ ಭಾಗಿಗಳಾಗಿದ್ದಾರೆ. ಮತ್ತು ಉಪ್ಪಿನಂಗಡಿ ಕಾಲೇಜಿನಿಂದ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಭಾಗಿಗಳಾಗಿದ್ದಾರೆ. ಮತ್ತು ಬೆಳ್ತಂಗಡಿ ಕಾಲೇಜಿನಿಂದ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಬಹಳ ವಿಶೇಷವಾಗಿ ಕುಲಪತಿಗಳು ಮಾತನಾಡುವ ಸಂದರ್ಭದಲ್ಲಿ ಕಾಸರಗೋಡಿನ ಮತ್ತು ಮಲಯಾಳಮಿನ ಬಗ್ಗೆ ತುಂಬ ಪ್ರೀತಿಯಿಂದ ಅವರು ಮಾತಾಡಿದರು. ಬಹುಶಃ ಮಲಯಾಳಮಿಗೂ ಮತ್ತು ಕಾಸರಗೋಡಿಗೂ ಮತ್ತು ನಮ್ಮ ನಿರಂಜನರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಆ ಹಿನ್ನೆಲೆಯಲ್ಲಿ ನಾನು ಕಾಸರಗೋಡಿನ ಸ್ನಾತಕೋತ್ತರ ಕೇಂದ್ರದ ಅಧ್ಯಕ್ಷರನ್ನ, ವಿದ್ಯಾರ್ಥಿಗಳನ್ನು ಮತ್ತು ಅಧ್ಯಾಪಕರನ್ನ ತಾವು ಕಳಿಸ್ಕೊಡ್ಬೇಕು ಅಂತ ಕೇಳಿಕೊಂಡಾಗ ಆಶಾಲತಾ ಮೇಡಮ್ ಅವರು ತಮ್ಮ ವಿದ್ಯಾರ್ಥಿಗಳನ್ನು ಜೊತೆಯಲ್ಲಿ ಕರೆದುಕೊಂಡು ಇದರಲ್ಲಿ ಭಾಗಿಗಳಾಗಿರುವಂಥದ್ದು. ಮತ್ತು ಪೆರಿಯದಲ್ಲಿರುವಂಥ ಕೇಂದ್ರೀಯ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ವಿಭಾಗದಲ್ಲಿ ಅಧ್ಯಯನ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳು ಕೂಡ ಇವತ್ತಿನ ಈ ವಿಚಾರಗೋಷ್ಠಿಯಲ್ಲಿ ಭಾಗಿಗಳಾಗಿದ್ದಾರೆ. ಮತ್ತು ಬಹಳ ಪ್ರೀತಿಯಿಂದ ನಿನ್ನೆ ಮತ್ತು ಮೊನ್ನೆಯಿಂದ ನಮ್ಮ ವಿಭಾಗದ ವಿದ್ಯಾರ್ಥಿಗಳು ಬಹಳ ಸಂಭ್ರಮದಿಂದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬೇಕಾದಂಥ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಮ್ಮ ಅಧ್ಯಾಪಕರ ಜೊತೆಯಲ್ಲಿ ಡಾಕ್ಟರ್ ಧನಂಜಯ ಕುಂಬ್ಳೆ, ಪ್ರೊಫೆಸರ್ ಸೋಮಣ್ಣ, ಡಾಕ್ಟರ್ ಯಶಕುಮಾರ್ ಮತ್ತು ನಮ್ಮ ಸಂಶೋಧನಾ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಬಹಳ ಸಂಭ್ರಮದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸುವುದಕ್ಕೆ ಪ್ರಯತ್ನ ಪಟ್ಟಿರುವಂಥದ್ದು. ಅವರೆಲ್ಲರೂ ಕೂಡ ನಾನು ಆರಂಭದಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದೇನೆ. ಮತ್ತು ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರು ಇಲ್ಲಿ ಭಾಗಿಗಳಾಗಿದ್ದಾರೆ. ಮತ್ತು ನಮ್ಮ ವಿಶ್ವವಿದ್ಯಾನಿಲಯದ ಬೇರೆ ಬೇರೆ ವಿಭಾಗದಿಂದ ನಮ್ಮ ಹಿರಿಯ ಪ್ರಾಧ್ಯಾಪಕರುಗಳು ಇದರಲ್ಲಿ ಭಾಗಿಗಳಾಗಿದ್ದಾರೆ. ನಿವೃತ್ತ ಪ್ರಾಧ್ಯಾಪಕರಾದಂಥ ಪ್ರೊಫೆಸರ್ ಕಿಶೋರಿ ಮೇಡಮ್ ಅವರು ಕೂಡ, ಕಿಶೋರಿ ನಾಯಕ್ ಮೇಡಮ್ ಅವರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಮತ್ತು ನನ್ನ ಸ್ನೇಹಿತರಾದಂಥ ಕಂಪ್ಯೂಟರ್ ವಿಭಾಗದ ಪ್ರೊಫೆಸರ್ ಶೇಖರ್ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಮತ್ತು ಇಲ್ಲಿ ನಡೀತಾ ಇರುವಂಥ ಎಲ್ಲ ಕಾರ್ಯಕ್ರಮವನ್ನು ಬೆಳಗಿನಿಂದ ಸಂಜೆಯವರೆಗೆ ಅದನ್ನು ಧ್ವನಿ ಮುದ್ರಣ ಮಾಡ್ತಾ ಇರುವಂಥ ನಮ್ಮ ವಿಶ್ವವಿದ್ಯಾನಿಲಯದ ಹಿರಿಯ ಛಾಯಾಗ್ರಾಹಕರಾಗಿರುವಂಥ ಮತ್ತು ನಮ್ಮ ವಿಭಾಗದಲ್ಲಿ ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂಥ ಮತ್ತು ನಮ್ಮ ರಾಜ್ಯದ ಬೋಧಕೇತರ ಸಿಬ್ಬಂದಿಗಳ ಒಕ್ಕೂಟದ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇರುವಂಥ ಚಂದ್ರಶೇಖರ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಇಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದೇನೆ. ಮತ್ತು ಬಹಳ ಮುಖ್ಯವಾಗಿ ನಮ್ಮ ಇಂಗ್ಲಿಷ್ ವಿಭಾಗದಿಂದ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ಅವರನ್ನು ಕೂಡ ನೆನಪು ಮಾಡಿಕೊಂಡು ನಾನು 2 ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದು ರೀತಿ ತುಂಬ ಖುಷಿಯಾಗಿದೆ. ನಾನು ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿರ್ತಕ್ಕಂಥ ಚಿದಾನಂದ ಸಾಲಿಯವರನ್ನು ಕೇಳಿಕೊಂಡಂಥ ಸಂದರ್ಭದಲ್ಲಿ ಅವರು ತಕ್ಷಣವೇ ಆಯಿತು ಸರ್ ಮಾಡೋಣ ಅನ್ನೋ ರೀತಿಯಲ್ಲಿ ಹೇಳಿ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ. ಕಳೆದ 1 ತಿಂಗಳಿನಿಂದ ನಾವು ಮತ್ತು ಅವರು ನಿರಂತರವಾಗಿ ಫೋನಿನ ಮೂಲಕ ಸಂಪರ್ಕದಲ್ಲಿ ಇದ್ದುಕೊಂಡು ಈ ಒಂದು ಅಚ್ಚುಕಟ್ಟಾದಂಥ ವಿಚಾರ ಸಂಕಿರಣವನ್ನು ನಾವು ಇಲ್ಲಿ ಆಯೋಜನೆ ಮಾಡೋದಕ್ಕೆ ಅವರ ಸಹಕಾರ ತುಂಬ ಇದೆ. ಮತ್ತು ಯಾಕೆ ಈ ವಿಚಾರ ಸಂಕಿರಣವನ್ನು ನಮ್ಮ ವಿಭಾಗದಲ್ಲಿ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಬಹಳ ಮುಖ್ಯವಾಗಿ ಈ ಭಾಗದ ವಿದ್ಯಾರ್ಥಿಗಳು ನಿರಂಜನ ಅವರನ್ನು ಅಧ್ಯಯನ ಮಾಡಲೇಬೇಕು. ಅವರ ಸಾಹಿತ್ಯವನ್ನು ನಾವು ಅಧ್ಯಯನ ಮಾಡಲೇಬೇಕಾದಂಥದ್ದು ನಮ್ಮ ಕರ್ತವ್ಯ ಅನ್ನೋ ರೀತಿಯಲ್ಲಿ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಭಾವಿಸಬೇಕಾಗತ್ತೆ ಅನ್ನುವಂಥದ್ದು. ಅವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ನಾವು ಇದ್ದೇವೆ. 1924ಕ್ಕೆ ಅವರಿಗೆ 100 ವರ್ಷ ತುಂಬಿದೆ. 2024ಕ್ಕೆ 1924 ಜೂನ್ 15ರಂದು ಅವರು ಜನಿಸಿದ್ದು. ಅವರು ನಮ್ಮನ್ನು ಅಗಲಿದ್ದು 1992ರಲ್ಲಿ. ಸುಮಾರು 68 ವರ್ಷಗಳ ಕಾಲ ಅವರು ನಮ್ಮ ಜೊತೆ ಇದ್ದಂಥವರು. ಬಹಳ ಮುಖ್ಯವಾಗಿ ಅವರು ನಮ್ಮ ಪುತ್ತೂರು ತಾಲೂಕಿಗೆ ಸೇರಿದಂಥ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಏನು ಕರೀತೀವಿ, ಕುಕ್ಕೆ ಸುಬ್ರಹ್ಮಣ್ಯದ ಬಳಿಯಲ್ಲಿರತಕ್ಕಂಥ ಕುಳಕುಂದ ಅನ್ನುವಂಥ ಗ್ರಾಮದಲ್ಲಿ ಹುಟ್ಟಿದಂಥವರು. ಹೈಸ್ಕೂಲ್ನವರಿಗೆ ಅವರು ವಿದ್ಯಾಭ್ಯಾಸ ಮಾಡ್ತಾ ಹೆಚ್ಚು ಓದೋದಕ್ಕೆ ಅವರಿಗೆ ಅವಕಾಶಗಳು ಸಿಗಲಿಲ್ಲ ಅನ್ನುವಂಥದ್ದು. ಮತ್ತು ಹೈಸ್ಕೂಲಿನಲ್ಲಿ ಇರುವಂಥ ಸಂದರ್ಭದಲ್ಲಿ ಅವರು ಚಿದಾನಂದ ಸಾಲಿ ಅವರು ಹೇಳಿದ ಹಾಗೆ ಕಿಶೋರ ಅನ್ನುವಂಥ ಕಾವ್ಯನಾಮವನ್ನಿಟ್ಟುಕೊಂಡು ಸುಮಾರು 15ಕ್ಕೂ ಹೆಚ್ಚು ಕಥೆಗಳನ್ನು ಬರೆದಂಥವರು. ಹೈಸ್ಕೂಲಿಂದ ಇರುವಂಥ ಸಂದರ್ಭದಲ್ಲೇ 15ಕ್ಕೂ ಹೆಚ್ಚು ಕಥೆಗಳನ್ನು ಬರೆದಂಥವರು. ಆನಂತರ ಅವರು ಕಾವ್ಯನಾಮವನ್ನು ಬದಲಿಸಿಕೊಂಡು ನಿರಂಜನ ಅನ್ನುವಂಥ ಹೆಸರಿನಲ್ಲಿ ಅನೇಕ ಕೃತಿಗಳನ್ನು, ಸುಮಾರು 78ಕ್ಕೂ ಹೆಚ್ಚು ಕೃತಿಗಳನ್ನು ಅವರು ಬೇರೆ ಬೇರೆ ಪ್ರಕಾರಗಳಿಗೆ ಸಂಬಂಧಪಟ್ಟ ಹಾಗೆ ರಚಿಸಿರುವಂಥದ್ದನ್ನು ನಾವೆಲ್ಲರೂ ಕೂಡ ವಿಶೇಷವಾಗಿ ನೆನಪು ಮಾಡಿಕೊಳ್ಬೇಕಾದಂಥ ದಿನ ಇದು.
ಆ ಹಿನ್ನೆಲೆಯಲ್ಲಿ ನಾವು ಇಲ್ಲಿ ಈ ವಿಚಾರ ಸಂಕಿರಣವನ್ನು ನಡೆಸೋದು ಬಹಳ ಅರ್ಥಪೂರ್ಣ ಅಂತೇಳಿ ಭಾವಿಸಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಜಂಟಿಯಾಗಿ ಆಯೋಜಿಸಿದ್ದೇವೆ ಅನ್ನುವಂಥದ್ದು. ಮತ್ತೆ ಬಹಳ ಮುಖ್ಯವಾಗಿ ಕನ್ನಡ ಸಾಹಿತ್ಯವನ್ನು ನೀವು ಗಮನಿಸ್ತಾ ಹೋದರೆ, ಕನ್ನಡ ಸಾಹಿತ್ಯದ ಪರಂಪರೆಯನ್ನು ಗಮನಿಸ್ತಾ ಹೋದರೆ 2 ಅಂಶಗಳು ಬಹಳ ಮುಖ್ಯವಾಗಿ ಕಾಣ್ತವೆ. ಒಂದು ಸಾಹಿತ್ಯದ ಒಳಗಡೆ ಸಮಾನತೆಯ ಭಾವ ಅನ್ನುವಂಥ ಸಮಾನತೆ ಮತ್ತು ಸೌಹಾರ್ದತೆ ಅನ್ನುವಂಥದ್ದು ನಮ್ಮ ಸಾಹಿತ್ಯದ ಉದ್ದಕ್ಕೂ ನಾವು ನೋಡ್ತಾ ಬರ್ತೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಕನ್ನಡದ ಮೊದಲ ಶಾಸ್ತ್ರ ಗ್ರಂಥವಾದಂಥ ಕವಿರಾಜ ಮಾರ್ಗದಲ್ಲಿ ಒಂದು ಮಾತು ಬರುತ್ತೆ. ಕಸವರಂ ಎಂಬುದು ನೆರೆಸೈರಿಸಲಾರ್ಪೊಡೆ ಪರವಿಚಾರಮಂ ಪರಧರ್ಮಮಂ ಅಂತ ಒಂದು ಮಾತು ಬರ್ತದೆ. ಬಹುಶಃ ಇವತ್ತಿನ ಸಂದರ್ಭಕ್ಕೆ ಅದು ಎಷ್ಟು ಮುಖ್ಯವಾದ ಮಾತು ಅಂತ ಹೇಳಿದರೆ, ಕಸವರಂ ಎಂಬುದು ನೆರೆಸೈರಿಸಲಾರ್ಪೊಡೆ ಪರವಿಚಾರಮಂ ಪರಧರ್ಮಮಂ ಅಂತೇಳಿ, ಪರರ ವಿಚಾರಗಳನ್ನ ಮತ್ತೆ ಪರಧರ್ಮವನ್ನ ಚೆನ್ನಾಗಿ ಸಹಿಸಿಕೊಳ್ಳುವಂಥದ್ದೇ ಒಂದು ಚಿನ್ನ ಅನ್ನೋ ರೀತಿಯಲ್ಲಿ, ಚಿನ್ನದ ವ್ಯಕ್ತಿತ್ವ ಅನ್ನುವಂಥ ಮಾತನ್ನ ಕನ್ನಡದ ಮೊದಲ ಶಾಸ್ತ್ರ ಗ್ರಂಥ ಕವಿರಾಜ ಮಾರ್ಗದಲ್ಲಿ ಕವಿರಾಜ ಮಾರ್ಗಕಾರ ಹೇಳಿರುವಂಥದ್ದನ್ನು ನಾವು ಗಮನಿಸಬೇಕು. ಆನಂತರ 10ನೇ ಶತಮಾನಕ್ಕೆ ಬಂದರೆ ಕನ್ನಡದ ಆದಿಕವಿ ಪಂಪ ಏನಿದ್ದಾನೆ, ಪಂಪ ಆಡುವಂಥ ಮಾತುಗಳು ಬಹಳ ಮಾರ್ಮಿಕವಾದ ಮಾತುಗಳು. ಬಹುಶಃ ಕನ್ನಡ ಸಾಹಿತ್ಯವನ್ನ ಕಟ್ಟಿ ಬೆಳೆಸಿದಂಥ ನಮ್ಮ ಹಿರಿಯರು ಈ ನಾಡಿಗೆ ಒಂದು ದೊಡ್ಡ ಸಂದೇಶವನ್ನ ಕೊಟ್ಟು ಹೋಗಿರುವಂಥದ್ದು. ಅವನು ಹೇಳುವಂಥದ್ದು ಮನುಜ ಜಾತಿ ತಾನೊಂದೇ ಒಲಂ ಅನ್ನುವಂಥ ಮಾತನ್ನ ಹೇಳ್ತಾನೆ. ಮತ್ತೆ ಪಂಪ ಭಾರತದ ಒಳಗಡೆ ಅವನು ಕುಲದ ಪ್ರಶ್ನೆಯನ್ನ ಎತ್ತುಕೊಂಡು ಮತ್ತೆ 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 ಚರ್ಚೆ ಮಾಡ್ತಾನೆ. ಕುಲ ಅಂದ್ರೆ ಯಾವುದು ಅನ್ನುವಂಥದ್ದು ಇದೆಯಲ್ಲ, ಆ ಪ್ರಶ್ನೆಗೆ ಕರ್ಣನ ಮೂಲಕ ಉತ್ತರವನ್ನ ಕೊಡಿಸುವಂತ ಪ್ರಯತ್ನ ಮಾಡ್ತಾನೆ. ಕುಲಂ ಕುಲಂ ಮಲ್ತು ಚಲಂ ಕುಲಂ ಗುಣಂ ಕುಲಂ ಅಣ್ಮು ಕುಲಂ ಅಭಿಮಾನಂ ಒಂದೇ ಕುಲಂ ಅನ್ನುವಂಥ ಮಾತನ್ನ ಹೇಳ್ತಾನೆ. ಬಹುಶಃ ನಾವು ಹುಟ್ಟಿನ ಆಧಾರದಲ್ಲಿ ಒಬ್ಬನ ಕುಲವನ್ನು ನಿರ್ಧರಿಸುವಂಥದ್ದಲ್ಲ, ಅವನಲ್ಲಿರುವಂಥ ಛಲ, ಗುಣ, ಪರಾಕ್ರಮ ಮತ್ತು ಅಭಿಮಾನ, ಈ 4 ಅಂಶಗಳನ್ನ ಇಟ್ಟುಕೊಂಡು ಒಬ್ಬ ವ್ಯಕ್ತಿಯ ಕುಲವನ್ನ, ಅವನ ಯೋಗ್ಯತೆಯನ್ನ ನಿರ್ಧರಿಸಬೇಕು ನಾವು, ಹುಟ್ಟಿನ ಆಧಾರದ ಮೇಲೆ ಅಲ್ಲ ಅನ್ನುವಂಥ ಮಾತನ್ನ ಪಂಪ 10ನೇ ಶತಮಾನದಲ್ಲೇ ಒಂದು ಸಂದೇಶವನ್ನ ಕೊಟ್ಟಿರೋದನ್ನ ನಾವು ಕಾವ್ಯದ ಮೂಲಕ ನೋಡೋದಕ್ಕೆ ಸಾಧ್ಯ ಆಗತ್ತೆ. ಹಾಗೆ ನಾವು 12ನೇ ಶತಮಾನಕ್ಕೆ ಬಂದರೆ ವಚನಕಾರರು ಬಹಳ ಮುಖ್ಯವಾಗಿ ನಮಗೆ ಬೇರೆ ರೀತಿಯಲ್ಲಿ ಸಮಾಜವನ್ನ, ಬದುಕನ್ನ ನೋಡುವಂತ ಒಂದು ದೃಷ್ಟಿಕೋನವನ್ನ ಅವರು ಕಟ್ಟಿಕೊಡ್ತಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಬಸವಣ್ಣ ಆಡುವಂಥ ಮಾತಿದೆ, ಧರ್ಮದ ಬಗ್ಗೆ ಆಡುವಂಥ ಮಾತಿದೆಯಲ್ಲ. ಧರ್ಮ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ದಯೆಯೇ ಧರ್ಮದ ಮೂಲವಯ್ಯ ಅನ್ನುವಂಥ ಮಾತನ್ನು ಹೇಳ್ತಾನೆ. ಯಾವುದೇ ದಯೆಯೇ ಧರ್ಮದ ಮೂಲವಯ್ಯ ಅನ್ನುವಂಥ ಮಾತನ್ನ ಹೇಳುವಂಥದ್ದು. ಮತ್ತೆ ಒಂದು ಚಿಕ್ಕ ವಚನದಲ್ಲಿ ನಾವು ಯಾವ ರೀತಿಯಲ್ಲಿ ಸಮಾಜದಲ್ಲಿ ಬದುಕಬೇಕು ಅನ್ನೋದನ್ನ ಹೇಳ್ತಾನೆ. ಇವನಾರವ 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 ಎಂದೆಣಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆಣಿಸಯ್ಯ, ನಿಮ್ಮ ಮನೆಯ ಮಗನೆಂದೆಣಿಸಯ್ಯ ಕೂಡಲ ಸಂಗಮ ದೇವ ಅನ್ನುವಂಥ ಒಂದು 3 ಸಾಲಿನ ವಚನದಲ್ಲಿ ಅವನು ಇಡೀ ಬೃಹತ್ತಾದಂಥ ಮನುಷ್ಯನ ಬದುಕು ಹೇಗಿರಬೇಕು, ನಾವು ಬದುಕನ್ನು ಹೇಗೆ ನೋಡಬೇಕು, ಸಮಾಜದಲ್ಲಿ ಯಾವ ರೀತಿಯಲ್ಲಿ ಸಮನ್ವಯತೆ ಸೌಹಾರ್ದತೆಯಿಂದ ಬದುಕಬೇಕು, ಮತ್ತೆ ಎಲ್ಲರನ್ನ ಯಾವ ರೀತಿಯಲ್ಲಿ ಒಳಗೊಳ್ಳಬೇಕು ಅನ್ನುವಂಥ ರೀತಿಯ ಮಾತುಗಳನ್ನು ಅವನು ಆಡುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಮತ್ತೆ ಹಾಗೇನೆ 15ನೇ ಶತಮಾನಕ್ಕೆ ಬಂದರೆ ಕನಕದಾಸರು ಮತ್ತೆ ಈ ಕುಲದ ಪ್ರಶ್ನೆಯನ್ನ ಎತ್ತುತ್ತಾರೆ. ಕುಲ ಕುಲ ಎಂದು ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಬಹುಶಃ ಕುಲವನ್ನೇ ಮುಂದಿಟ್ಟುಕೊಂಡು ನೀವು ಯಾಕೆ ಹೊಡೆದಾಡ್ತಾ ಇದ್ದೀರಿ, ಜಗಳ ಮಾಡ್ಕೊಳ್ತಾ ಇದ್ದೀರಿ, ಅದನ್ನ ಬಿಟ್ಟು ನಿಮ್ಮ ಕುಲದ ಮೂಲ ಯಾವುದು ಅಂತ ಹುಡುಕ್ತಾ ಹೋದ್ರೆ ಅದಕ್ಕೆ ಉತ್ತರ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾವು ಮನುಷ್ಯರಾಗಿ ಬದುಕುವಂಥದ್ದು, ಮನುಷ್ಯರಾಗಿ ಚಿಂತನೆ ಮಾಡುವಂಥದ್ದು ಬಹಳ ಮುಖ್ಯ ಅನ್ನುವ ನೆಲೆಯಲ್ಲಿ ಕನಕದಾಸರು 15ನೇ ಶತಮಾನದಲ್ಲಿ ಒಂದು ಸಂದೇಶವನ್ನ ನಮಗೆ ಸಮಾನತೆಯ ಮತ್ತು ಸೌಹಾರ್ದತೆಯ ಸಂದೇಶವನ್ನು ಅವರು ಕೊಡುವಂಥದ್ದನ್ನ ನಾವು ಕಾಣ್ತೇವೆ. ಹಾಗೆ ಸರ್ವಜ್ಞನ ವಚನಗಳನ್ನು ನೋಡ್ತಾ ಹೋಗ್ಬಿಟ್ರಂತೂ ನಮಗೆ ಬೇಕಾದಷ್ಟು ಈ ಸಮನ್ವಯತೆಯ ಮತ್ತು ಸಮಾನತೆಯ ವಿಷಯಗಳಿಗೆ ಸಂಬಂಧಪಟ್ಟಂತ ಅನೇಕ ತ್ರಿಪದಿಗಳು ನಮಗೆ ಸಿಗುವಂಥದ್ದನ್ನು ನಾವು ಕಾಣ್ತೇವೆ. ಹಾಗೆ 20ನೇ ಶತಮಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಕುವೆಂಪುರವರನ್ನ ನಾವು ನೆನಪು ಮಾಡಿಕೊಳ್ಳಬೇಕು. ಕುವೆಂಪು ಯಾಕೆ ನಮಗೆ ಬಹಳ ಮುಖ್ಯರಾಗ್ತಾರೆ ಅನ್ನುವಂಥದ್ದನ್ನ, ಹಿಂದೆ ಬಂದಂಥ ಒಂದು ಪರಂಪರೆಯನ್ನ, ನಾನು ಹೇಳ್ಕೊಂಡು ಬಂದಲ್ಲ ಆ ರೀತಿಯ ಒಂದು ಪರಂಪರೆಯನ್ನ ಬಹಳ ಒಳ್ಳೆಯ ರೀತಿಯಲ್ಲಿ ಮುಂದುವರಿಸುವಂತ ರೀತಿಯಲ್ಲಿ ಅವರು ತಮ್ಮ ಎಲ್ಲ ಕೃತಿಗಳಲ್ಲಿ ಮಾಡ್ತಾ ಬರ್ತಾರೆ. ಬಹಳ ಮುಖ್ಯವಾಗಿ ಅವರ 2 ನಾಟಕಗಳನ್ನು ನೀವು ಗಮನಿಸಿದರೆ, ಒಂದು ಶೂದ್ರ ತಪಸ್ವಿ ಅನ್ನುವಂಥ ನಾಟಕ, ಇನ್ನೊಂದು ಜಲಗಾರ ಅನ್ನುವಂಥ ನಾಟಕದಲ್ಲಿ ಅವರು ಇಡೀ ಸಮಾನತೆ ಅನ್ನುವಂಥದ್ದು ಯಾವ ಬಗೆಯಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಅವರು ಚಿಂತನೆಯನ್ನ ಮಾಡುವಂಥದ್ದನ್ನ, ಅವರ ವಿಚಾರಗಳನ್ನ ನಮ್ಮ ಎದುರು ಇಡುವಂಥದ್ದನ್ನ ನಾವು ಅಲ್ಲಿ ಗಮನಿಸಬೇಕಾಗತ್ತೆ ಅನ್ನುವಂಥದ್ದು. ಅದರ ಜೊತೆಗೆ ನಾಡಗೀತೆಯಲ್ಲಿ ಒಂದು ಸಾಲು ಬಹಳ ಮುಖ್ಯವಾಗಿ ಬರುತ್ತೆ. ತುಂಬಾ ಜನ ವಿದ್ಯಾರ್ಥಿಗಳಲ್ಲಿ ಇರೋದ್ರಿಂದ ನಾನು ಈ ರೀತಿ ಮಾತುಗಳನ್ನು ಆಡ್ತಾ ಇರುವಂಥದ್ದು. ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂಥ ಮಾತಿದೆಯಲ್ಲ, ಇದು ನಿಜವಾಗಿ ನಮ್ಮ ಕನ್ನಡ ನಾಡು ಹಿಂದೆ ಹೇಗಿತ್ತು
ಅದು ಮುಂದೆ ಯಾವ ರೀತಿಯಲ್ಲಿ ಮುಂದುವರ್ಕೊಂಡು ಹೋಗಬೇಕು ಅನ್ನೋ ಸಂಬಂಧಪಟ್ಟ ಹಾಗೆ ಅವರು ನಾಡಗೀತೆಯಲ್ಲಿ ಬಳಸಿರುವಂತ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂಥ ಸೌಹಾರ್ದತೆಯ ಒಂದು ಸಾಲು ಏನಿದೆ ಅದು ಬಹಳ ಮುಖ್ಯವಾದದ್ದು. ಹೀಗೆ ನವೋದಯ ಸಾಹಿತ್ಯವನ್ನ ನಾವು ದಾಟಿಕೊಂಡು ಮುಂದಕ್ಕೆ ಬಂದ್ರೆ ಈಗಾಗಲೇ ಪ್ರಸ್ತಾಪ ಮಾಡಿದ ಹಾಗೆ ಪ್ರಗತಿಶೀಲ ಸಾಹಿತ್ಯ ಅಂತ ನಾವೇನು ಕರಿತೇವೆ, ಆ ಪ್ರಗತಿಶೀಲ ಸಾಹಿತ್ಯದ ಒಳಗಡೆ ಅನೇಕ ಜನ ಸಾಹಿತಿಗಳು ಕಾಣಿಸಿಕೊಳ್ತಾರೆ. ಆದರೆ ನಮಗೆ ಬಹಳ ಮುಖ್ಯರಾಗಿ ಸಾಹಿತ್ಯದ ದೃಷ್ಟಿಯಿಂದ ಅವರು ಪ್ರತಿಪಾದನೆ ಮಾಡಿದಂತ ಮೌಲ್ಯಗಳ ದೃಷ್ಟಿಯಿಂದ ನೋಡ್ತಾ ಹೋದ್ರೆ ನಿರಂಜನರು ಮೊದಲ ಸಾಲಿನಲ್ಲಿ ನಿಂತುಕೊಳ್ಳುವಂತವರು ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ನಿರಂಜನ ಅವರು ಬಹುಶಃ ಹೆಚ್ಚು ಕೃತಿಗಳನ್ನ ಬರಿದೇ ಹೋಗಿದ್ರು ಕೂಡ ನನ್ನ ಪ್ರಕಾರ ಅವರ ಹೆಸರು ಯಾವಾಗಲೂ ಶಾಶ್ವತವಾಗುವುದಕ್ಕೆ ಎರಡೇ ಸಾಕಿತ್ತು. ಒಂದು ಕಥೆಗಳಲ್ಲಿ ಅವರ ಕೊನೆಯ ಗಿರಾಕಿ ಎನ್ನುವಂತ ಒಂದು ಕಥೆ ಇದೆ, ನೀವೆಲ್ಲರೂ ಓದಿದಿರಿ ಅಂತ ಅನ್ಕೊಳ್ತೇನೆ. ಕೊನೆಯ ಗಿರಾಕಿ ಅನ್ನುವಂತ ಕಥೆ, ಇನ್ನೊಂದು ಚಿರಸ್ಮರಣೆ ಅನ್ನುವಂತ ಒಂದು ಕಾದಂಬರಿ. ಬಹುಶಃ ಇವೆರಡೂ ಅವರು ಬರೆದಿದ್ರೆ ಸಾಕಿತ್ತು, ಬೇರೆ ಬರೆದೇ ಇದ್ರು ಕೂಡ ಕನ್ನಡ ಸಾಹಿತ್ಯ ಚರಿತ್ರೆಯ ಒಳಗಡೆ ಅವರು ಬಹಳ ಬಹುಮುಖ್ಯವಾದಂತ ಸಾಹಿತಿಯಾಗಿ ನಾವು ಇವತ್ತು ಕೂಡ ನೆನಪು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಅನ್ನುವಂಥದ್ದು. ಪ್ರಗತಿಶೀಲ ಸಾಹಿತ್ಯದ ಬಹಳ ಮುಖ್ಯವಾಗಿ ಮಾರ್ಕ್ಸ್ವಾದವನ್ನ ಹಿನ್ನೆಲೆಯಾಗಿಟ್ಟುಕೊಂಡು ಮೊದಲ ಬಾರಿಗೆ ಕನ್ನಡದಲ್ಲಿ ನೇರವಾಗಿ ಮಾರ್ಕ್ಸನ ಸಿದ್ಧಾಂತಗಳನ್ನ ತತ್ವಗಳನ್ನ ಪ್ರತಿಪಾದನೆ ಮಾಡಿ ರಚಿತವಾದಂತಹ ಸಾಹಿತ್ಯ ಪ್ರಗತಿಶೀಲ ಸಾಹಿತ್ಯ ಅನ್ನುವಂಥದ್ದು. ಬಹುಶಃ ಅದರ ಕಾಲಘಟ್ಟದ ಬಗ್ಗೆ ಇನ್ನೂ ತುಂಬಾ ಚರ್ಚೆಗಳು ನಡೀತಾನೆ ಇದೆ. 1940ರಿಂದ 1950ರ ಒಳಗೆ ಅದು ಒಂದು ದಶಕದ ಅವಧಿಯಲ್ಲಿ ಪ್ರಗತಿಶೀಲ ಸಾಹಿತ್ಯ ಕನ್ನಡದಲ್ಲಿ ಅಸ್ತಿತ್ವದಲ್ಲಿತ್ತು ಅನ್ನುವಂಥದ್ದನ್ನ ಹೇಳುವಂಥದ್ದು. ಆದ್ರೆ ಹಾಗಲ್ಲ, ಅನೇಕ ಜನ ಪ್ರಗತಿಶೀಲ ಸಾಹಿತ್ಯಗಳು ಆ ನಂತರವೂ ಕೂಡ ಅನೇಕ ಕೃತಿಗಳನ್ನ ಬರೆದಿರುವಂತದ ಹಿನ್ನೆಲೆಯಲ್ಲಿ ಅದರ ಕಾಲವನ್ನ ನಾವು ಮುಂದಕ್ಕೂ ಕೂಡ ವಿಸ್ತರಿಸಿ ನೋಡಬೇಕಾಗತ್ತೆ ಅನ್ನುವಂಥದ್ದು. ಚಿದಾನಂದ ಸಾಲಿ ಅವರು ಮಾತಾಡುವ ಒಂದು ಮಾತು ಹೇಳಿದ್ರು, ಬಂಡಾಯ ಸಾಹಿತ್ಯ ಅಂತ ಏನಿದೆ, ಬಂಡಾಯ ಸಾಹಿತ್ಯಕ್ಕೆ ಒಂದು ಅಡಿಪಾಯವನ್ನ ಹಾಕಿಕೊಟ್ಟಂತದ್ದು ಪ್ರಗತಿಶೀಲ ಸಾಹಿತ್ಯ ಅನ್ನುವಂತ ಮಾತನ್ನ ಹೇಳಿದ್ರು. ಅದು ನಿಜ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ನಿರಂಜನ ಅವರ ಕೊನೆಯ ಕಾದಂಬರಿ ಮೃತ್ಯುಂಜಯ ಅನ್ನುವಂತ ಕಾದಂಬರಿ. ಬಹುಶಃ ಅವರಿಗೆ 47 ವರ್ಷ ಪ್ರಾಯ ಆಗಿದ್ದ ಸಂದರ್ಭದಲ್ಲಿ ಅವರು ಪ್ಯಾರಾಲಿಸಿಸ್ಗೆ, ಪಾರ್ಶ್ವವಾಯು ಇದಕ್ಕೆ ಅವರು ಗುರಿಯಾಗ್ತಾರೆ. ಆದ್ರೆ ನಂತರವೂ ಕೂಡ 21 ವರ್ಷಗಳ ಕಾಲ ಪಾರ್ಶ್ವವಾಯು ಪೀಡಿತರಾಗಿದ್ದರೂ ಕೂಡ ಅವರು ಸಾಹಿತ್ಯವನ್ನ ರಚಿಸುವುದನ್ನು ನಿಲ್ಲಿಸೋದಿಲ್ಲ. ಬಹುಶಃ ಕನ್ನಡದಲ್ಲಿ ಮೊದಲ ಅಂಕಣ ಬರಹವನ್ನ ಆರಂಭ ಮಾಡಿದಂತವರು ನಿರಂಜನ ಅವರು. ಅಂಕಣ ಬರಹ ನಾವು ಇವತ್ತು ನೋಡ್ತಾ ಇದ್ದೀವಿ, ತುಂಬಾ ಜನ ಅಂಕಣ ಬರಹಗಾರರಿದ್ದಾರೆ. ಆದ್ರೆ ಕನ್ನಡದಲ್ಲಿ ಕನ್ನಡ ಸಾಹಿತಿ ಮೊದಲು ಅಂಕಣವನ್ನ ಬರೆದಂತವರು ಪತ್ರಿಕೆಗಳಲ್ಲಿ ನಿರಂಜನ ಅನ್ನೋದನ್ನ ನಾವು ನೆನಪು ಮಾಡಿಕೊಳ್ಬೇಕು ಅನ್ನುವಂಥದ್ದು. ಮತ್ತೆ ಬಹಳ ಮುಖ್ಯವಾಗಿ ಅವರು ಕನಸಿದ್ದಂಥದ್ದು ಏನು ಅಂದ್ರೆ ಒಂದು ಸಮಾನತೆಯ ಸಮಾಜವನ್ನ ಕಟ್ಟಬೇಕು ಅನ್ನುವಂಥದ್ದು. ಸಾಹಿತ್ಯ ಅನ್ನುವಂಥದ್ದು ದಂತ ಗೋಪುರದ ಒಳಗಡೆ ವಿಹರಿಸುವಂಥದ್ದಲ್ಲ. ಜನಸಾಮಾನ್ಯರ ಸಂಕಟಗಳೇನಿದ್ದಾವೆ, ಜನಸಾಮಾನ್ಯರ ನೋವುಗಳೇನಿದ್ದಾವೆ, ಆ ಸಮಸ್ಯೆಗಳಿಂದ ಅವುಗಳಿಗೆ ಸ್ಪಂದಿಸುವಂತ ಕೆಲಸವನ್ನ, ಅವುಗಳಿಗೆ ಧ್ವನಿಯಾಗುವಂತ ಕೆಲಸವನ್ನ ಸಾಹಿತ್ಯ ಮಾಡಬೇಕು ಅನ್ನುವಂಥದ್ದನ್ನ ಬಹಳ ಒಳ್ಳೆ ರೀತಿಯಲ್ಲಿ ಅದನ್ನ ಪ್ರತಿಪಾದನೆ ಮಾಡಿದಂಥವರು ಸಾಹಿತ್ಯ ಕೃತಿಗಳ ಮೂಲಕ ನಿರಂಜನ ಅವರು ಅನ್ನೋದನ್ನ ನಾವಿಲ್ಲಿ ನೆನಪು ಮಾಡ್ಕೊಳ್ಬೇಕಾಗಿದೆ. ಬಹುಶಃ ಈ ಹಿನ್ನೆಲೆಯಲ್ಲಿ ನಿರಂಜನರ ಬೇರೆ ಬೇರೆ ಪ್ರಕಾರಗಳಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಜನ ವಿದ್ವಾಂಸರುಗಳು ಮುಂದಿನ ಗೋಷ್ಠಿಗಳಲ್ಲಿ ಮಾತನಾಡಲಿದ್ದಾರೆ. ಹಾಗಾಗಿ ನಾನು ಅದನ್ನು ಹೆಚ್ಚು ವಿಸ್ತರಿಸಲಿಕ್ಕೆ ಹೋಗೋದಿಲ್ಲ. ಕನ್ನಡದ MA ವಿದ್ಯಾರ್ಥಿಗಳು ಯಾಕೆ ನಿರಂಜನರನ್ನ ಓದಬೇಕು ಅನ್ನುವಂಥದ್ದು ಇವತ್ತು ಬೆಳಗಿನಿಂದ ಸಂಜೆವರೆಗೆ ನೀವು ಒಂದು ದಿನ ವಿದ್ವಾಂಸರ ಮಾತುಗಳನ್ನ ಕೇಳಿದ್ರೆ ಆಗ ನಿಮಗೆ ಅದು ಮನವರಿಕೆ ಆಗುತ್ತೆ ಅನ್ನುವಂಥದ್ದನ್ನ ಹೇಳುತ್ತಾ ಹೆಚ್ಚು ಮಾತನಾಡೋದಕ್ಕೆ ಇಷ್ಟಪಡದೆ ನಾನು ನನ್ನ ಮಾತುಗಳನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಈ ವಿಚಾರ ಸಂಕಿರಣದಲ್ಲಿ ಭಾಗಿಯಾಗಿರುವಂಥದ್ದು ನಮ್ಮ ಕನ್ನಡ ವಿಭಾಗಕ್ಕೆ ತುಂಬಾ ಖುಷಿಯನ್ನ, ಆನಂದವನ್ನ ಉಂಟು ಮಾಡಿದೆ. ಈ ಕನ್ನಡ ವಿಭಾಗವನ್ನ ಕಟ್ಟಿ ಬೆಳೆಸಿದಂತವರು ಆರಂಭದಲ್ಲಿ SV ಪರಮೇಶ್ವರ ಭಟ್ರು, ಅವರ ಹೆಸರನ್ನೇ ನಾವು ವಿಭಾಗಕ್ಕೆ ಇಡಲಾಗಿದೆ. ಆ ನಂತರದ ದಿನಗಳಲ್ಲಿ ಅನೇಕ ಜನ ಪ್ರಾಧ್ಯಾಪಕರುಗಳು ಈ ವಿಭಾಗವನ್ನ ಕಟ್ಟಿ ಬೆಳೆಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖರಾದಂತವರು ಪ್ರೊಫೆಸರ್ BA ವಿವೇಕ್ ರೈ ಅವರು ದೀರ್ಘಕಾಲ ಈ ವಿಭಾಗದ ಅಧ್ಯಕ್ಷರಾಗಿ ಈ ವಿಭಾಗವನ್ನ ಮತ್ತೆ ಮಂಗಳೂರು ವಿಶ್ವವಿದ್ಯಾನಿಲಯವನ್ನ, ಇಲ್ಲಿರುವಂತಹ ಪ್ರಸಾರಾಂಗವನ್ನ, ವಿವಿಧ ಪೀಠಗಳನ್ನ ಒಂದು ಅಸ್ಥಿವಾರವನ್ನ ಹಾಕುವುದರ ಮೂಲಕ ಬೆಳೆಸುವಂತ ಕೆಲಸವನ್ನ ಅವರು ಮಾಡಿದ್ದಾರೆ. ಬಹುಶಃ ಅವರ ನೆನಪು ಶಾಶ್ವತವಾಗಿ ಇರಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಮಾನ್ಯ ಕುಲಪತಿಗಳು ಈ ಸಭಾಂಗಣಕ್ಕೆ ಅವರ ಹೆಸರನ್ನೇ ಇಟ್ಟಿರುವಂತದನ್ನ ಇಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಬಹುಶಃ ಇದು ಆದದ್ದು ಹೇಗೆ ಅಂತ ಹೇಳಿದ್ರೆ, ಈಗಾಗಲೇ ಕುಲಪತಿಗಳ ಮಾತನ್ನ ನೀವು ಕೇಳಿದ್ರಿ, ಅವರಿಗೆ ಕನ್ನಡದ ಮೇಲೆ ಬಹಳ ವಿಶೇಷವಾದ ಅಭಿಮಾನ ಇದೆ. ಅವರು ರಾಜ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಾಡಿದ್ರು ಕೂಡ ನಾವು ಅವರು ಒಟ್ಟಿಗೆ ಓದಿದಂತವ್ರು ಈ ಕ್ಯಾಂಪಸ್ ನಲ್ಲಿ ಓದ್ತಾ ಇರುವ ಸಂದರ್ಭದಲ್ಲಿ ಅವರು ಬಿಡುವಿನ ವೇಳೆಯಲ್ಲಿ ಬಂದು ಕನ್ನಡದ ತರಗತಿಯಲ್ಲಿ ಕುಳಿತುಕೊಂಡು ಪಾಠ ಕೇಳ್ತಾ ಇದ್ರು. ಮತ್ತೆ ನಮ್ಮಲ್ಲಿ ನಡೆಯುವಂತ ಎಲ್ಲ ವಿಚಾರ ಸಂಕಿರಣಗಳಲ್ಲಿ ಅವರು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ರು.
ಹಾಗಾಗಿ ಕನ್ನಡದ ಮೇಲೆ ತುಂಬಾ ವಿಶೇಷವಾದ ಅಭಿಮಾನವನ್ನು ಇಟ್ಟುಕೊಂಡಿದ್ದರಿಂದ ಕನ್ನಡ ವಿಭಾಗದಿಂದ ನಾವು ಇಂಥದ್ದು ಆಗಬೇಕು ಅಂತ ಕೇಳಿದ ತಕ್ಷಣವೇ ಅವರು ಹಿಂದು ಮುಂದೆ ಯೋಚನೆಯನ್ನ ಮಾಡಿದೆ. ಸಂಕಷ್ಟದ ಸಂದರ್ಭದಲ್ಲೂ ಕೂಡ ಇವತ್ತೆಲ್ಲ ಗೊತ್ತಿದೆ, ವಿಶ್ವವಿದ್ಯಾನಿಲಯಗಳ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಅಂತ ಸಂದರ್ಭದಲ್ಲೂ ಕೂಡ ಕನ್ನಡಕ್ಕಾಗಿ ಅವರು ಉದಾರವಾದ ಮನಸ್ಸಿನಿಂದ ನಮಗೆ ಎಲ್ಲ ರೀತಿಯ ನೆರವನ್ನ ನೀಡ್ತಾ ಇರುವುದನ್ನು ನಾನು ವಿಶೇಷವಾಗಿ ಇಲ್ಲಿ ನೆನಪು ಮಾಡಿಕೊಳ್ಳುತ್ತೇನೆ. ಬಹುಶಃ ಅಂತ ಒಬ್ಬರು ಕುಲಪತಿಗಳು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಇರೋದ್ರಿಂದ ನಾವು ಕನ್ನಡ ವಿಭಾಗದಲ್ಲಿ ನಿರಂತರವಾಗಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಆಯೋಜಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ನೋದನ್ನ ಹೇಳಿ ಅವರನ್ನ ನಾನು ಬಹಳ ಪ್ರೀತಿಯಿಂದ ಅವರಿಗೆ ಅಭಿನಂದನೆಗಳನ್ನ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಈ ವಿಚಾರ ಸಂಕಿರಣದ ಉದ್ಘಾಟನಾ ಅವಧಿಯ ಅಧ್ಯಕ್ಷತೆ ವಹಿಸಿರುವವರು ಡಾಕ್ಟರ್ ಮನು ಬಳಿಗಾರ್, ಸಾಹಿತಿಗಳು, ನಾಟಕಕಾರರು ಆಗಿರುವ ಇವರು ಅವ್ಯಕ್ತ, ಬದುಕು ಮಾಯೆಯ ಮಾತು, ಸಾಲ ಮತ್ತು ಇತರ ಕಥೆಗಳು ಮುಂತಾದ ಕಥಾ ಸಂಕಲನಗಳನ್ನು, ನನ್ನ ನಿನ್ನೊಳಗೆ, ಸಾಕ್ಷರ ಗೀತೆಗಳು ಮುಂತಾದ ಕವನ ಸಂಕಲನಗಳು, ಮೈಲಾರ ಮಹಾದೇವ ಎನ್ನುವ ನಾಟಕ ಮತ್ತು ಹಲವು ಜೀವನ ಚರಿತ್ರೆಗಳನ್ನು ಪ್ರಕಟಿಸಿದ್ದಾರೆ. ಇವರ ಕೃತಿಗಳು ಇಂಗ್ಲಿಷ್, ಒರಿಯಾ, ತೆಲುಗು, ಹಿಂದಿ ಭಾಷೆಗಳಿಗೆ ಅನುವಾದವಾಗಿವೆ. ನಾಡೋಜ ಪ್ರಶಸ್ತಿ, ಗೋರೂರು ಸಾಹಿತ್ಯ ಪ್ರಶಸ್ತಿ, ವಿಶ್ವಮಾನವ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳಿಂದ ಪುರಸ್ಕೃತರಾದರು. ಸಾಹಿತ್ಯ ಉತ್ತಮ ಕಥೆಗಾರ ಕವಿಗಳಾದ ಡಾಕ್ಟರ್ ಚಿದಾನಂದ ಸಾಲಿ ಅವರೇ, ಆರ್ ನಾಗಪ್ಪ ಗೌಡ್ರು, ಈ SVP ಕನ್ನಡ ಅಧ್ಯಯನ ಸಂಸ್ಥೆ ಮುಖ್ಯಸ್ಥರು, ಸೋಮಣ್ಣನವರೇ, ಎದುರಿಗೆ ಕುಳಿತಿರುವಂಥ ವಿದ್ವಾಂಸರುಗಳಾದಂಥ ಮೋಹನ್ ಅವರೇ, ಸಿದ್ದನಗೌಡ್ರೆ, ಅತ್ತೆಯವರೇ, ಹಾಗೆಯೇ ಚೇತನ್ ಸೋಮೇಶ್ವರವರೇ, ನಮ್ಮ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ವಿಜೇತರಾದಂಥ ಸನ್ಮಾನ್ಯ ಲಕ್ಷ್ಮೀಶ್ ತೋಳ್ಪಾಡಿಯವರೇ, ಗಣೇಶ್ ಸಂಜೀವ್ ಅವರೇ, ಬಂದಂಥ ಎಲ್ಲ ಇನ್ನಿತರ ವಿದ್ಯಾರ್ಥಿನಿಯರೇ, ವಿದ್ವಾಂಸರೇ, ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಕುಲಪತಿಗಳು ಹಾಗೂ ಇಬ್ಬರು ವಿದ್ವಾಂಸರು ಕೂಡ ನಿರಂಜನರ ಸಾಹಿತ್ಯದ ಮೇಲೆ, ಬದುಕಿನ ಮೇಲೆ ಬೆಳಕನ್ನು ಚೆಲ್ಲಿದ್ದಾರೆ. ಒಟ್ಟಾರೆಯಾಗಿ ನಿರಂಜನವರು ಪ್ರಗತಿಶೀಲ ಸಾಹಿತ್ಯದ ಅಧ್ಯಯನಗಳಲ್ಲಿ ಬಹಳ ಪ್ರಮುಖರು. ಹಾಗೆಯೇ ಬಹು ಮುಖ್ಯವಾದದ್ದಂದ್ರೆ ಅವರು ಕೇವಲ ವಿಚಾರಗಳನ್ನು ಮಂಡಿಸಲಿಲ್ಲ, ಅದರ ಹಂಗೆ ನಡ್ಕೊಂಡ್ರು ಅನ್ನೋದು ಭಾಳ ಮುಖ್ಯ. ಇವತ್ತೆಲ್ಲರೂ ನಾವು ಪ್ರಗತಿಶೀಲರ ಆಗಿ ಮಾತಾಡ್ತೀವಿ, ಸಮಾನತೆಯ ಬಗ್ಗೆ ಮಾತಾಡ್ತೀವಿ, ಜಾತ್ಯತೀತ ಇದ್ರ ಬಗ್ಗೆ ಮಾತಾಡ್ತೀವಿ, ಹೋರಾಟದ ಬಗ್ಗೆ ಮಾತಾಡ್ತೀವಿ. ಅದ್ರಾಗ ಎಷ್ಟು ಜನ ನಾವು ಅನುಷ್ಠಾನಗೊಳಿಸ್ತೀವಿ? ಹಾಗೆ ಅನುಷ್ಠಾನಗೊಳಿಸಿದ ಮಹಾಮಹಿಮರಲ್ಲಿ ನಿರಂಜನವರು ಬಹಳ ಮುಖ್ಯ. ಅವರ ಶತಮಾನೋತ್ಸವ 2 ವರ್ಷದ ಹಿಂದೆ ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ಅದು ಮುಂದಾಗ್ತಾ ಈಗ ಬಂತು. ನಾನು ಮತ್ತು ಚಿದಾನಂದ ಕೂಡಿ ಬಹಳ ಒತ್ತಾಯ ಮಾಡಿದ ಮೇಲೆ ಅದು ಇಲ್ಲೇ ಆಗಬೇಕು. ಯಾಕಂದ್ರೆ ಅವರ ಮಾತೃ ಜಿಲ್ಲೆ ಇದೆ. ಅವರ ವಿಚಾರ ಸರಣಿ ಇಡೀ ನಮ್ಮ ನಾಡಿಗೆ, ರಾಜ್ಯಕ್ಕೆ ಅಷ್ಟೇ ಅಲ್ಲ, ಈ ಇಡೀ ವಿಶ್ವಕ್ಕೂ ಮಾದರಿಯಾಗುವಂಥ ವಿಚಾರಗಳು ನಿರಂಜನರು ಇವೆ. ಯಾಕಂದರೆ ಸಾಹಿತ್ಯ ಮಾನವೀಯತೆ ಮತ್ತು ಸಮಾನತೆಯನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹೋರಾಟ ಇದೆ, ಅದನ್ನು ಅವರು ಮಾಡಿದರು. ಹಾಗಾದರೆ ಈ ಒಂದು ಇಡೀ ಪರಂಪರೆಯ ಬಗ್ಗೆ ಅಥವಾ ಇವರು ಮೊದಲಿಂದ ಹೇಳೋದಾದರೆ ಅವರ ಸಾಹಿತ್ಯದ ಬಗ್ಗೆ, ಅವರ ಹೋರಾಟದ ಬಗ್ಗೆ ಮಿತ್ರ ಚಿದಾನಂದರವರು ಶುರುವಾದ ಮಾತಿನಲ್ಲಿ ಅವರು 3 ಜನ ಸ್ಟಾರ್ ರೈಟರ್ಸ್ಗಳಲ್ಲಿ, ಈ ಒಂದು ಪ್ರೋಗ್ರೆಸಿವ್ ಥಿಂಕರ್ಸ್ನಲ್ಲಿ ಅವರು ಇನ್ನಿಬ್ಬರು ಅನಕರವರು, ಕಟ್ಟಿಮನಿಯವರು ಅಂತ ಹೇಳಿದರು. ಹಾಗೆಯೇ ಅವರು ಪತ್ರಕರ್ತರು, ಮೊದಲ ಅಂಕಣಕಾರರು, ಬಹುಮುಖಿ ಪ್ರತಿಭೆ ಹೀಗೆಲ್ಲ ಹೇಳಿದರು. ನನ್ನ ಪ್ರಕಾರ ನಾನು ಮೊದಲು ಓದಿದಂಥ ಒಂದು ಕಾದಂಬರಿ ಹೆಣ್ಮಕ್ಕಳದಂದ್ರೆ ಅನುಪಮ ನಿರಂಜನ ಅವ್ರದ್ದು. ನಾನು ಇನ್ನೂ ಹೈಸ್ಕೂಲ್ನಾಗಿದ್ದೆ ಅವಾಗ. ಹೃದಯ ವಲ್ಲಭ ಅಂತ ಒಂದು ಕರ್ಮ ಇರೋದ್ರೊಳಗೆ ಅದು ಇದು ಬರ್ತಿತ್ತು. ಸಿದ್ದನಗೌಡ್ರಿಗೆ ಗೊತ್ತಿರ್ಬೋದು, ಯಾಕಂದ್ರೆ ಅವರು ನಮ್ಮ ಸಮಕಾಲೀನರು. ಅದ್ರ ಸಲುವಾಗಿ ನಾನು ಕಾಯ್ತಿದ್ದೆ. ಅವಾಗ ನನಗೆ ಹಿಂಗೆ ನಮ್ಮ ಕಡೆ ಸರ್ನೇಮ್ ಇರ್ತವ್ರಿ, ಮನು ಬಳಿಗಾರ್, ಸಿದ್ದನಗೌಡ ಪಾಟೀಲ್, ಈ ಥರ ನಮ್ಮಲ್ಲಿ. ಇದೇನಿದು ಅನುಪಮ ಹೆಣ್ಮಗಳು ನಿರಂಜನ, ಇದು ಹೆಸರು ಹೆಂಗೈತಿಲ್ಲ ಇದು ಅಂತಿದ್ದೆ. ಭೈರಪ್ಪರದು ವಂಶವೃಕ್ಷ ಮೊದಲು ಓದಕ್ಕೆ ಶುರು ಮಾಡಿದೆವು. ಭೈರಪ್ಪನ ಹೆಸರು ನಮ್ಮಲ್ಲಿ ಭಾಳ ಕಡಿಮೆ. ಅಂದರೆ ಸಾಹಿತ್ಯದೊಡನೆ ಹೆಸರುಗಳು ಕೂಡ ಬಹಳ ಕುತೂಹಲಕಾರಿಯಾಗಿದ್ದು ನಮಗೆ ಆ ವಯಸ್ಸಿನಲ್ಲಿ. ಅವಾಗ ನಿರಂಜನ ಅಂದ್ರೆ ಅವ್ರ ಗಂಡನ ಹೆಸರು ಇರ್ತೈತಿ. ಹಂಗಾರೆ ನಿರಂಜನ ಯಾರು? ಶುರುವಾತು ನಾನು ಹುಡುಕಾಟ. ಹಂಗೆ ಹುಡುಕಾಟ ಮಾಡಿದಾಗ ಗೊತ್ತಾಯ್ತು, ಇವರು ಬಹಳ ದೊಡ್ಡ ಬರಹಗಾರರು, ಹೋರಾಟಗಾರರು. ಅವ್ರಿಗೆ ಮೈಯಾಗ ಆರಾಮಿಲ್ಲ ಅಂತ ನನಗೆ ಪಾರ್ಶ್ವ ಆಗೈತೆ ಅಂತಲೇ ಅವಾಗ ನಮಗೆ ಗೊತ್ತಿದ್ದಿಲ್ಲ. ಆಮೇಲೆ ಗೊತ್ತಾಯ್ತು
ಅವ್ರಿಗೆ ಮೈಯಾಗ ಆರಾಮಿಲ್ಲ ಅಂತ ಆದರೂ ಬರೀತಾರಂತ. ಅಂದ್ರೆ ನಾವು ಬರವಣಿಗೆಯನ್ನು ಯಾವ ಕಾಲಕ್ಕೂ ನಿಲ್ಲಿಸಬಾರ್ದು ಅನ್ನೋವಂಥ ಒಂದು ಸಂದೇಶ ನನಗೆ ಅವಾಗ ಸಿಕ್ತು. ಅನುಪಮ ನಿರಂಜನವರ ಮೂಲಕ ನಿರಂಜನವರ ಪರಿಚಯ ಆಗಿ ಅವರ ಒಂದು ಇಡೀ ವಿಶ್ವ ಸ್ವರೂಪಿಯಾದಂಥವರ ವಿದ್ವತ್ತಿನ ದರ್ಶನ ನನಗಾಯಿತು. ಅಂಥ ಒಬ್ಬ ಮಹಾನ್ ಹೋರಾಟಗಾರ, ಬರಹಗಾರ, ಜೀವಿ, ಮುಖ್ಯವಾಗಿ ಬದುಕಿ ತೋರಿಸಿದಂಥವರು, ಬದುಕು ಮತ್ತು ಬರಹದ ನಡುವಿನ ಕಂದಕವನ್ನು ಮುಚ್ಚಿ ಹಾಕಿ ನಡೆದು ತೋರಿಸುವಂಥ ಮಾದರಿಯ ವ್ಯಕ್ತಿಯವರು ಅಂತ ಗೊತ್ತಾಗಿ ನನಗೆ. ಅವರ ಸಾಹಿತ್ಯವನ್ನು ಸ್ವಲ್ಪ ಸ್ವಲ್ಪ ಓದಿದೆ. ಈಗ ಅವರು ನಮ್ಮ ಪ್ರೊಫೆಸರ್ ಧರ್ಮ ಅವರು ಕೇಳಿದರು, ನೀವು ಅವರ ಚಿರಸ್ಮರಣೆ ಕಾದಂಬರಿ ಓದಿನಿ. ಅದು ನಾವು ಓದಿಲ್ಲ, ಬೇರೆ ಓದಿದ್ದೀನಿ, ಮೃತ್ಯುಂಜಯ ಓದಿನಿ. ಆದರೆ ಆ ಚಿರಸ್ಮರಣೆಯ ಬಗ್ಗೆ ತಾವು ಹೇಳ್ತಾ ಮಲಯಾಳಂದವರ ಭಾಷಾ ಪ್ರೇಮದ ಬಗ್ಗೆ ಇದೆಲ್ಲ ಹೇಳಿದ್ರಿ. ಅಲ್ಲಿ ಇದ್ದಿದ್ರೆ ಅವ್ರಿಗೆ ಇನ್ನೂ ಹೆಚ್ಚಿನ ಮಹತ್ವ ಬರ್ತಿತ್ತು ನಮ್ಮ ನಿರಂಜನ ಅವರಿಗೆ ಅಂತ ಹೇಳಿದರೆ ನಿಜ. ಇಲ್ಲಿ ಬಂದ ಕೂಡಲೇ ಸಿದ್ದನಗೌಡರು, ಮೋಹನ್ ಅವರು ನಾವು ಕೂಡಿ ಬಂದ್ವಿ. ಆವಾಗನೇ ಮಾತಾಡ್ತಾ ಇದ್ವಿ ನಾವು, ಕರ್ನಾಟಕ ಸರ್ಕಾರ ಬಹಳ ಜನರ ಹೆಸರಲ್ಲಿ ಟ್ರಸ್ಟ್ ಮಾಡಿದೆ, ನಿರಂಜನರ ಹೆಸರು ಮಾಡಲಿಲ್ಲ. ಅನಕ್ರು ಅವ್ರದ್ದಿದೆ. ಈ ಪ್ರಗತಿಶೀಲರ ಬಗ್ಗೆನೇ ಹೇಳೋದಾದರೆ ಈಗ ಅದ್ರ ಬಗ್ಗೆ ಎಲ್ಲ ಅವ್ರು ಹೇಳಿದ್ರಿಂದ ಭಾಳ ಅವಶ್ಯ ಅನಿಸಿದಂಥ ಅಂಶಗಳನ್ನು ಸರ್ಕಾರದ ಜೊತೆಗೆ ನಾನು ಬಹಳ 40 ವರ್ಷ ಕೆಲಸ ಮಾಡಿದ್ರಿಂದ ಅವು ಭಾಳ ಮುಖ್ಯ ಆಗ್ತಾವೆ ಇದರಲ್ಲಿ. ಈಗ ಕಂಪ್ಯೂಟರ್ದು ಹೇಳುವಾಗ ಸೋಮೇಶ್ವರ ಅಮೃತ ಸೋಮೇಶ್ವರ ಮಗ ಅನ್ರಿ ನೀವು? ಹಾಂ, ಅವ್ರಿಗೆ ಹೇಳಿ ನಾನು, ನೀವು ಈಗ ಕನ್ನಡದ ಕಾಲುಗಳು ನೀವು ಅಂತ. ಅಂದ್ರೆ ಅದು ಇರಲಿಲ್ಲ ಅಂದ್ರೆ ಕಂಪ್ಯೂಟರು ನಾವು ನಡೀಲಿಕ್ಕೆ ಆಗೋದಿಲ್ಲ, ಓಡೋಕ್ಕಂತೂ ಆಗೋದೇ ಇಲ್ಲ. ಹಂಗೆ ಅವಾಗಿನ ಕಾಲಕ್ಕೆ ಅವ್ರದ್ದೊಂದು ಸಾಹಿತ್ಯದ ಬಗ್ಗೆ ಚರ್ಚೆ ಆಗಬೇಕಂದ್ರೆ, ಅವರ ಜೀವನವನ್ನು ನಾವು ತಿಳಿದುಕೊಳ್ಬೇಕು ಅಂತಂದರೆ, ಅವ್ರ ಬಗ್ಗೆ ನಾವು ಪ್ರಚಾರ ಮಾಡಬೇಕಂದ್ರೆ ಅವ್ರ ವಿಚಾರಗಳನ್ನು ಟ್ರಸ್ಟ್ ಆಗೋದು ಬಹಳ ಮುಖ್ಯ. ನನ್ನ ಅವಧಿಯೊಳಗೆ ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಒಳಗೆ ನಾನು ಅಂದು ಹೇಳ್ಕೊತೀನಿ ಅಂತ ದಯವಿಟ್ಟು ಯಾರು ತಿಳ್ಕೊಬಾರ್ದು. ಇಲ್ಲಿ ಬಹಳ ರೆಲೆವೆಂಟ್ ಅಂತ ತಿಳ್ಕೊಂಡು ಅದನ್ನು ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಷ್ಟೇ. ನನಗಿಂತ ಹೆಚ್ಚಿಗೆ ಕೆಲಸ ಮಾಡಿದವರು ಭಾಳ ಜನ ಇರ್ತಾರೆ, ಆ ಪ್ರಜ್ಞೆ ನನಗಿದೆ. 24 ಇವತ್ತು ಟ್ರಸ್ಟ್ಗಳದವು ಸರ್ಕಾರದ ವತಿಯಿಂದ. ಅದರಾಗ 11, 12 ನಾನು ಆಯುಕ್ತ ಮತ್ತು ನಿರ್ದೇಶಕ ಇದ್ದಾಗ ಮಾಡಿದ್ವು ಅದಾವು. ಕನ್ನಡ ಸಂಸ್ಕೃತಿ ಇಲಾಖೆ ಕೆಂಗಲ್ಲವ್ರ ಕಾಲದಿಂದ ನಡೆದು ಬಂದೈತಿ. 75 ವರ್ಷನ ಅನ್ನೋನು ಈಗ ಅದಕ್ಕೆ ಹೆಚ್ಚು ಕಡಿಮೆ. ಆವಾಗಲಿಂದ ಇದ್ದಿದ್ರು ಅರ್ಧ ನಾವಿದ್ದಾಗ ಆಗೈತಿ. ಬಹುಶಃ ಅವಾಗ ಈ ಶತಮಾನೋತ್ಸವ ಬರಲಿಲ್ಲ, ನಾ ಇದ್ದಾಗ. ಬಂದಿದ್ದರೆ ಖಂಡಿತವಾಗಿ ಅವಾಗ ಮಾಡ್ಬೋದಾಗಿತ್ತು. ಈಗ ನಾನು ಸರ್ಕಾರಕ್ಕೆ ಈ ಮೂಲಕ ಇಲ್ಲಿ ನಾನು ಕೇಳಿಕೊಳ್ಳೋದೇನೆಂದರೆ, ಸರ್ಕಾರಕ್ಕೆ ಒತ್ತಾಯ ಮಾಡೋದೇನಂತಂದರೆ, ಇವತ್ತಿನ ಮುಖ್ಯ ಅಂಶ ಇದು. ಈ ಒಂದು ಸೆಮಿನಾರದ ಒಂದು ಅಂದರೆ ಸಾಹಿತ್ಯವನ್ನು ಬಿಟ್ಟು ಹೊರಗಡೆದಂದರೆ ನಿರಂಜನವರ ಹೆಸರಲ್ಲೇ ಒಂದು ಟ್ರಸ್ಟ್ ಆಗಲಿ ಸರ್ಕಾರದಲ್ಲಿ, ಹಾಗೂ ಅವರ ಸಮಗ್ರ ಸಾಹಿತ್ಯವನ್ನು ಕನ್ನಡ ಸಂಸ್ಕೃತಿ ಇಲಾಖೆ ಹೊರತರುವಂತಾಗಲಿ ತಕ್ಷಣ. ಇವು ಎರಡು ಈ ಸಮ್ಮೇಳನದ ನಿರ್ಣಯಗಳು ಅಂಥೇಳಿ ನೀವು ಮಾಡಿ ಸರ್ಕಾರಕ್ಕೆ ಬರೀಬೇಕು. ಮಾನ್ಯ ಕುಲಪತಿಗಳು, ನಿಮಗೆ ಬಹಳ ಅಭಿರುಚಿ ಐತಿ ಅಲ್ರಿ. ರಾಜ್ಯಶಾಸ್ತ್ರದ ವಿದ್ಯಾರ್ಥಿ ಒಬ್ಬ ಎಮ್ಮೆದವ ಬಂದು ಕನ್ನಡಕ್ಕೆ ಕುಂದಿರ್ತಾನೆ ಅಂತ ಹೇಳಿದ್ರೆ, ನಾಗಪ್ಪ ಗೌಡ್ರೆ ನೀವು ಹೇಳಿ ನನಗೆ ಭಾಳ ಖುಷಿ ಆಯ್ತು. ಅಂದರೆ ನಿಜವಾದ ಸಾಹಿತ್ಯದ ಪ್ರೀತಿ ಅವ್ರಿಗೆ ಐತಿ. ಆದ್ದರಿಂದ ಆ ಪ್ರೀತಿ ಅವರು ಇದ್ದಿದ್ದು ಈಗಾಗಲೇ ಒತ್ತಡ ಅವ್ರು ಹೇರಿದ್ದಾರೆ ಮಾತಿನ ಮೂಲಕ. ಅದು ಸರ್ಕಾರಕ್ಕೆ ತಲುಪಲಿ ಅಂಥೇಳಿ ನಾನು ಈ ಹೊತ್ತಿನಲ್ಲಿ ಹೇಳ್ತೇನೆ. ಇನ್ನು ಇಡೀ ಪರಂಪರೆಯ ಬಗ್ಗೆ ನಾವು ಮಾತನಾಡುವಾಗ ಇದೇ ಭಾಗದ ಕಾರಂತರನ್ನು ನಾವು ಮರೆಯೋಕ್ಕಾಗೋದಿಲ್ಲ. ಎಷ್ಟೊಂದು ಕ್ರಾಂತಿಕಾರಿ ವಿಚಾರದವರು ಅವರು ಕಾರಂತರು. ಅವರು ಕೂಡ ಇವ್ರಿಗಿಂತ ಒಂದು 22 ವರ್ಷ ಮೊದಲವರು. ಇವರು 1924, ಕಾರಂತರು 1902, ಕುವೆಂಪು 1904. ಅಂದರೆ 25 ವರ್ಷ ಮೊದಲಿನ ಜನ ಏನದರಲ್ಲ ಕುವೆಂಪು, ಕಾರಂತರದು ನೀವು ಪ್ರಗತಿಶೀಲರಿಂದ ತೋಳಿಕ್ಕಿಲ್ಲ. ಆದರೆ ಅವ್ರ ಸಾಹಿತ್ಯದಲ್ಲಿ ಪ್ರಗತಿಶೀಲ ವಿಚಾರಗಳು ಎಷ್ಟದವು, ಬದುಕಿನಲ್ಲಿ ಅವರು ಅದನ್ನು ಮಾಡಿ ನಡೆದು ತೋರಿಸ್ಯಾರ ಅವರು ಕಾರಂತರು ಕೂಡ. ನಾನು ಒಂದು ಕಡೆ ಅವ್ರನ್ನ ಸಾಹಿತ್ಯ ಸಮ್ಮೇಳನ ಉದ್ಘಾಟನೆ ಕರೆಸಿದ್ದೆ ಈಗ 38 ವರ್ಷದಿಂದ. ನಾನು ಇನ್ನೂ ಸಣ್ಣ ಹುಡುಗ ಅವಾಗ ಅಷ್ಟು ಹುಚ್ಚು ಹಿಡಿದು ಬಿಟ್ಟಿತ್ತು ನನಗೆ. ನಮ್ಮ ಮನೆಯಾಗ 2 ದಿವಸ ಇಟ್ಕೊಂಡಿದ್ದೆ. ಅವಾಗ ಗೊತ್ತಾಯ್ತು ನನಗೆ ಅವರು ನಡೆ ನುಡಿ ಬೇರೆ ಇಲ್ಲ. ಕಾರಂತರು ಕೂಡ ಹಾಗೇನೆ, ಅವರು ಇದೇ ಭಾಗದವರು. ಅಂದರೆ ಈ ಭಾಗಕ್ಕೆ ನಿರಂಜನ ತರಬೇಕಂದಿರ್ತಾವು. ಬಹುಶಃ ಈಗ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ನೋಡಿ ತಾವು ಹಂಗೆ ಅಂದಿರ್ಬೋದು. ಆದರೆ ದಕ್ಷಿಣ ಕನ್ನಡ ಸ್ವಾತಂತ್ರ್ಯ ಹೋರಾಟದಲ್ಲಿ, ಏಕೀಕರಣದಲ್ಲಿ, ಸಮಾನತೆಯ ಸಂದೇಶ ಸಾರುವಲ್ಲಿ ಯಾವುದರಲ್ಲಿಯೂ ಎಂದು ಹಿಂದೆ ಉಳಿದಿಲ್ಲ. ಅದು ತಮ್ಗೆ ಗೊತ್ತಿದೆ. ಬಟ್ ನೀವೇ ಹೇಳ್ಕೋಬಾರ್ದು ಅಂತ ನೀವು ಹಂಗೆ ಅಂದಿರಬೇಕು ನನಗನ್ನಿಸ್ತದೆ. ಕಾಸರಗೋಡಿಂದೇ ಹೇಳೋದಾದರೆ ನಮ್ಮ ಅನೇಕ ಸಾಹಿತಿಗಳು, ಕಲಾವಿದರು ಬೇರೆ ರಾಜ್ಯದಲ್ಲಿ, ವಿಶೇಷವಾಗಿ ತಮಿಳುನಾಡಿನಲ್ಲಿ, ಇನ್ನು ಕಾಸರಗೋಡು ಬಿಡ್ರಿ ಮಲಯಾಳಂ, ತಮಿಳುನಾಡಿನಲ್ಲಿ ನಮ್ಮ ಸಾಹಿತಿಗಳು, ನಮ್ಮ ಕಲಾವಿದರೇ ಇದ್ದಿದ್ದಾಗಿದ್ದರೆ ಇನ್ನೂ ಹೆಚ್ಚು ಪದ್ಮಭೂಷಣಗಳು, ಪದ್ಮವಿಭೂಷಣಗಳು ನಮಗೆ ಬರ್ತಾ ಇದ್ವು. ಅಂತಹ ಶ್ರೇಷ್ಠ ಸಾಹಿತ್ಯ ರತ್ನಗಳಲ್ಲಿ ನಿರಂಜನವರು ಕೂಡ ಒಬ್ಬರು. ಪರವಾಗಿಲ್ಲ, ಲೇಟಾಗಿ ಈಗ ಜನ್ಮ ಶತಮಾನೋತ್ಸವನ 2 ವರ್ಷ ತಡವಾಗಿ ಆಚರಿಸ್ತಾ ಇದ್ದೀವಿ. ಅವರ ಇನ್ನಿತರ ಕಾರ್ಯ ಆದಷ್ಟು ಬೇಗ ನಡೀಲಿ.
ಅಂಥೇಳಿ ನಾನು ಈ ಮೂಲಕ ಕೇಳ್ಕೊತೀನಿ. ಇನ್ನು ಈ ವೇದಿಕೆ ಹೆಸರು ಡಾಕ್ಟರ್ ವಿವೇಕ ರೈ ಅವ್ರದ್ದು ಇಟ್ಟಿದ್ದೀರಿ. ಬಹಳ ಖುಷಿ ಆಯ್ತು ನನಗೆ. ಕನ್ನಡಕ್ಕೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಬರುವಾಗ ಮಾನ್ಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದರು. ಎಲ್ಲ ಮುಖ್ಯಮಂತ್ರಿಗಳು ಕನ್ನಡಕ್ಕೆ ಸಹಾಯ ಮಾಡ್ಯಾರ. ನನಗಂತೂ ಕೆಟ್ಟ ಅನುಭವ ಆಗೇ ಇಲ್ಲ ಯಾವ ಸರ್ಕಾರದ ಕೂಡ. BJP, ಕಾಂಗ್ರೆಸ್ಸು, JDS 3 ಪಕ್ಷದಾಗೂ ನಾ ಇದ್ದೆ. ಕನ್ನಡದ ಕೆಲಸ ಬಂದಾಗ ಯಾವ ಮುಖ್ಯಮಂತ್ರಿ ಯಾವ ಮಂತ್ರಿ ಅಡ್ಡ ಹಾಕಿಲ್ಲ. ಸುಮ್ಮನೆ ಕೆಲಸ ಮಾಡಲಿಲ್ಲದವರು ಕುಣ್ಯಾಕೆ ಬರಲಿಲ್ಲದವ್ರು ಅಟ್ಟು ಸೊಟ್ಟೈತೆ ಅಂತಾರಲ್ಲ, ಆ ಥರ ಮಾತಾಡ್ತಾರೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆವಾಗ ನಾವು ಯೋಜನೆಯನ್ನು ಮಾಡಿಕೊಟ್ಟಾಗ ಕ್ರಿಯಾ ಯೋಜನೆ ಮಾಡಿಸಿದ್ವಿ. 12 ವಿಶ್ವವಿದ್ಯಾಲಯಗಳಿಗೆ 1 ಕೋಟಿ ಅಂತ ಮಂಜೂರು ಮಾಡಿಸಿದ್ವಿ. ಮಂಜೂರು ಮಾಡಿಸುವಾಗ ಕ್ರಿಯಾ ಯೋಜನೆ ಮಾಡಬೇಕಲ್ಲ. ಭಾಳ ಮಂದಿ ಬರೀ ನಮಗೆ ಆ ಕಟ್ಟಡ ಕಟ್ಟ್ರಿ, ನಮಗೆ ಇಷ್ಟು ಕಂಪ್ಯೂಟರ್ ಬೇಕು, ಎಲ್ಲರೂ ಅದ್ರ ಬಗ್ಗೆ ಭೌತಿಕ ವಸ್ತುಗಳ ಬಗ್ಗೆ ಮಾತಾಡ್ತಾ ಇದ್ರು. 11 ಜನ ಕುಲಪತಿಗಳದ ಸಭೆ ಕರೆದಿದ್ದೆ, ನನ್ನ ಅಧ್ಯಕ್ಷತೆ ಒಳಗೆ ಎಲ್ಲರೂ ಬಂದಿದ್ದರು. ಗ್ರಾಂಟ್ ಕೊಡ್ತೀವಿ ಅಂದರೆ ಪ್ರೊಫೆಸರ್ ಜವರೇಗೌಡರು ಹೇಳಿದರು, ನಮ್ಗೆ 5 ಲಕ್ಷ ರೂಪಾಯಿ ತರಕ್ಕೆ ಹಾಕಿದ್ದಲ್ರಿ ಮನು, ನೀವೇನು 1 ಕೋಟಿ ರೂಪಾಯಿ ಕೊಡಕತ್ತೀರಲ್ಲ, ಇದು ಅವರು ಸದ್ಬಳಕೆ ಮಾಡ್ಕೊತಾರ ಅಂತಾರೆ. ಸರ್ ನೀವು ಇನ್ನೂ ಅದಿರಿ, ಮಾರ್ಗದರ್ಶನ ಮಾಡಿರಿ ಅಂತ ಹೇಳಿದ್ದೆ. MM ಕಲಬುರ್ಗಿಯವರು ಅದನ್ನೇ ಹೇಳಿದರು ಮಾತು. ಆದರೆ ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದಂಥ ವಿಶ್ವವಿದ್ಯಾಲಯಗಳಲ್ಲಿ ಪ್ರೊಫೆಸರ್ ಧರ್ಮ ಅವರೇ, ನಿಮ್ಮ ವಿಶ್ವವಿದ್ಯಾಲಯ ಕೂಡ ಇದೆ. ಅದನ್ನು ಭಾಳ ಹೆಮ್ಮೆ ಮತ್ತು ಹರ್ಷದಿಂದ ಹೇಳ್ತೀನಿ. ಆವಾಗ ಪ್ರೊಫೆಸರ್ BA ವಿವೇಕ ರೈ ಅವರು ಆ ಸಭೆಗೆ ಬಂದಿದ್ದರು. ನಾನು ನನ್ನ ಕುರ್ಚಿ ಬಿಟ್ಟು ಈ ಕಡೆ ಸರಿದು, ಸರ್ ಇಲ್ಲಿ ಕ್ರಿಯಾ ಯೋಜನೆ ಮಾಡುವಂಥ ಈ ಒಂದು ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿದ್ದು ನಾನು, ಅದರ ನನಗನ್ನಿಸ್ತದೆ ನನಗಿಂತ ಹೆಚ್ಚು ಯೋಗ್ಯತೆ ಉಳ್ಳವರು ಪ್ರೊಫೆಸರ್ BA ವಿವೇಕ ರೈ ಅವರು ಅಂತ ಅನಿಸ್ತದೆ. ತಾವು ಅಧ್ಯಕ್ಷತೆಯನ್ನು ಮಾಡಿ ಈ ಸಭೆಯನ್ನು ನಡೆಸಿಕೊಡ್ರಿ, ನಾನು ಅದನ್ನು ಸರ್ಕಾರಕ್ಕೆ ಕಳಿಸ್ಕೊಟ್ಟು ಅನುಮೋದನೆ ಮಾಡಿಸ್ತೀನಿ ಅಂತೇಳಿ ನಾನು ಪಕ್ಕದ ಸೇರಿನ ಕೂತ್ಕೊಂಡು ಅವ್ರ ಅಧ್ಯಕ್ಷತೆಯಲ್ಲಿ ಮಾಡೀನಿ. ಇವತ್ತೇನು ಎಲ್ಲ ಯೋಜನೆಗಳು ನಡೆದವಲ್ಲ, ಒಟ್ಟು 22 ಕೋಟಿ ಯೋಜನೆ ಅವತ್ತಿನ ಕಾಲಕ್ಕೆ 17 ವರ್ಷಗಳ ಹಿಂದೆ ಅಂಥ ಒಂದು ಯೋಜನೆಯನ್ನು ಮಾಡಿಕೊಟ್ಟಂಥ ಭಾಳ ನಮ್ಮ ಹಿರಿಯ ವಿದ್ವಾಂಸರು ಪ್ರೊಫೆಸರ್ ವಿವೇಕ ರೈ ಅವರು. ಅವ್ರನ್ನ ಕೂಡ ನಾನು ಇಲ್ಲಿ ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕನ್ನಡ ಉಳಿದಿದ್ದೇ ಇಂಥವರಿಂದ, ಇಂಥ ಪ್ರೊಫೆಸರ್ಗಳ ಕಡೆಯಿಂದ, ಇಂಥ ಆಸಕ್ತ ವಿದ್ಯಾರ್ಥಿಗಳ ಕಡೆಯಿಂದ. ಇನ್ನು 50 ವರ್ಷಕ್ಕೆ ಕನ್ನಡ ಇರ್ತದೆ ಇಲ್ರಿ ಸಂಶಯ ಅಂದ್ರೆ ಈಗ ಸಿದ್ದನಗೌಡರು ಬರೋ ಮುಂದೆ ಹೇಳಿದರು. ಬಟ್ ನನಗೆ ಗೌಡ್ರ ಅದು ನಿಜ, ನೀವು ಹೇಳೋದು ಹೊರತು ಬೀಳ್ತೈತಿ ಕನ್ನಡಕ್ಕೆ. ಆದ್ರೆ ಕನ್ನಡ ಅವಿನಾಶಿ ಭಾಷೆಯಾಗಿ ಉಳಿಲಿಕ್ಕೆ ಸಾಧ್ಯ ಐತಿ. ಕತ್ತಯ್ಯನಿ ಮೇಡಮ್, ನೀವು ಅಲ್ಲೇ ಪಡಸಾಲಿ ಒಳಗೆ ಅಡುಗೆ ಮನೆ ಒಳಗೆ ನಿಮ್ಮ ಅಕ್ಕಂಗಿರಿಗೆಲ್ಲ ಬರಕ್ಕೆ ಹೇಳ್ಬೇಕು. ಈಗ ನಾವು ಅಡುಗೆ ಮನೆಗೆ ಹೋಗಿವಿ, ಪಡಸಾಲಿಗೆ ಹೋಗಿವಿ, ಅದು ಬೇರೆ ಪ್ರಶ್ನೆ. ಅಂದರೆ ನಮ್ಮ ಮಕ್ಕಳಲ್ಲಿ ಮಾತಾಡುವಂಗಾಗಲಿ, ಅದು ಉಳಿತದೆ ನಮ್ಮ ಜಾನಪದದಿಂದಾಗಿ. ನಮ್ಮ ಪಂಪ, ರನ್ನ, ವಚನ ಸಾಹಿತ್ಯ, ದಾಸ ಸಾಹಿತ್ಯ ಇವು ಎಲ್ಲ ಅದಾವಲ್ಲ ನಮ್ಮಲ್ಲಿ, ಅವರೆಲ್ಲರಿಂದಾಗಿ. ಆಧುನಿಕರಲ್ಲಿ ಕುವೆಂಪು, ಕಾರಂತ, ಬೇಂದ್ರೆ ಇಂಥವರೆಲ್ಲ ಅದಾರ, ಭೈರಪ್ಪ, ಇವರೆಲ್ಲ ಇಂಥವ್ರು ಇರೋದ್ರಿಂದ ಕನ್ನಡಕ್ಕೆ ಅಷ್ಟು ಧಕ್ಕೆ ಆಗೋದಿಲ್ಲ ಅಂತ ನನಗನ್ನಿಸ್ತದೆ. ಯಾಕಂದರೆ ಸಮಾನತೆಯ ಸಂದೇಶ ನಮ್ಮ ದೇಶದ ಮುಖ್ಯ ತತ್ವ ಅದು. ಯಾರೇನೇ ಅನ್ನಲಿ ಅಲ್ರಿ, ವೇದ ಕಾಲದೊಳಗೆ ಹೇಳ್ಯಾರಲ್ಲ, ಸರ್ವೇ ಜನ ಸುಖಿನೋ ಭವಂತು ವಸುಧೈವ ಕುಟುಂಬಕಂ. ಅಂದರೆ ನಮ್ಮ ಭಾರತ ದೇಶಕ್ಕೆ ಹೊಸ ವಿಚಾರಗಳಲ್ಲ, ಅನುಷ್ಠಾನ ಮಾಡುವಲ್ಲಿ ಕೆಲವೊಂದು ಹೆಚ್ಚು ಕಡಿಮೆ ಆಗಿರ್ತವೆ. ಇದು ನನ್ನ ಸ್ಪಷ್ಟ ನಿಲುವು ನಂದು. ನಾನು ಅದನ್ನೇ ಹೇಳ್ತೀನಿ, ನಮ್ಮ ದೇಶದೊಳಗೆ ಆ ತತ್ವಗಳು ಅಡಕಾಗಿಬಿಟ್ಟವು. ನಮ್ಮ ನರನಾಡಿಗಳಲ್ಲಿ ಬಂದುಬಿಟ್ಟೈತಿ ಸಮಾನತೆ, ಮಾನವೀಯತೆ. ನಮ್ಗೆ ಯಾರು ಕಲಿಸ್ಕೊಡ್ಬೇಕಾಗಿಲ್ಲ. ಆದರೆ ಕಾಲಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತವೆ. ಅನುಷ್ಠಾನ ಮಾಡುವಾಗ ಒಬ್ಬರು ಮುಂದೆ ಹೋಗ್ತಾರ, ಒಬ್ಬರು ಹಿಂದೆ ಉಳಿತಾರ. ಅದನ್ನು ದ್ವೇಷಕ್ಕಾಗಿ ನಾವು ಉಪಯೋಗ ಮಾಡಬಾರ್ದು ಅಂಥೇಳಿ ನಾನು ಸ್ಪಷ್ಟ ನನ್ನ ನಿಲುವು. ಬೇರೆಯವರು ಏನಾದರೂ ಅನ್ಬೋದು ಇದಕ್ಕೆ, ಅದು ಯಾವ ಬಣ್ಣ ಹಚ್ಚೋ ಅವಶ್ಯಕತೆ ಇಲ್ಲ. ಇದಕ್ಕೆ ಪ್ರತ್ಯೇಕ ಚರ್ಚೆ ಮಾಡೋದಾದ್ರೂ ಕೂಡ ನಾನು ತಯಾರಿರ್ತೇನೆ. ಆದ್ದರಿಂದ ಇವು ನಮ್ಮ ದೇಶದ ವಿಚಾರಗಳು, ಕರ್ನಾಟಕದ ವಿಚಾರಗಳು, ನಮ್ಮ ಸಾಹಿತ್ಯ, ನಮ್ಮ ಕಲೆ, ನಮ್ಮ ಪರಂಪರೆ, ಒಟ್ಟಾರೆಯಾಗಿ ಇದನ್ನೇ, ಅದು ವಚನ ಸಾಹಿತ್ಯ, ದಾಸ ಸಾಹಿತ್ಯ ಯಾವುದೇ ಇರಲಿ, ಕವಿರಾಜ ಮಾರ್ಗ. ನೀವು ಯಾರನ್ನೇ ಕವಿಗಳನ್ನ ತೋರಿ, ಯಾರು ಕವನ ಬರೆದು ಜೈಲಿಗೆ ಹೋದರು ಅನೇಕ ಜನ ಸ್ವಾತಂತ್ರ್ಯದ ಹೊತ್ತಿನಲ್ಲಿ. ಅದು ಸಮಾನತೆಯ ಒಂದು ಕೂಗ. ಅದು ಸ್ವಾತಂತ್ರ್ಯ ಬರಲಿಲ್ಲ ಅಂದರೆ ಸಮಾನತೆಯಲ್ಲಿ ಇರ್ತೈತಿ. ಆದ್ದರಿಂದ ಈ ಒಳಗೆ ಕಾರ್ನಾಡ್ ಸದಾಶಿವರಾವ್, ದೇಶಭಕ್ತ ಕಾರ್ನಾಡ್ ಸದಾಶಿವರಾವ್ ಅಂತ ಓದ್ತಿದ್ವಿ ನಾವು. ಹಾಗೆ ಅನೇಕರನ್ನು ಕೊಟ್ಟಂಥ ಈ ನಾಡು, ಈ ಬರೀ ದಕ್ಷಿಣ ಕನ್ನಡ ಜಿಲ್ಲೆ ಅಷ್ಟೇ ಅಂತಲ್ಲ, ನಮ್ಮ ಇಡೀ ನಾಡೇ ಬಹಳ ಕ್ರಿಯಾಶೀಲವಾದಂಥದ್ದು. ಇವತ್ತು ಹೊರಗಿಲವರಿಗೆ ಅನ್ನ ಕೊಡುವಂಥ ದೇಶ, ಪ್ರದೇಶ ನಮ್ಮ ಕನ್ನಡ ನಾಡು. ಇದೆಲ್ಲ ನಮ್ಮ ಸಂಸ್ಕೃತಿಯ ಪ್ರತೀಕ. ನಿರಂಜನರವರು ಕಟ್ಟಿದಂಥ ಉತ್ತಮ ಸಾಹಿತ್ಯ ಐತಲ್ಲ, ವೈಚಾರಿಕ ಸಾಹಿತ್ಯ, ಸಮಾನತೆ ಸಾಹಿತ್ಯ, ಅದು ನಮ್ಮನ್ನು ನಡೆಸ್ತು. ಅವರ ನಾಟಕಗಳು, ಅವರ ಕಥೆಗಳು, ಕಾದಂಬರಿಗಳು, ಅಂಕಣ ಬರಹಗಳು ಎಲ್ಲವೂ ನಮಗೆ ಮಾರ್ಗದರ್ಶಿಯಾಗಿ ಇವತ್ತು ನಮ್ಮ ಎದುರಿಗವೆ. ಅವುಗಳನ್ನು ಪಾಲಿಸುವ ಹೊಣೆ ನಮ್ಮ ಮುಂದೈತಿ. ಅದನ್ನು ಚೆನ್ನಾಗಿ ನಾವೆಲ್ಲರೂ ಅರಿತುಕೊಂಡು ನುಡಿದಂತೆ ನಡೆಯೋಣ ಅಂತ ಹೇಳಿ ಈ ಹೊತ್ತಿನಲ್ಲಿ
ಮಂಗಳೂರು ವಿಶ್ವವಿದ್ಯಾಲಯದವರು ಬಹಳ ಚೆನ್ನಾಗಿ ಬಂದ ಕೂಡಲೇ ಅಂದಿವಲ್ರಿ, ಎಷ್ಟು ಶಿಸ್ತು ನೋಡ್ರಿ ಇವ್ರದ್ದು. ಮಂಗಳೂರವ್ರು ಏನು ಮಾತಾಡಿದ್ರು ಕೆಲಸ ಮಾತ್ರ ಭಾಳ ಶಿಸ್ತಿನಿಂದ ಮಾಡ್ತಾರಂತ. ಇವರು ಮಾತಾಡೋ ಹೊತ್ತಿನಾಗ ನಮ್ಗೆ ನಾ ಇದಕ್ಕೆ ಅಂದೆ, ಇದು ಮ್ಯೂಸಿಕಲ್ ಕನ್ನಡ ರೀ ಇವ್ರು ಮಾತಾಡೋದು ಅಂತ. ಅಂದ್ರೆ ಅಷ್ಟು ಚೆನ್ನಾಗಿ ಎಳೆದು ಏನಮ್ಮ ಕತ್ತೇನು ಮೇಡಮ್ ನೀವು ಮಾತಾಡೋಕೆ ಹತ್ತಿಬಿಟ್ರೆ ಅದು ಒಂದು ಸೌಂದರ್ಯಯುತವಾದಂಥ ಧನಂಜಯ್ ಹಂಗೆ ಅನಿಸ್ತೈತೆ ನಮಗೆ. ಈಗ ನಾವು ಮಾತಾಡೋ ಸ್ವಲ್ಪ ಹಾರ್ಡ್ ಅನಿಸ್ಬೋದು. ಅದೇ ನಮ್ಮದು ಕುಮಾರವ್ಯಾಸ ಮತ್ತೇನದು ಪಂಪನ ಥರ ನಮ್ಮ ಭಾಷೆ ಅದು. ಇಲ್ಲಿ ಮಾತ್ರ ಏನು ಕೇಳೋರಿಗೆ ಒಂಥರ ಮಧುರವಾದಂಥ ಭಾಷೆ ಇದು ಮುಂದುವರಿಲಿ. ಈ ಮಾಧುರ್ಯ ನಮ್ಮ ಜೀವನದಲ್ಲಿ ನಮ್ಮ ದೇಶವನ್ನು ಕಟ್ಟುವಲ್ಲಿ, ರಾಜ್ಯವನ್ನು ಮುನ್ನಡೆಸುವಲ್ಲಿ ಅದು ಪ್ರಮುಖ ಪಾತ್ರವನ್ನು ವಹಿಸಲಿ ಅಂತ ನಾನು ಹೇಳಿ ತಮ್ಮಲ್ಲೇ ಮನವರಿಕೆ ಮಾಡಿಕೊಂಡು, ಯುವಕರಲ್ಲಿ ವಿಶೇಷವಾಗಿ ಈ ಕನ್ನಡ ಈ ವಿಭಾಗವನ್ನು ನೀವು ಇದಕ್ಕೆ ಇನ್ನೂ ಹೆಚ್ಚು ಬಳಸಿಕೊಡ್ರಿ ಅಂತ ಹೇಳಿ ನನ್ನ ಈ ಅವಕಾಶಕ್ಕಾಗಿ ಮಿತ್ರರಾದ ಚಿದಾನಂದ ಸಾಲಿಯವರಿಗೆ ಮತ್ತು ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಶಾಂತ ರೀತಿಯಿಂದ ಕುಳಿತು ಕೇಳಿದ ತಮ್ಮೆಲ್ಲರಿಗೂ ವಂದಿಸಿ ನಾನು 4 ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಉದ್ಘಾಟನಾ ಅವಧಿಯ ಕೊನೆಗೆ ನಾವು ಬಂದಿದ್ದೇವೆ. ಗಣ್ಯರಿಗೆ ನೆರೆದಿರುವ ಸರ್ವರಿಗೆ ವಂದನೆ ಸಲ್ಲಿಸಲಿದ್ದಾರೆ SVP ಕನ್ನಡ ಅಧ್ಯಯನ ಸಂಸ್ಥೆಯ ಹಿರಿಯ ಪ್ರಾಧ್ಯಾಪಕರು, ಕನ್ನಡದ ಸಣ್ಣ ಕಥೆಗಾರರು, ಗುರುಗಳು ಆಗಿರುವ ಪ್ರೊಫೆಸರ್ ಸೋಮಣ್ಣ ಹೊಂಗಳ್ಳಿ ಸರ್ ಅವರು. ಎಲ್ಲರಿಗೂ ನಮಸ್ಕಾರ. ಕನ್ನಡ ಸಾಹಿತ್ಯ ಅಕಾಡೆಮಿ ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ಆಶ್ರಯದಲ್ಲಿ ನಿರಂಜನರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ನಡೀತಾ ಇರುವಂತಹದ್ದು ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ಕಳೆದ 6 ತಿಂಗಳ ಹಿಂದೆಯೇ ಶಾಲಿಯವರು ನನಗೆ ಫೋನ್ ಮಾಡಿದರು, ಕಾರ್ಯಕ್ರಮವನ್ನು ನಾವು ಮಂಗಳೂರು ಯೂನಿವರ್ಸಿಟಿನಲ್ಲಿ ಮಾಡಬೇಕು ಅಂತ ಹೇಳಿ. ಖಂಡಿತ ಮಾಡಿ ಅಂತ ಹೇಳಿ ನಾನು ಅವರಲ್ಲಿ ಕೇಳಿಕೊಂಡೆ. ಕೆಲವು ಕಾರಣಾಂತರಗಳಿಂದ ಅದು ಮುಂದೂಡಲ್ಪಟ್ಟಿತು. ಮತ್ತೆ ಅವರು ನನಗೆ ಫೋನ್ ಮಾಡಿದ್ರು, ಈಗ ಮಾಡ್ಬೋದು ಅಂತ ಹೇಳಿದೆ ನಾನು. ಈಗ ಅವರು ರೆಡಿಯಾಗಿದ್ದಾರೆ, ಈಗ ನಾವು ಮಾಡ್ಬೋದು, ಏನು ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರು. ಖಂಡಿತ ಬನ್ನಿ ಅಂತಂದಾಗ ನಾನು ನಮ್ಮ ವಿಭಾಗದ ಕಾರ್ಯಕ್ರಮ, ನಮ್ಮ ವಿಭಾಗದಲ್ಲಿ ಆಗಬೇಕು ಇಂಥ ಕಾರ್ಯಕ್ರಮ ಹಿಂದೆಯೇ ನಾವು ಒಪ್ಪಿದ್ದೀವಿ. ಈಗ ಅಧ್ಯಕ್ಷರ ಬದಲಾವಣೆ ಆಗಿದೆ, ನಾಗಪ್ಪಗೌಡರು ಅಧ್ಯಕ್ಷರಾಗಿದ್ದಾರೆ, ಅವ್ರ ನಂಬರ್ ಕೊಡ್ತೀನಿ, ನಾನು ಒಪ್ಪಿದ್ದೀನಿ, ಅವರ ಜೊತೆಯಲ್ಲಿ ಮಾತನಾಡಿ ಅಂತ ಹೇಳಿ, ಧನಂಜಯವ್ರ ಜೊತೆಲಿ ಮಾತನಾಡಿ ಅಂತ ಹೇಳಿ ನಂಬರ್ ಕಳಿಸ್ಕೊಟ್ಟೆ. ಮತ್ತೆ ಅವರು ಕಾಂಟ್ಯಾಕ್ಟ್ ಮಾಡಿದ್ರು. ಬಹುಶಃ ನಿರಂತರವಾಗಿ ಅವರು ಪ್ರಯತ್ನ ಮಾಡ್ತಾನೇ ಇದ್ದರು. ಅಲ್ಲಿಯ ಕೆಲವು ವ್ಯತ್ಯಾಸಗಳಿಂದಾಗಿ ಇವತ್ತು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಮ್ಮ ವಿಶ್ವವಿದ್ಯಾನಿಲಯದ ವಿವೇಕ್ ರೈ ಅವರ ಸಭಾಂಗಣದಲ್ಲಿ ನಡೀತಾ ಇರುವಂಥದ್ದು ನನಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ಇಂತಹ ಕಾರ್ಯಕ್ರಮದಲ್ಲಿ ಅಧ್ಯಕ್ಷೀಯ ಭಾಷಣವನ್ನು ಮಾಡಿದಂತಹ ನಾಡೋಜ ಮನು ಬಳಿಗಾನ್ ಸರ್ ಅವರು ಇದನ್ನು ವಹಿಸಿಕೊಂಡು ನಡೆಸ್ಕೊಟ್ಟಿದ್ದಾರೆ. ಅವರು ಈ ಮೊದಲೇ 2017-18ನೇ ಸಾಲಿನಲ್ಲಿ ನಮಗೆ ಸಂಶೋಧನಾ ಕಮ್ಮಟವನ್ನು ಮಾಡೋದಕ್ಕೆ 3-4 ದಿನಗಳ ಕಾಲ ಸಂಶೋಧನೆಗೆ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮ ನಡೆಸೋದಕ್ಕೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾಗ ಅವರೂ ಬಂದಿದ್ದರು. ಅವರೇ ಬಂದು ಉದ್ಘಾಟನೆಯನ್ನು ಮಾಡಿದ್ರು. ಇನ್ನೊಂದು ವಿಜ್ಞಾನ ಭವನದ ಒಂದು ಹಾಲ್ನಲ್ಲಿ ಅವರು ಉದ್ಘಾಟನೆ ಮಾಡಿದ್ರು. ಎಲ್ಲ ಸಂಶೋಧಕರಿಗೆ ತರಬೇತಿಯನ್ನು ನಾವು ಆ ಸಂದರ್ಭದಲ್ಲಿ ಕೊಟ್ಟಿದ್ದೋ. ಆ ಉಪಕಾರವನ್ನೂ ಕೂಡ ನಾನು ಸ್ಮರಣೆ ಮಾಡ್ತಾ, ಈಗಲೂ ಕೂಡ ಸಾಹಿತ್ಯ ಅಕಾಡೆಮಿ ವತಿಯಿಂದ ಮಾಡಿರುವಂಥ ಈ ಒಂದು ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಕಾರಣಕರ್ತರಾಗಿರುವಂತಹ ಅವರಿಗೆ ನಾನು ಅತ್ಯಂತ ಪ್ರೀತಿಯಿಂದ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಮ್ಮ ಕುಲಪತಿಗಳು ಅವರು ಸಾಹಿತ್ಯದ ಕಾರ್ಯಕ್ರಮ ಅಥವಾ ಇಡೀ ನಮ್ಮ ವಿಶ್ವವಿದ್ಯಾನಿಲಯದ ಬೇರೆ ಬೇರೆ ವಿಭಾಗಗಳ ಕಾರ್ಯಕ್ರಮಗಳನ್ನು ಕೂಡ ನಡೆಯೋದಕ್ಕೆ ಅತ್ಯಂತ ಮುನ್ನುಗ್ಗಿ ನಡೆಸ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಇವತ್ತು ಚೆನ್ನಾಗಿ ಉದ್ಘಾಟಿಸಿದ್ದಾರೆ. ಉದ್ಘಾಟನಾ ಭಾಷಣದಲ್ಲಿ ಮುನ್ನೋಟದ ಮಾತುಗಳನ್ನಾಡಿದ್ದಾರೆ. ಅವರಿಗೆ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಹಾಗೆ ಇವತ್ತು ನಮ್ಮ ಈ ಕಾರ್ಯಕ್ರಮದ
ನಮ್ಮವರೇ ಆದಂತಹ ಅಥವಾ ಇಲ್ಲಿ ಅತಿಥಿ ಅಂತ ಹೇಳಿದ್ರು, ಮುಖ್ಯ ಅತಿಥಿ ಅಂತ ಹೇಳಿದ್ರು, ಈ ಸಾಹಿತ್ಯ ಅಕಾಡೆಮಿ ಕಾರ್ಯಕ್ರಮ ಆಗಿರೋದ್ರಿಂದ ನಮ್ಮ ವಿಭಾಗದ ಎಲ್ಲರನ್ನೂ ಒಳಗೊಳ್ಳಬೇಕು ಅನ್ನುವ ಉದ್ದೇಶದಿಂದ ಅವರು ಆ ರೀತಿಯಾಗಿ ಹೇಳಿದ್ರು. ಜೊತೆಗೆ ನಮ್ಮ ವಿಭಾಗದ ಮುಖ್ಯಸ್ಥರಾದಂಥ ನಾಗಪ್ಪಗೌಡರಿಗೆ ನಾನು ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಮುಖ್ಯವಾಗಿ ಈ ಕಾರ್ಯಕ್ರಮ ನಡೆಯೋದಕ್ಕೆ ನಮ್ಮ ಸ್ನೇಹಿತರು, ಈಗಾಗಲೇ ನಾನು ಚಿದಾನಂದ ಶಾಲೆಗಳನ್ನು ನೆನಪು ಮಾಡ್ಕೊಂಡೆ, ಅವರು ತುಂಬ ಪ್ರಯತ್ನ ಮಾಡಿದ್ದಾರೆ ಮತ್ತು ಅವರು ಕ್ರಿಯಾಶೀಲರು. ಅವರು ಮ್ಯಾಥಮೆಟಿಕ್ಸು, ಅವರು ನಾನು ಇಬ್ಬರೂ ಕೂಡ 2008ರಲ್ಲಿ ಒಂದೇ ವೇದಿಕೆಯಲ್ಲಿ ಕನ್ನಡಪ್ರಭ ಸಾಹಿತ್ಯ ಕಥಾ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಪಡೆದಂಥವರು. ಅವರು ಮತ್ತು ನಾವು ಇಬ್ಬರು ಕೂಡ ಆವತ್ತಿನಿಂದ ನಾವು ಜೊತೆಯಾಗೇ ಇದ್ದೀವಿ, ನಿರಂತರವಾಗಿ ಮಾತುಕತೆಯನ್ನು ಮಾಡ್ತಾ ಇರ್ತೀವಿ. ಬೇಂದ್ರೆಯವರ ಬಗ್ಗೆ ಒಂದು TV ಸಂದರ್ಶನವನ್ನು ಕೂಡ ಇಬ್ಬರು ಜೊತೆಯಲ್ಲೇ ಕೊಟ್ಟವು. ಅಂತಹ ಪ್ರೀತಿಯನ್ನು ಹೊಂದಿರುವಂಥವರು, ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಹಲವಾರು ಜನ ಹಿರಿಯರಿದ್ದಾರೆ. ಎಲ್ಲ ಹಿರಿಯರು ಕೂಡ ನಿರಂಜನರ ಬಗ್ಗೆ ಅತ್ಯಂತ ಸಮರ್ಥವಾಗಿ ಓದಿಕೊಂಡಂತಹವರು. ಪ್ರಗತಿಶೀಲ ಸಾಹಿತ್ಯದ ಅವತ್ತಿನ ಕಾಲಘಟ್ಟದಲ್ಲಿ 50ರ ದಶಕಕ್ಕೆ ಒಂದು ಸ್ವಲ್ಪ ಹಿಂದೆ ಹೋದರೆ ನಾವು ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಸ್ವಾತಂತ್ರ್ಯದಲ್ಲಿ ಆದಂತಹ ಏನು ಕನಸಿತ್ತು ಅದು ಫಲಿಸಲಿಲ್ಲ ಅನ್ನುವಂತಹ ಒಂದು ಉದ್ದೇಶದಿಂದ ಅವತ್ತಿನ ಪ್ರಗತಿಶೀಲ ಸಾಹಿತಿಗಳು ಅವರು ಬಹಳ ಹೋರಾಟವನ್ನು ಮಾಡಿದ್ರು. ಸಾಮಾನ್ಯರ ಬಗ್ಗೆ ಬರೆಯೋದಕ್ಕೆ ತೊಡಗಿದ್ರು. ಸಾಮಾನ್ಯರು ಯಾರೆಲ್ಲ ಗಾಡಿಯನ್ನು ಹೊಡೆಯುವಂಥವರು, ಬೀದಿಯಲ್ಲಿ ದುಡಿಯುವಂತಹವರು, ಸ್ತ್ರೀಯರ ಬಗ್ಗೆ, ಮಕ್ಕಳ ಬಗ್ಗೆ ಬರೆದಂತಹ ಸಾಹಿತ್ಯ ಅವರು ಯಾರು? ಪ್ರಗತಿಶೀಲರೆಲ್ಲರೂ ಕೂಡ ಪ್ರಗತಿಶೀಲರು. ಅತ್ಯಂತ ಸಮಾಜದ ಕನಸನ್ನು ಕಂಡಂಥ ಅವರು ಸ್ವಾತಂತ್ರ್ಯದ ನಿರಾಶೆಯನ್ನು ಕುರಿತು ಅವರು ಮಾತನಾಡ್ತಾರೆ. ಸ್ವಾತಂತ್ರ್ಯದಲ್ಲಿ ಆದಂತಹ ಏನು ನಮಗೆ ಫಲಿಸಲಿಲ್ಲ ಅನ್ನೋದರ ಬಗ್ಗೆ ಹೆಚ್ಚಿನ ಪ್ರಗತಿಶೀಲರು ಸ್ವಾತಂತ್ರ್ಯ ಚಳುವಳಿಯನ್ನೇ ಕುರಿತು ಬರೆದಿದ್ದಾರೆ. ಕಟ್ಟಿಮನಿಯವರು ಈ ಏನು ನಮ್ಮ ಕಮ್ಯುನಿಸ್ಟ್ ಕಾಮ್ರೇಡರನ್ನು ಸೃಷ್ಟಿ ಮಾಡಿದಂತಹ ಅವರು, ಆ ಒಂದೊಂದು ಪಾತ್ರಗಳು ಕೂಡ ಈ ಕಮ್ಯುನಿಸ್ಟ್ ಪಾತ್ರಗಳಾಗಿ ಬರುವಂಥದ್ದನ್ನು ನಾವು ಇಲ್ಲಿ ಚಿರುಕುಂದ ಆಗ್ಬೋದು ಅಥವಾ ಸತ್ತಂತಹ ಪೊಲೀಸ್ ಆಗ್ಬೋದು, ಚಿರಸ್ಮರಣೆಯಲ್ಲಿ ಬರುವಂತಹವರು. ಈ ಅಧ್ಯಯನ ಬಹಳ ಎತ್ತರಕ್ಕೆ ಹೋಗಬೇಕಾದಂತಹದ್ದು. ವೈಚಾರಿಕ ಸಾಹಿತ್ಯದ ಬಗ್ಗೆನೇ PhD ಆಗಿದೆ. ಅಂಕಣ ಸಾಹಿತ್ಯದ ಬಗ್ಗೆ PhD ಮಾಡಿದ್ದಾರೆ. ಅವರ ವೈಚಾರಿಕ ಸಾಹಿತ್ಯದ ಬಗ್ಗೆ PhD ಮಾಡಿದ್ದಾರೆ. ಕಥಾ ಸಾಹಿತ್ಯದ ಬಗ್ಗೆ PhD ಮಾಡಿದ್ದಾರೆ. ಅವರ ವಿಶ್ವ ಕಥಾಕೋಶ ಇದೆಯಲ್ಲ, ಅದ್ರ ಬಗ್ಗೆ ಬಹಳ ಅಧ್ಯಯನಗಳು ಆಗಬೇಕಾದಷ್ಟು ಇದೆ. ಅವರು ಎಷ್ಟು ದೊಡ್ಡ ರೀತಿಯಾದಂತಹ ಕೆಲಸವನ್ನು ಮಾಡಿದ್ದಾರೆ. ಅಂತಹ ಸಾಹಿತ್ಯವನ್ನು ಓದಿಕೊಂಡು ಬಂದಿರುವಂಥ ನಮ್ಮ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು, ನಾನು ಕಾತ್ಯಾಯಿನಿ ಕುಂಜಿಬೆಟ್ಟು ಅವರು, ಧನಂಜಯ ಕುಂಬ್ಳೆ ಅವರು ಈಗಾಗಲೇ ಒಂದು ನಿರಂಜನರ ಬಗ್ಗೆ ಒಂದು ಸಣ್ಣ ಪುಸ್ತಕವನ್ನು ಈಗಾಗಲೇ ಪ್ರಕಟಿಸಿದ್ದಾರೆ. ದೇವು ಪತ್ತಾರ್ ಅವರು ಬರಲಿಲ್ಲ, ಅವರ ಯಾವುದೋ ಕಾರಣಾಂತರದಿಂದ ಅವರು ಬರಲಿಲ್ಲ. ಸಿದ್ದನಗೌಡ ಪಾಟೀಲರು ಹೋರಾಟಗಾರರು, ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಚೇತನ್ ಸೋಮೇಶ್ವರರು, GN ಮೋಹನ್ ಸರ್ ಅವರು, ಅದೇ ರೀತಿಯಾಗಿ ಇಲ್ಲಿ ಇರುವಂತಹ ಕಿಶೋರಿ ಮೇಡಮ್ ಅವರು, ಪ್ರೊಫೆಸರ್ ಶೇಖರ್ ಸರ್ ಅವರು, ನರಸಿಂಹಮೂರ್ತಿಯವರು, ಕೃಷ್ಣಮೂರ್ತಿಯವರು, ಹಾಗೆ GN ಮೋಹನ್ ಸರ್ ಅವರು, ಇದಲ್ಲದೆ ಇನ್ನೂ ಹಲವಾರು ಜನ ಸಾಹಿತ್ಯ ಅಕಾಡೆಮಿಗೆ ಸೇರಿರುವಂತಹ ಸರ್ವ ಸದಸ್ಯರು, 4 ಸ್ನಾತಕೋತ್ತರ ವಿಭಾಗಗಳಿಂದ ಬಂದಿರುವಂತಹ ಎಲ್ಲ ವಿದ್ಯಾರ್ಥಿನಿಯರು ಹಾಗೂ ಅಲ್ಲಿಯ ಪ್ರಾಧ್ಯಾಪಕ ಬಂಧುಗಳು, ಹಾಗೆಯೇ ಪತ್ರಕರ್ತರು, ಹಾಗೆ ನಮ್ಮ ಎಲ್ಲವನ್ನು ಸೆರೆ ಹಿಡಿಯುವಂತಹ ಚಂದ್ರಶೇಖರ್ ಸರ್ ಅವರು, ಹಾಗೆ ನಮ್ಮ ವಿದ್ಯಾರ್ಥಿ ಮಿತ್ರರಂತೂ ಸಿಕ್ಕಾಪಟ್ಟೆ ಕೆಲಸವನ್ನು ಅವರು ರಜೆಯಿಂದ ಕೂಡಲೇ ಅವರಿಗೆ ಕೆಲಸ ಸಿಕ್ಕಿದಂಥದ್ದು. ಬಹುಶಃ ಅವರ ಒಂದು ಕ್ರಿಯಾತ್ಮಕತೆ ಎಲ್ಲ ಕಾಣಿಸ್ತಾ ಇದೆ ನಿಮಗೆ. ಹಾಗೂ ನಮ್ಮ ಯಶಕುಮಾರ್ ಅವರು ನಮ್ಮ ನಿರೂಪಣೆಯನ್ನು ಅತ್ಯಂತ ಸಮರ್ಥವಾಗಿ ವಿಭಾಗದಲ್ಲಿ ಮಾಡಿದಂಥವರು. ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಸಹಾಯವನ್ನು ಮಾಡಿದ್ದೀರಿ ಎಲ್ಲರಿಗೂ ಕೂಡ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.